ಈ 3 ದಿವಸಗಳು ನನಗೆ ತುಂಬ ಆತ್ಮೀಯ ವಿದ್ವಾನ್ ಮಿತ್ರರಾದ ಪ್ರೊಫೆಸರ್ ಎಂ ಸಿ ಪ್ರಕಾಶ್ ಅವರ ಭಾಷಣಗಳು ನಡೆದಿವೆ. ಇಂದು ಕೂಡ ಅದು ಮುಂದುವರೆದು ಈ ಕಂತು ಮುಗಿಯುತ್ತದೆ. ಮುಂದೆಯೂ ಅವರು ನಮ್ಮ ಸಂಸ್ಥೆಗೆ ಬರ್ತಿರ್ತಾರೆ, ನಮ್ಮನ್ನು ಉದ್ದೇಶಿಸಿ ಮತ್ತಷ್ಟು ಸಾಹಿತ್ಯ ವಿಷಯಗಳನ್ನು ಹಂಚಿಕೊಳ್ತಿರ್ತಾರೆ. ಅದು ಎಷ್ಟು ಸಂತೋಷದ ಸಂಗತಿ ಅನ್ನೋದು ನಿಮ್ಮ ಚಪ್ಪಾಳೆಯಿಂದಲೇ ಗೊತ್ತಾಗ್ತಾ ಇದೆ. ಈ ವೇದಿಕೆಯಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ಕೆಲವೊಂದು ಹೆಗ್ಗುರುತುಗಳ ಪರಿಚಯ ಜನಕ್ಕೆ ಆಗಬೇಕು ಮತ್ತು ಮುಖ್ಯವಾಗಿ ಕನ್ನಡದಲ್ಲಿ ನಮ್ಮ ಜನತೆಗೆ ಆ ದೊಡ್ಡ ಕೃತಿಗಳ ಪರಿಚಯ ಈ ರೀತಿಯಲ್ಲಿ ಆದರೆ ಒಳ್ಳೆಯದು ಅನ್ನುವ ಭಾವ ಬಹಳ ಹಿಂದಿನಿಂದ ಇದ್ದದ್ದೇ. ಡಿ ವಿ ಜಿಯವರಿಗಿತ್ತು, ರಾಮಸ್ವಾಮಿಯವ್ರಿಗೂ ಅದೇ ಭಾವ ಇರತಕ್ಕಂಥದ್ದು. ಅದು ಯೋಗದಿಂದ ನಮ್ಮ ಪ್ರಕಾಶ್ ಅವರ ಮೂಲಕ ಸಾಫಲ್ಯ ಕಾಣ್ತಾ ಇರೋದು ನಿಜಕ್ಕೂ ನನಗೆ ತುಂಬ ತುಂಬ ಸಂತೋಷವಾಗಿದೆ. ಅವರು ಅದೆಷ್ಟು ಚೆನ್ನಾಗಿ ಶೇಕ್ಸ್ಪಿಯರ್ನ ಆ ಜೂಲಿಯಸ್ ಸೀಸರ್ ರೂಪಕದ ಪರಿಚಯವನ್ನು ಮಾಡಿಕೊಟ್ರು. ಪರಿಚಯ ಅಂತಲೇ ಅಲ್ಲ, ಅದೊಂದು ಒಳನೋಟವನ್ನೇ ಕೊಟ್ಟಿದ್ದಾರೆ. ಮೊದಲಿಗೆ ಅವರು ತುಂಬ ಕ್ಲುಪ್ತವಾಗಿ ಶೇಕ್ಸ್ಪಿಯರ್ನ ಬದುಕಿನ ಬಗ್ಗೆಗೆ ಹೇಳಿದರು. ಅದೆಷ್ಟು ಅಡಕದಲ್ಲಿ ಹೇಳಿದ್ರು ಅಂತಂದರೆ ಅದು ಸಾಮಾನ್ಯ ಅವನ ಕೃತಿಗಳನ್ನೆಲ್ಲ ಓದಿಕೊಳ್ಳೋರಿಗೆ ಸಾಕಾಗುವಂಥದ್ದು. ಅವನ ಬಗೆಗೆ ಬೇಕಾದಷ್ಟು ಒಂದು ಗ್ರಂಥಾಲಯಕ್ಕಾಗುವಷ್ಟು ಗ್ರಂಥಗಳು ಬಂದಿವೆ ಅಂತ ಈಗ 40 ವರ್ಷಗಳ ಕೆಳಗೆ ಹೇಳ್ತಾ ಇದ್ರು. ಅಂದರೆ ಇನ್ನಿಷ್ಟೇ ಬಂದಿರಬಹುದು. ಆದರೆ ಅವನು ಜನರ ಬದುಕನ್ನು ಕಂಡು ಅನುಭವಿಸಿ ಬರದ ಅಂತ. ಅವನು ಮೊದಲಿಗೆ ಕೆಲಸಕ್ಕೆ ಹೋದಾಗ ಆ ಕುದುರೆಗಳನ್ನು ಕಟ್ಟತಕ್ಕಂಥ ಜಾಗವನ್ನು ನೋಡ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಆ ಕೋಚ್ ಗಾಡಿಗಳಲ್ಲಿ ಬರ್ತಾ ಇದ್ದವರು ಅವರುಗಳ ನೋಡ್ಕೊಳ್ಳೋದಿಕ್ಕೆ ಅಂತ. ಮತ್ತು ಆಗಲೇ ಅವನು ಪಿಟ್ ಅಂತ ಕರೀತಾರೆ, ಅಲ್ಲಿಯ ರಂಗಭೂಮಿ, ಅದರ ಬಗ್ಗೆನೂ ಹೇಳಿದ್ರು. ಆ 4 ಆಣೆ ಪ್ರಭುಗಳು ಅಂತ ಕೈಲಾಸಂ ಹೇಳ್ತಾ ಇದ್ರು. ಆ ಜನಗಳ ರುಚಿ ಎಂಥದ್ದು ಅನ್ನೋದು ಹತ್ತಿರದಲ್ಲಿ ನೋಡಿ ತಿಳ್ಕೊಳ್ತಾ ಇದ್ದ. ಯಾವುದು ಮುಖ್ಯವಾಗಬೇಕು, ಯಾವುದು ಬೇಡ, ಜನ ಯಾವುದನ್ನು ಇಷ್ಟಪಡ್ತಾರೆ, ಮತ್ತು ಯಾವುದು ಕಮರ್ಷಿಯಲಿ ಸಕ್ಸಸ್ ಆ್ಯಂಡ್ ಆರ್ಟಿಸ್ಟಿಕಲಿ ವ್ಯಾಲಿಡ್ ಅಂತಿದೆಯಲ್ಲ, ಅದು ಅದ್ಭುತವಾದ ಸುವರ್ಣ ಸೂತ್ರ. ಕಲಾತ್ಮಕವೂ ಆಗಿರಬೇಕು ಮತ್ತು ಜನಾದರಣೀಯವೂ ಆಗಿರಬೇಕು. ಅದು ಬಹಳ ಅದ್ಭುತವಾದ ಹದ. ನಮ್ಮ ವಾಲ್ಮೀಕಿ, ವ್ಯಾಸ, ಕುಮಾರವ್ಯಾಸ, ಕಾಳಿದಾಸ ಇತ್ಯಾದಿ ಮಹಾಕವಿಗಳ ಜಾಡಿಗೆ ಬರುವಂಥದ್ದು ಆ ಹದ. ಅದನ್ನು ಅವನು ಕಂಡುಕೊಂಡ ಅಂತ ಅನ್ನೋದನ್ನು ಬಹಳ ಸೂಕ್ಷ್ಮದಲ್ಲಿ ಆದರೂ ಅಷ್ಟು ಸ್ಪಷ್ಟವಾಗಿ ತೋರ್ಪಡಿಸಿದ್ರು. ಅದು ಬಹಳ ದೊಡ್ಡ ಅಂತರ್ದೃಷ್ಟಿ. ಅದು ಅವನ ಕೃತಿಗಳನ್ನು ಮೆಚ್ಚುವವರಿಗೆ, ಅದನ್ನು ಆಸ್ವಾದ ಮಾಡುವವರಿಗೆ ಬಹಳ ಬೇಕಾದಂಥದ್ದು. ಆಮೇಲೆ ಅವರು ಇಡೀ ನಾಟಕವನ್ನು ಮೊದಲಿಗೆ ಒಂದು ಸೂತ್ರ ಹೇಳಿಬಿಟ್ರು: ಪ್ರಜಾಸ್ವಾತಂತ್ರ್ಯ ಮತ್ತು ಸರ್ವಾಧಿಕಾರ, ಈ ಸಂಘರ್ಷವೇ ಈ ರೂಪಕದ ಕೇಂದ್ರ ಬಿಂದು ಅಂತ. ಮತ್ತು 2 ದಿವಸದ ಉಪನ್ಯಾಸವೂ ಆ ಸೂತ್ರಕ್ಕೆ ಭಾಷ್ಯ ಆಯಿತು. ಹೀಗೆ ಅಷ್ಟು ದೊಡ್ಡ ರೂಪಕದ ಒಂದು ಸಾರವನ್ನು ಒಂದು ವಾಕ್ಯದಲ್ಲಿಟ್ಟು ಆಮೇಲೆ ಜನಕ್ಕೆ ಅದನ್ನು ಒಂದು ಚಿಕ್ಕ ಕಥಾರೂಪಕವಾಗಿ ಕೊಟ್ಟು ಕ್ರಮಕ್ರಮವಾಗಿ ವಿಸ್ತರಿಸಿದ್ದು. ಅವರು ಎಲ್ಲಿಯೂ ಕೂಡ ಗೊಂದಲಕ್ಕೊಳಗಾದಂತೆ ನಮ್ಮನ್ನು ಒಳಗು ಮಾಡಿಸಲಿಲ್ಲ, ಅವರು ಒಳಗಾಗಲಿಲ್ಲ, ನಮ್ಮನ್ನು ಒಳಗು ಮಾಡಿಸಲಿಲ್ಲ. ಅದು ಮತ್ತೆ ಪಾಶ್ಚಾತ್ಯ ಸಾಹಿತ್ಯ ಅಂದರೆ ಎಷ್ಟೆಷ್ಟೋ ಹೆಸರುಗಳು, ನಮಗೆ ಅಪರಿಚಿತವಾದ ಹೆಸರುಗಳು. ಆ ಹೆಸರುಗಳಿಂದ ಸಿಕ್ಕಾಪಟ್ಟೆ ಹರಿದು ಹಂಚಿ ಮಾಡಿಬಿಟ್ರೆ ಬಹಳ ಕಷ್ಟ ಆಗುತ್ತದೆ. ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಒಬ್ಬರು ನ್ಯಾಷನಲ್ ಕಾಲೇಜಲ್ಲಿ ಟೀಚ್ ಮಾಡ್ತಾಯಿದ್ರು. ಅವರೊಮ್ಮೆ ಹೋಮರ್ನ ಕಾವ್ಯಗಳನ್ನು ಕುರಿತು ಒಂದು ಭಾಷಣ ಮಾಡಬೇಕಾಯಿತು. ಬಹಳ ಹಿಂದೆ ಭಾರತೀಯ ವಿದ್ಯಾಭವನದಲ್ಲಿ, ಸುಮಾರು 35 ವರ್ಷಗಳಿಗೂ ಹಿಂದೆ. ಆಗ ಹೋಮರ್ನ ಕಾವ್ಯದಲ್ಲಿ ಬರತಕ್ಕಂಥ ನಾಯಕರುಗಳು ಯಾರು, ಎಷ್ಟು ಸಾವಿರ ಹಡಗುಗಳಲ್ಲಿ, 1000 ಹಡಗಿನಲ್ಲಿ ಅವರು ಹೋಗಿದ್ದರು ಟ್ರಾಯ್ ಮೇಲೆ ಯುದ್ಧಕ್ಕೆ. ಆ ಹಡಗುಗಳಿಗೆ ನಾಯಕರು ಯಾರು, ಅದರಲ್ಲಿ ಎಷ್ಟು ಜನ ಇದ್ದರು ಸೈನಿಕರು, ಇದೆಲ್ಲ ವಿವರ ಕೊಟ್ಟರು. ಹೋಮರ್ನ ಮಹಾಕಾವ್ಯವೇ ನಮಗೆ ಮರ್ತೋಯ್ತು. ಯಾವುದೋ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನ ಲೆಕ್ಚರ್ನ ಅಟೆಂಡ್ ಮಾಡ್ದಂಗಿತ್ತು. ಹಾಗೆ ಮಾಡುವುದು ಬಹಳ ಸುಲಭ, ವಿವರಗಳನ್ನು ಕೊಟ್ಟು ಬೆಚ್ಚಿ ಬೀಳಿಸೋದು ಬಹಳ ಸುಲಭ. ಅಂದರೆ ಪ್ರಕಾಶ್ ಅವರು ಯಾವತ್ತೂ ಅವರ ಸಂವಾದದಲ್ಲಾಗಲಿ ಕೂಡ, ವೇದಿಕೆ ಭಾಷಣದಲ್ಲಾಗಲಿ ಕೂಡ ಹಾಗೆ ಮಾಡುವಂಥದ್ದೆಲ್ಲ ಸಾರಗ್ರಾಹಿ ಆದದ್ದು ಮತ್ತು ಮಾನವ ಭಾವ ಸಾಮಾನ್ಯವನ್ನು ಮುಟ್ಟತಕ್ಕಂಥದ್ದು ಅಂತ. ನಿಜವಾಗಿ ಹೇಳಬೇಕು ಅಂದರೆ ಶೇಕ್ಸ್ಪಿಯರ್ ನಮ್ಮ ಭರತಮುನಿಗೆ ಸಿಕ್ಕಿದ್ದಿದ್ರೆ ಬಹಳ ಚೆನ್ನಾಗಿ ನಾಟ್ಯಶಾಸ್ತ್ರ ಹೇಗೆ ಅಲ್ಲಿ ಅನ್ವಿತವಾಗಿದೆ ಅಂತ ತೋರಿಸ್ತಾ ಇದ್ದ ಅನಿಸುತ್ತೆ. ಈ ರೀತಿ ಇರುವ ಆ ಒಂದು ಕೃತಿಯ ಪರಿಚಯ ಅಂತ ನಾನು ಹೇಳಿದರೆ ಇನ್ನೂ ಉನ್ನತ ಸ್ತರದ ವಿಮರ್ಶೆ ಅಂತಲೇ ಹೇಳಬೇಕು. ಮತ್ತು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಟ್ಟಿದ್ದು. ನಾನವರ ಹಲವು ವೇದಿಕೆಯ ಭಾಷಣಗಳನ್ನು ಕೇಳಿದ್ದೀನಿ, ಆದರೆ ಅವರ ತರಗತಿಗಳಲ್ಲಿ ಕೂತು ಕೇಳುವ ಅವಕಾಶ ಬಂದಿರಲಿಲ್ಲ. ಪ್ರಾಯಶಃ ಅವರ ತರಗತಿಯ ಸ್ಫೂರ್ತಿಯೇ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಬಂದಿದ್ದು ಅಂತ ಅನಿಸುತ್ತದೆ. ಅವರು ಇಡೀ ರೂಪಕವನ್ನು ವಾಚಿಕಾಭಿನಯವೇ ಮಾಡಿಕೊಟ್ಟುಬಿಟ್ರು. ಹಾಗೆ ವಾಚಿಕಾಭಿನಯ ಮಾಡಿಕೊಡೋದು ಬಹಳ ಕಷ್ಟ ಇದೆ. ಮತ್ತು ಅದು ಹದ ಕೆಡಬಾರ್ದು, ನಾಟಕೀಯವಾಗಬಾರ್ದು, ನಾಟಕವಾಗಬೇಕು.
ಆ ನಾಟಕೀಯವಾಗದೆ ನಾಟಕ ಮಾಡಿದಂಥ ಹದ ತುಂಬ ದೊಡ್ಡದು. ಮತ್ತು ಒಂದು ಸ್ವಾರಸ್ಯ ಏನೆಂದರೆ ಅವರಿಗಿರುವ ವ್ಯಾಪಕವಾದ ಭಾರತೀಯ ಸಾಹಿತ್ಯದ ವ್ಯಾಸಂಗ, ಕನ್ನಡ ಸಾಹಿತ್ಯ, ಅದು ಕುವೆಂಪು ಇರ್ಬೋದು, ಕುಮಾರವ್ಯಾಸ ಇರ್ಬೋದು, ಅಲ್ಲಿಂದಲ್ಲಿಗೆ ಬಲವಂತವಾಗಿ ಕೊಟೇಶನ್ ಅಂತ ಎಳತರದೆ ಹಾಗಿಂದಾಗೆ ಅದನ್ನು ಓತಪ್ರೋತವಾಗಿ ಸೇರಿಸಿಕೊಡ್ತಾ ಇದ್ದಿದ್ದು ನಿಜವಾಗಲೂ ರೇಷ್ಮೆಗೆ ಜರತಾರಿ ಅಂಚು ಕಟ್ಟಿದಂತೆ ಇದ್ದದ್ದು. ಆಮೇಲೆ ನಾವು ತುಂಬ ಸ್ಮರಣೀಯವಾಗಿ ಹೇಳಬಹುದಾದದ್ದು ಸಮಕಾಲೀನ ರಾಜಕೀಯದ ಒಂದು ಓವರ್ ಟೋನ್ಸ್ ಆ್ಯಂಡ್ ಅಂಡರ್ ಟೋನ್ಸ್ ಎಲ್ಲೆಲ್ಲಿ ಬರುತ್ತದೆ ಎನ್ನುವುದು ತುಂಬ ಯಥಾಲಾಪವಾಗಿ ಬಂದು, ಹೌದು ಹೀಗೆ ಇದನ್ನು ನೋಡಿಯೇ ಶೇಕ್ಸ್ಪಿಯರ್ ಬರೆದನೇನು ಅಂತ. ಮಹಾಕವಿಯ ಬರವಣಿಗೆ ಅದೇ ರೀತಿ ಎಲ್ಲ ಕಾಲಕ್ಕೆ, ಎಲ್ಲ ಜನತೆಗೆ, ಎಲ್ಲ ದೇಶಕ್ಕೆ ಅನ್ವಿತ ಆಗ್ತಾ ಇರುತ್ತೆ. ಇದು ತೋರಿಸಿಕೊಡೋದು ಬಹಳ ದೊಡ್ಡದಾದಂತಹ ಸಾಧನೆ ಅಂತ ನನಗನ್ನಿಸುತ್ತದೆ. ಮತ್ತು ಅವರದನ್ನು ಅದೆಷ್ಟು ಒಳ್ಳೆಯ ಕನ್ನಡದಲ್ಲಿ ಮಾಡಿಕೊಟ್ರು, ಅದು ತುಂಬ ದೊಡ್ಡದು. ಒಳ್ಳೆಯ ಕನ್ನಡ, ಒಳ್ಳೆಯ ಉಚ್ಚಾರ, ಆ ಒಳ್ಳೆಯ ಇಂಟೊನೇಷನ್ಸ್, ಕಾಕು ವೈಚಿತ್ರ್ಯ, ಒಬ್ಬ ಸಮರ್ಥ ವಿದ್ವಾಂಸರ ಸುಭಗವಾದ ಭಾಷಣ ಮಾಲಿಕೆಯನ್ನು ಕೇಳುವ ಸುಕೃತವನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಸಂಸ್ಥೆಯ ಪರವಾಗಿ ಮತ್ತು ಇದನ್ನು ಪ್ರಯೋಜನ ಮಾಡಿದಂಥ ಶ್ರೀಮತಿ ಸುಚಿತ್ರಾ ಶೇಖರ್ ಮತ್ತು ಶ್ರೀ ಚಂದ್ರಶೇಖರ್ ಶೆಟ್ಟಿ ದತ್ತಿ, ಶ್ರೀ NV ಶ್ರೀನಿವಾಸ್ ದತ್ತಿ ಇವರೆಲ್ಲರಿಗೂ ಪ್ರಾಯೋಜಕರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಅವರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಆದರಣೀಯರಾದಂಥ ಡಾಕ್ಟರ್ ಪ್ರಕಾಶ್ ಅವರಿಗೆ ವಂದನೆ ಸಲ್ಲಿಸ್ತೀನಿ. ಡಿಸೆಂಬರ್ನಿಂದ ಆರಂಭ ಮಾಡುವುದು. ಮುಂದಿನ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಇರಬೇಕಾಗಿದ್ದ ಭರತಮುನಿಯ ನಾಟ್ಯಶಾಸ್ತ್ರ ಪಕ್ಕದಲ್ಲೇ ಮೊದಲಿಗೆ ಬಂದು ಬಿಡಲಿ, ಪಂಚಮಹಾಕಾವ್ಯದ ಸರಣಿ ಮುಂದೆ ಹೋಗಲಿ ಅಂತ ಆ ಕಾರಣದಿಂದ ನಾಳೆಯಿಂದ 5 ದಿವಸಗಳ ಕಾಲ ಭರತಮುನಿಯ ನಾಟ್ಯಶಾಸ್ತ್ರವನ್ನು ಮುಂದುವರಿಸ್ತಾ ಇದ್ದೀನಿ. ಹಿಂದೆ 1 ವರ್ಷಕ್ಕೂ ಮುನ್ನ, 1.25 ವರ್ಷಕ್ಕೆ ಮುನ್ನ ಆ ಮಹಾ ಗ್ರಂಥದ ಪರಿಚಯವನ್ನು ಆರಂಭಿಸಿ ಶೃಂಗಾರ ರಸದವರೆಗೆ ಮುಗಿಸಿದ್ದೆ. ಇನ್ನು ಮಿಕ್ಕ ರಸಗಳು, ಆಮೇಲೆ ಮಿಕ್ಕ ವಿಷಯಗಳನ್ನು ನಾಳೆಯಿಂದ ನೋಡೋಣ. ನಮಸ್ಕಾರ. ಇವತ್ತು ನಾನು ಧನ್ಯನಾಗಿದ್ದೇನೆ. ಡಾಕ್ಟರ್ ಆರ್ ಗಣೇಶ್ ಅವರಿಂದ ಒಳ್ಳೆಯ ಮಾತುಗಳನ್ನು ಮಾತಾಡಿರೋದ್ರ ಬಗ್ಗೆ ಕೇಳಬೇಕು ಅಂದರೆ ಅದು ದೊಡ್ಡ ಸೌಭಾಗ್ಯ. ಆ ಸೌಭಾಗ್ಯ ನನಗಿವತ್ತು ಸಿಕ್ಕಿದೆ. ಆದರೆ ಅದು ಕಷ್ಟವೂ ಆಗ್ತಾಯಿದೆ ಈಗ. ಯಾಕೆಂದರೆ ದೊಡ್ಡ ಟಾರ್ಗೆಟ್ ಇಟ್ಟಂಗೆ ಆಗ್ಬಿಟ್ಟಿದೆ ಈಗ. ನಿನ್ನೆ ನಾವು ಕಥೆಯನ್ನು, ಇವಾಗ ಇರೋದು ಸಾಕಷ್ಟು ಕಥಾಭಾಗ ಇದೆ. ಕಥೆಗೆ ಅಷ್ಟೇ ಮುಖ್ಯವಾಗಿ ನಾವು ಇವಾಗ ತಾನೇ ಮಾತಾಡ್ಕೋತಿದ್ವಿ, ಪ್ರತಿಯೊಂದು ಪಾತ್ರದ ಸೂಕ್ಷ್ಮಗಳನ್ನು ಯಾರು ಲೇಖಕಿ ಹೇಗೆ ಹೇಳ್ಕೊಂಡು ಹೋಗಿದ್ದಾರೆ ಅನ್ನೋದು ಅದೇ ಮುಖ್ಯವಾದದ್ದಲ್ಲಿ. ಅವರ ಅಂತರಂಗವನ್ನು ಹೇಗೆ ತೆಗೆದು ತೋರಿಸ್ತಾರೆ ಅಂತ. ಮಾಸ್ತಿಯವರು ಆ ಥರ ಮಾಡ್ತಾರೆ. ಮಾಸ್ತಿ ಯಾವುದೋ ಯುವಕನ ಉತ್ತಯ್ಯ ಅಂತ ಒಬ್ಬನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯುವಕರಲ್ಲಿ ಇರುವಂತೆ ಅವನಲ್ಲಿ ಒಂದು ಮುಷ್ಕರದ ಎಳೆ ಇತ್ತು ಅಂತ ಹೇಳ್ತಾರೆ. ಮುಷ್ಕರದ ಎಳೆ ಏನು? ಮುಷ್ಕರದ ಎಳೆ ಅಪಾಯ ಎಂದರೆ ಹೌದೇ, ಎಲ್ಲಿ ಸ್ವಲ್ಪ ನೋಡೋಣ ಅನ್ನುವಂತಹ ಧೋರಣೆ ಅಂತ. ಆ ರೀತಿ ಇವಳು ವಿವರವಾಗಿ ಪಾತ್ರಗಳನ್ನು ಹೇಳ್ಕೊಂಡು ಹೋಗ್ತಾಳೆ. ನಾವೀಗ ಗಾಡ್ಫ್ರೇ ಕ್ಯಾಸದ್ದು ಒಂದು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ. ಅವನು ಅಂದ್ಕೊಂಡಿದ್ದಾನೆ, ನಾನು ಸ್ಕೌಂಡ್ರಲ್ ಅಲ್ಲ, ನಾನು ಬಹಳ ದೇವತಾ ಸ್ವರೂಪಿ ಅಲ್ಲದೆ ಇರ್ಬೋದು, ಎಲ್ಲೋ ಮಧ್ಯೆ ನಿಂತ್ಕೋತೀನಿ ನಾನು ಅಂತ. ಅವನಲ್ಲಿರೋ ಒಳ್ಳೆ ಗುಣ ಅಂದರೆ 2. ಇವಳು ಹೇಳೋ ಪ್ರಕಾರ ಒಂದು ಆತ್ಮಸಾಕ್ಷಿ ಇದೆ, ಅವನಿಗೆ ಚುಚ್ಚುತ್ತೆ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನೋದು. ಆದರೆ ಇರೋ ಸುಖವನ್ನೆಲ್ಲ ಬಿಟ್ಬಿಟ್ಟು ಆತ್ಮಸಾಕ್ಷಿ ಹಿಂದೆ ಹೋಗೋಕ್ಕಾಗೋಲ್ಲ ಅವನಿಗೆ, ಅವನ ಮಿತಿ ಅದು. ಇನ್ನೊಂದು, ಹೇಗಾದರೂ ಮಾಡಿ ಒಂದು ಸತ್ಯವಂತನ, ನೀತಿವಂತನ ಜೀವನವನ್ನು ನಾನು ಸಾಗಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದಾನೆ. ಅದಕ್ಕೆ ತೊಡಕಾಗಿ ಬಂದಿರೋದು ಅವನದೇ ಮದುವೆ. ಅದೆಲ್ಲ ಹೆಂಗೋ ಸರಿ ಆಗಿಬಿಟ್ರೆ, ಹೆಂಗೋ ಸರಿ ಆಗುತ್ತೆ ಅಂದ್ಕೊಂಡಿದ್ದಾನೆ. ಹೆಂಗೋ ಗೊತ್ತಿಲ್ಲ. ಹೆಂಗೋ ಸರಿ ಆಗಿಬಿಟ್ರೆ ನ್ಯಾನ್ಸಿ ಜೊತೆ ನಾನು ಒಳ್ಳೆ ಜೀವನ ನಡೆಸ್ತೀನಿ. ಐ ವಿಲ್ ಟರ್ನ್ ಎ ನ್ಯೂ ಲೀಫ್ ಅಂತಂದರೆ ನನ್ನ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಂಡ್ಬಿಡ್ತೀನಿ. ಅದು ಅಷ್ಟಾಗ್ಬಿಟ್ರೆ ಸಾಕು ಅಂತ ಆ ಅವಕಾಶಕ್ಕೋಸ್ಕರ, ಚಾನ್ಸ್ಗೋಸ್ಕರ, ಅದೃಷ್ಟಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಲೇಖಕಿ ಆ ಜಡ್ಜ್ಮೆಂಟನ್ನು ಒಂದು ಕಡೆ ಮಾಡ್ತಾಳೆ. ಮುಂದೆ ಬರೋದು ಈಗಲೇ ಹೇಳಿರ್ತೀನಿ. ಸಾಮಾನ್ಯವಾಗಿ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ. ಆದರೆ ಗಾಡ್ಫ್ರೇ ಕ್ಯಾಸ್ಗೆ ಒಳ್ಳೆಯದಾಯಿತು ಅಂದರೆ ಬಹುಶಃ ಅವನು ಒಳ್ಳೆಯವನಾಗಿರಬೇಕು ಅಂತಾಳೆ. ಆ ಒಳ್ಳೆತನ ಯಾವುದು ಅಂತಂದರೆ ಆಗಲೇ ಒಳ್ಳೆಯವನಾಗಿದ್ದೇನೆ ಅಂತಲ್ಲ, ಆದರೆ ಆತ್ಮಸಾಕ್ಷಿ ಇದೆ, ನಾನು ಒಳ್ಳೆಯ ಜೀವನ ನಡೆಸಬೇಕು ಅನ್ನೋಂತಹ ಒಂದು ಕಾತುರ ಅವನಲ್ಲಿದೆ, ನಾನು ನೀತಿವಂತನಾಗಿ ಬಾಳಬೇಕು ಅನ್ನುವಂಥದ್ದು. ಈಗ ನಿನ್ನೆ ನೋಡ್ತಿದ್ವಿ, ಶೈಲಾಸ್ಮಾರನ ಚಿನ್ನ ಕಳೆದು ಹೋಯಿತು. ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನು ಅನುಗ್ರಹಿಸಬೇಕು ಅಂದ್ಕೋತಾನೋ ಅದಕ್ಕೆ ದೇವರು ವಿಷ್ಣು ಅವನ ದುಡ್ಡನ್ನು ಮೊದಲು ಕಿತ್ಕೋತಾನಂತೆ. ಯಾಕೆಂದರೆ ದುಡ್ಡು ಮಧ್ಯೆ ಬಂದುಬಿಡುತ್ತೆ. ಬೇಕಿದ್ದರೆ
ಒಂದು ಕ್ಯಾಮಲ್ ಒಂಟೆ ಬೇಕಾದರೂ ಸೂಜಿ ಕಣ್ಣೊಳಗಿಂದ ಹೋಗ್ಬೋದಂತೆ ಬೈಬಲ್ ಪ್ರಕಾರ. ಒಂಟೆ ಬೇಕಾದ್ರೂ ಹೋಗ್ಬೋದು, ಆದರೆ ಧನವಂತನಿಗೆ ಸ್ವರ್ಗದಲ್ಲಿ ಬಾಗಿಲು ತೆಗೆಯೋಲ್ಲ. ಅಂದರೆ ಧನವಂತನಿಗೆ ಅಹಂಕಾರ ಬಂದರೆ ಅನ್ನೋ ಅರ್ಥದಲ್ಲಿ. ಈಗ ಸೈಲಾಸ್ ಮಾರ್ನರ್ ಕೀಟ ಆಗಿಬಿಟ್ಟಿದ್ದಾನೆ. ಕೀಟವೇ. ಯಾಕೆ ಕೀಟ ಆಗಿದ್ದಾನೆ ಅಂದರೆ ಚಿನ್ನ ಇರೋದ್ರಿಂದ. ಆ ಚಿನ್ನವನ್ನು ಕಸ್ಕೊಂಡ ಮೇಲೆ ಮನುಷ್ಯ ಆಗೋಕ್ಕೆ ಅವಕಾಶವಿದೆ. ಅದಕ್ಕೆ ದೇವರು ಆ ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಅವನ ಚಿನ್ನವನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಸದ್ಯಕ್ಕೆ ಅದು ಕೆಟ್ಟದಾಗಿ ಕಾಣಿಸುತ್ತೆ, ಮುಂದೆ ಅವನೇ ಹೇಳ್ತಾನೆ ಎಷ್ಟು ಒಳ್ಳೆಯದಾಯಿತು ಅಂತ, ಆಮೇಲೆ ಬರುತ್ತದು. ಈಗೇನಾಗಿದ್ದಾನೆ, ಮತ್ತೆ ಸೈಲಾಸ್ ಮಾರ್ನರ್ ಚರ್ಚೆಯ ವಸ್ತು ಆಗ್ಬಿಟ್ಟಿದ್ದಾನೆ ಹಳ್ಳಿಲಿ. ಎಲ್ಲರಿಗೂ ಮರುಕ ಇಲ್ಲ, ಆದರೆ ಒಂಚೂರು ಮರುಕ ಕೆಲವರಿಗಿದೆ. ಹೆಚ್ಚಿನ ಜನಕ್ಕೆ ಅಪಹಾಸ್ಯವಾಗಿದೆ. ದುಡ್ಡು ಸಾಯ್ತಿತ್ತು ಪ್ರಾಣಿ ಹೆಂಗಾಯ್ತು ಅಂತ. ಆದರೆ ಕೆಲವ್ರಿಗೆ ಇನ್ನೊಂದು ಅನಿಸಿದೆ, ಇವನು ಅಪಾಯಕಾರಿ ಅಂದ್ಕೊಂಡಿದ್ರು. ಆದರೆ ಪಾಪ ಅಪಾಯಕಾರಿ ಅಲ್ಲ, ಅವನೇನೇ ಕಳ್ಕೊಂಡು ಕೂತಿದ್ದಾನಲ್ಲ ಅನ್ನೋರು ಇದ್ದರು. ಅವರಲ್ಲಿ ಒಬ್ಬ ಸ್ತ್ರೀ, ಅವಳು ಬಡವರ ಮನೆ ಹೆಣ್ಣುಮಗಳು. ಆಕೆ ಡಾಲಿ ವಿಂಥ್ರಾಪ್ ಅಂತ. ಹೆಚ್ಚು ಹೆಸರುಗಳನ್ನು ಅವ್ರು ಹೇಳ್ದಂಗೆ ಹೇಳೋಲ್ಲ, ಕನ್ಫ್ಯೂಷನ್ ಆಗುತ್ತೆ. ಡಾಲಿ ವಿಂಥ್ರಾಪ್. ಅವಳು ತೋರಿಸೋದು ಏನು ಇದರಲ್ಲಿ ಅಂತಂದರೆ, ಬಡವರು ಇರಬಹುದು, ಅವರಲ್ಲಿ ಮೌಲ್ಯ ಹೆಚ್ಚಿರುತ್ತೆ. ಬಡತನ ಮೌಲ್ಯಕ್ಕೆ ಅಡ್ಡಿ ಅಲ್ಲ. ರಾಜನ ಮಗುನ ಚಿಕ್ಕವೀರ ರಾಜೇಂದ್ರದಲ್ಲಿ ಮಗುನ ಕರ್ಕೊಂಡು ಹೋಗ್ತಿರ್ತಾರೆ ತೊಟ್ಟಲು ಕಟ್ಕೊಂಡು, ಅದು ಬಿದ್ದು ಹೋಗ್ಬಿಡುತ್ತೆ. ಅದು ಹಳ್ಳಿಯ ಹೆಂಗಸಿಗೆ ಸಿಕ್ಕುತ್ತೆ. ಆ ಮಗುನ ಹಿಡ್ಕೊಂಡಿರ್ತಾರೆ, ರಾಜ ಹುಡ್ಕೊಂಡು ಬಂದಾಗ ಸಿಕ್ಬಿಡುತ್ತೆ ರಾಜಂಗೆ ಅದೇ ಮಗು ಅಂತ. ಅವ್ರು ಹಿಂಗೆ ನೋಡೋಕೆ ಹೋದಾಗ ಬಿಸಿಲಿರುತ್ತೆ. ತಕ್ಷಣ ಅವಳು ಒಡೇರೆ ಬಿಸಿಲು ಒಡೇರೆ ಅಂದ್ಬಿಟ್ಟು ತನ್ನ ಹರಿದ ಸೆರಗನ್ನೇ ಅದರ ಮೇಲೆ ಹಾಸಿದಳು ಅಂತಾಳೆ. ಆಮೇಲೆ ಅವ್ರು ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅವಳು ತನ್ನ ಮನೆಯವನಿಗೆ ಹೇಳ್ತಾಳೆ, ಅವ್ರಿಗೆ ಹೋಗಿ ಹೇಳು, ಉಳ್ಳೋರು ನೀವು ನಡತಿ ಬಿಡಬಹುದು, ಆದರೆ ನಾವು ಬಡವರು ನಡತಿ ಬಿಡೋದಿಲ್ಲ. ಇವಳು ಆ ಸತ್ಯವನ್ನು ಹೇಳೋ ಹಂಗೆ ಕಾಣಿಸ್ತಿದೆ. ಬಡವರು ಇರ್ಬೋದು, ಅವರಲ್ಲಿ ಮಾನವ ಪ್ರೇಮಕ್ಕೆ ಕೊರತೆ ಇಲ್ಲ. ಡಾಲಿ ವಿಂಥ್ರಾಪ್ಗೆ ಸಂಕಟ ಆಗುತ್ತೆ, ಇವನು ಪಾಪ ಹೀಗಿದಾನಲ್ಲ ಅಂತ. ಹೇಗಾದರೂ ಮಾಡಿ ಅವನನ್ನು ಮನವೊಲಿಸಿ ಚರ್ಚಿಗೆ ಕರ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ತನ್ನ ಮಗುನೂ ಕರ್ಕೊಂಡು ಬರ್ತಾರೆ. ಚಿಕ್ಕ ಹುಡುಗ ಅವನು, ಒಂದು 3-4 ವರ್ಷದ್ದು, ಆ್ಯರಾನ್ ಅಂತ. ಅವನು ಹೆಂಗಿತ್ತಂತೆ ಅಂದರೆ ಸ್ವಾರಸ್ಯವಾಗಿ ಹೇಳ್ತಾಳೆ, ಸೇಬಿನ ಥರ ಗುಂಡಿಗಿತ್ತಂತೆ ಕೆನ್ನೆ ಒಂದು. ಆದರೆ ಅವಳು ಗಂಜಿ ಹಾಕಿ ಮಾಡಿರೋ ಕಾಲರು ಸ್ಟಿಫ್ ಆಗಿದೆ. ಅಂದರೆ ಸೇಬಿಗೆ ಇಟ್ಟಿರೋ ತಟ್ಟೆ ಥರ, ಸೇಬನ್ನು ಇಡೋಕ್ಕೆ ತಟ್ಟೆ ಇಟ್ಟಿರೋ ಥರ ಇತ್ತಂತೆ ಕಾಲರು. ಹಾಗೆ ಆ ಮಗುನ ಕರ್ಕೊಂಡು ಬರ್ತಾಳೆ. ಹೊರಗಡೆ ಮಗ್ಗದ ಶಬ್ದ ಕೇಳಿಸ್ತಾ ಇದೆ. ಅವನಿಗೆ ಮಗ್ಗದಲ್ಲಿ ಸ್ವಾರಸ್ಯ ಇಲ್ಲ, ಮನೇಲಿ ಸ್ವಾರಸ್ಯ ಇಲ್ಲ, ದುಡಿಯೋದಲ್ಲಿ ಸ್ವಾರಸ್ಯ ಇಲ್ಲ. ಎಲ್ಲ ಝೀರೋಗೆ ಬಂದಿದೆ. ಇದು ಸೋಪಾನ ಪಟ ಇರುತ್ತಲ್ಲ ನಮ್ಮ ಇದು ಸರ್ಪೆಂಟ್ ಇದ್ರದ್ದು ಲ್ಯಾಡರು, ಹಾವು ಏಣಿ ಆಟ, ಝೀರೋಗೆ ಬಂದುಬಿಟ್ಟಿದ್ದಾನೆ. ಝೀರೋಯಿಂದ ಮತ್ತೆ ಬೆಳೆಸೋಕೆ ಅವನಿಗೆ ಅಂತಹ ಮನಸ್ಸು ಇಲ್ಲ. ಆ ಅವನೇನು ಮಾಡ್ತೀರ, ಒಂದು ಮೂಲೆಯಲ್ಲಿ ಕೂತು ಮೌನವಾಗಿ ಅಳುತ್ತಿರ್ತಾನೆ. ಜೋರು ಶಬ್ದ ಅಲ್ಲ, ಅಳ್ತಾ ಇರ್ತಾನೆ ಅಷ್ಟೇ. ಹೋಯ್ತಲ್ಲ ದುಡ್ಡು ಅಂದ್ಕೊಂಡು. ಮ್ಯಾಸಿ ಅಂತ ಒಬ್ಬ ಪಾದ್ರಿ ಬರ್ತಾನೆ, ಚರ್ಚಿಗೆ ಬಾರಪ್ಪ ಅಂದ್ಬಿಟ್ಟು ಹೋಗ್ತಾನೆ. ಇವನು ಕಳಿಸ್ಕೊಡ್ತಾನೆ. ಸೈಲಾಸಗೆ ಅಷ್ಟೊಂದು ಇನ್ನೂ ಮನಸ್ಸು ಕೆಟ್ಟಿಲ್ಲ. ಅಯ್ಯೋ ಯಾಕ್ರಿ ಬಂದ್ರಿ ಅಂತ ಹೇಳೋ ಅಷ್ಟು ಕೇಳಿಸ್ಕೋತಾನೆ, ಮಾತನ್ನು ಮಾಡೋಲ್ಲ. ಡಾಲಿ ವಿಂಥ್ರಾಪ್ ಒಳಗೆ ಬರ್ತಾಳೆ, ಅಂದ್ಕೋತಾಳೆ, ನಾನು ಅಂದ್ಕೊಂಡಂಗೆ ಆಯಿತು ಅಂತ ಮಾತಾಡ್ಸೋಕೆ ಶುರು ಮಾಡ್ತಾಳೆ. ಸೈಲಾಸ್ ಮಾರ್ನರ್ ದಯವಿಟ್ಟು ಬಾಪ್ಪ ಚರ್ಚಿಗೆ, ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗದೆ, ದೇವ್ರಿಗೆ ಗೊತ್ತು ಅಂತ. ಅವಳ ಸ್ವಭಾವ ಏನು ಅಂದರೆ 4 ಗಂಟೆಗೆ ಬೆಳಗ್ಗೆ ಎದ್ದು ಬಿಡ್ತಾಳೆ. 7 ಗಂಟೆ ಹೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿದು ಹೋಗುತ್ತೆ. ಆಮೇಲೆ ಏನು ಮಾಡಬೇಕು, ಏನಿಲ್ಲ, ಊರಲ್ಲಿ ಕಷ್ಟ ಇದ್ದರೆ, ರೋಗಿಗಳಿದ್ದರೆ, ಎಲ್ಲೋ ಸಾವಾಗಿದ್ದರೆ ಅಲ್ಲಿ ಹೋಗಿ ಸಹಾಯ ಮಾಡ್ತಾಳೆ ತನ್ನ ಕೈಲ. ರೋಗಿ ಪಕ್ಕದಲ್ಲಿ ಅವಳು ಇದ್ದಿದ್ದು ಗ್ಯಾರಂಟಿ. ಯಾವ ರೋಗಿ ಇದ್ದರೂ ಪಕ್ಕದಲ್ಲಿ ಡಾಲಿ ವಿಂಥ್ರಾಪ್. ಒಂದು ಥರ ವಿಚಿತ್ರವಾದ ಮನೋಭಾವ. ಗಂಡಸರನ್ನು ಅವ್ರ ವಿಚಿತ್ರವಾದ ರೀತಿ ನೀತಿಗಳು, ಕುಡಿಯೋದು ಎಲ್ಲ ನೋಡಿಬಿಟ್ಟು ಅವಳು ತಾನೇ ಒಂದು ಕ್ಷಮಾಪಣೆ ಕೊಡ್ತಾಳೆ. ದೇವರು ಅವ್ರನ್ನ ಮಾಡಿರೋದೇ ಹಾಗೆ, ಏನು ಮಾಡೋಕ್ಕಾಗತ್ತೆ ಅಂತ. ಕರ್ನಾಟಕ ರಾಜ್ಯದ ಎಲ್ಲ ಹೆಂಗಸರು ಈ ಪಾಠ ಕಲ್ತ್ಬಿಟ್ಟಿದ್ರೆ ಪಾಪ ಆ ಗಂಡಸ್ರಿಗೆ ಒಳ್ಳೇದಾಗ್ತಿತ್ತು ಏನೋ, ಅದರಿಂದ ಸುಲಭ ಆಗೋಗ್ತಿತ್ತು. ಏನು ಮಾಡೋದು, ಅವ್ರನ್ನ ಗಂಡಸರನ್ನ ಮಾಡಿರೋದೇ ಹಾಗೆ, ದೇವರೇ ಹಂಗೆ ಮಾಡಿದ್ದಾನೆ ಅಂದ್ಕೊಂಡು. ದೇವರ ಬಗ್ಗೆ ಆಕೆಗೆ ವಿಶೇಷವಾದ ಗೌರವ. ಎಷ್ಟು ಗೌರವ ಅಂದರೆ ಅವನು ತಾನು ಅಂತ ಅನ್ನೋ ಹಾಗಿಲ್ಲ. ಇಂಗ್ಲೀಷಲ್ಲಿ ಹೀ ಅಂತಾರೆ, ಆದರೆ ಅವಳು ಹಂಗನ್ನೋಲ್ಲ, ಅದಕ್ಕೆ ದೇ ಅಂತಿರ್ತಾಳೆ ಅವಳು. ದೇ ಆರ್ ಗುಡ್, ಯಾಕೆಂದರೆ ದೆಮ್ ಅನ್ಬೇಕು, ಯಾಕೆಂದರೆ ಸಲಿಗೆ ಆಗಿಬಿಡುತ್ತೆ ದೇವ್ರ ಜೊತೆ ಅಂತ ಅವಳ ಪ್ರಕಾರ. ಅಂದರೆ ದೇವರು ಅನ್ನೋದು ಅವಳಿಗೆ ಏನೋ ಇಲ್ಲದೆ ಇರೋದಲ್ಲ, ಭಾವನೆ ಇಲ್ಲ, ನಿಜವಾಗಿ ಇದ್ದಾನೆ. ಚರ್ಚಲ್ಲಿ ಇರೋದ್ರೆಲ್ಲ ಪವಿತ್ರ ಅಂತ ಭಾವನೆ. ಅಲ್ಲಿ IHS ಅಂತ ಅಕ್ಷರ ಇರುತ್ತೆ. IHS ಅಂದರೆ ICS ಹೋಮಿನಮ್ ಸಾಲ್ವೇಟರ್ ಅಂತ, ಮನುಷ್ಯನನ್ನು ಕಾಪಾಡುವಂಥ ದೇವರು ಅಂತೇನೋ. ಆ ಅಕ್ಷರ ಏನೂ ಗೊತ್ತಿಲ್ಲ, ಓದೋಕ್ಕೆ ಬರೋಲ್ಲ. ಆದರೆ ಕೇಕ್ ಮಾಡಿದಾಗಲೆಲ್ಲ ಅದ್ರ ಮೇಲೆ ಅಕ್ಷರನ ಬರೀತಿರ್ತಾಳೆ ಅವಳು. ಹೀಗೆ ಅಕ್ಷರ ಏನೂ ಗೊತ್ತು, ಚಿತ್ರ ಬರ್ದಂಗೆ ಬರೀತಿರ್ತಾಳೆ. ಯಾಕೆ ಅಂದರೆ ಚರ್ಚಲ್ಲಿ ಎಲ್ಲ ಕಡೆ ಇದೆ ಅಂದರೆ ಬಹಳ ಒಳ್ಳೆಯದು, ಪವಿತ್ರವಾದಿರಬೇಕು, ಅದಕ್ಕೆ ಮಾಡ್ತೀನಿ ಎಲ್ಲ ಕಡೆ ಅಂತ. ಕೇಕ್ ತಂದುಬಿಟ್ಟಿದ್ದಾಳೆ ಕೊಡೋದಕ್ಕೆ ಸೈಲಾಸ್ ಮಾರ್ನರ್ಗೆ. ಅವ್ನ ಕೈಕೇನು ತೊಗೊಳ್ಳಲ್ಲ, ಆ ಹುಡುಗನಿಗೆ ಒಂದು ಕೊಡ್ತಾನೆ.
ಮಾತಾಡಿಸ್ತಾಳೆ. ಶೈಲಾಸ್ ನೀ ಬಾ, ಚರ್ಚಿಗೆ ಬಾ, ನಿಂಗೆ ಒಳ್ಳೇದಾಗತ್ತೆ, ಇದಾಗತ್ತೆ, ಹಾಗಾಗತ್ತೆ ಅಂತ. ಈ ಸದ್ಯಕ್ಕೆ ಹಿಂಗೆ ಇದ್ರೂ ಅವನಿಗೆ ನಂಬಿಕೆಯನ್ನು ವಾಪಸ್ ತರೋದರಲ್ಲಿ ಅವಳು ದೊಡ್ಡ ಒಂದು ಕೆಲಸವನ್ನು ಮಾಡ್ತಾಳು ಅವಳು. ಹೀಗೆ ಮಾಡ್ದ. ಇಷ್ಟೆಲ್ಲ ಆದ್ರೂ ಶೈಲಾಸ್ ಮಾರ್ನರ್ ಆ ಸಲವೂ ಚರ್ಚಿಗೆ ಹೋಗಲಿಲ್ಲ, ಮನೇಲೇ ಕೂತಿದ್ದ. ಕೃತಜ್ಞತೆಯಿಂದ ಪಾಪ ಹೇಳ್ತಾರೆ, ಕೃತಜ್ಞನಾಗಿ ಹೇಳ್ತಾನೆ, ಅಯ್ಯೋ ಬಂದಿದ್ದೀರಾ ಅಂತ ಅಷ್ಟೇ ಹೇಳ್ತಾನೆ. ಆದರೆ ಮನಸ್ಸಲ್ಲಿ ದಯವಿಟ್ಟು ನೀವು ಹೋಗಿ ನನಗೆ ನನ್ನ ಚಿನ್ನದ ದುಃಖಕ್ಕೆ ಬಿಟ್ಬಿಡಿ ನನ್ನನ್ನು ಅಂತ ಮನಸ್ಸಲ್ಲಿ ಅಷ್ಟೇ ಇದೆ ಅವನಿಗೆ. ಇನ್ನೂ ನನ್ನ ರೋದನಕ್ಕೆ ನನ್ನನ್ನು ಬಿಟ್ಬಿಡಿ ಅಂತ ಹೋಗಲಿಲ್ಲ. ಈಗ ನಮ್ಮ ರೆಡ್ ಹೌಸ್ ನೋಡಿದ್ವಿ ನಾವು. ನಿನ್ನೆ ಪೂರ್ತ ನಾನು ಹೇಳಿದೆ ನ್ಯಾನ್ಸಿ ಲೆಮೆಟರ್ ಅಂತ. ಈಗ ಅವಳನ್ನ ನೋಡ್ತೀವಿ ನಾವು ಫಸ್ಟ್ ಟೈಮ್. ಒಂದೇ ಮಾತಲ್ಲಿ ಹೇಳ್ತಾಳೆ ರೆಡ್ ಹೌಸ್ನ ಒಟ್ಟು ಲಕ್ಷಣವನ್ನು. ಏನು ಅಂತಂದರೆ, ರೆಡ್ ಹೌಸ್ನಲ್ಲಿ ದಿ ಕ್ರಿಸ್ಮಸ್ ಈವ್ ವಾಸ್ ನಾಟ್ ಎ ಬಿಗ್ ಈವೆಂಟ್, ಇಟ್ ವಾಸ್ ಎ ಫ್ಯಾಮಿಲಿ ಈವೆಂಟ್, ವೇರ್ ಆಸ್ ದಿ ನ್ಯೂ ಇಯರ್ಸ್ ಈವ್ ವಾಸ್ ಎ ಗ್ರೇಟ್ ಈವೆಂಟ್ ಅಂತ. ಕ್ರಿಸ್ಮಸ್ನ ಹಿಂದಿನ ದಿವಸ ಪೂಜೆ ಎಲ್ಲ ಅದು ಮುಖ್ಯ ಅಲ್ವಂತ, ಯಾಕಂದರೆ ಧಾರ್ಮಿಕ ಮನೋಭಾವವೇ ಇಲ್ಲ. ಆದರೆ ಯಾವುದು ಮುಖ್ಯ ಅವರಿಗೆ? ನ್ಯೂ ಇಯರ್ಸು. ಊರಿನ ಶ್ರೀಮಂತರನ್ನೆಲ್ಲ ಕರೆದು ಬಾಲ್ ಡ್ಯಾನ್ಸ್ ಅಂತಾರಲ್ಲ ಅವರು, ಡ್ಯಾನ್ಸು ಏರ್ಪಾಡು ಮಾಡೋದು, ಪಾರ್ಟಿ ಗೀರ್ಟಿ ಕುಡ್ತಾ ಎಲ್ಲ ಮಾಡೋದು, ಅದಕ್ಕೆ ಏರ್ಪಾಡು ಅಲ್ಲ, ಅದು ವಿಜೃಂಭಣೆಯಿಂದ ನಡೆಯುತ್ತಲ್ಲಿ. ಅದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಗಾಡ್ಫ್ರೇ ಕ್ಯಾಸ್ಗೆ ಆಸೆ. ಈಗ ನ್ಯಾನ್ಸಿ ಬಂದರೆ ಅವಳನ್ನು ಹೆಂಗಾದರೂ ಒಲಿಸ್ಕೋಬೇಕು, ಒಳ್ಳೆ ಮಾತಾಡ್ಬಿಟ್ಟು ಅಂತ ಆಸೆ ಇಟ್ಕೊಂಡಿದ್ದಾನೆ. ನ್ಯಾನ್ಸಿ ಬರ್ತಾಳೆ. ನ್ಯಾನ್ಸಿ ಹೆಂಗೆ ಬರ್ತಾಳೆ ಅನ್ನೋ ಬಹಳ ಚೆನ್ನಾಗಿ ಹೇಳಿದ್ದಾಳೆ. ಕುದುರೆ ಮೇಲೆ ಬರ್ತಿದ್ದಾಳೆ, ಅಪ್ಪ ಮುಂದ್ಗಡೆ, ಹಿಂದ್ಗಡೆ ಇವಳು ಕುದುರೆಯಲ್ಲಿ. ಮಳೆಗಾಲ ಅಥವಾ ಇದು ಚಳಿಗಾಲ ಎಲ್ಲ ಆಗಿದೆ, ಕೊಚ್ಚೆ. ಜೋಸೆಫ್ ಅಂತ ದೊಡ್ಡ ಕೋಟ್ ಹಾಕ್ಕೊಂಡಿದ್ದಾಳೆ, ಕ್ರಾಪ್ ಕಟ್ಟು, ಬಾಯ್ ಕಟ್ಟು ಅವಳದು ತಲೆ. ಇಂಥ ಡ್ರೆಸ್ಸಲ್ಲಿದ್ದರೆ ಎಷ್ಟು ವಿಲಕ್ಷಣವಾಗಿ ಅವಲಕ್ಷಣವಾಗಿ ಕಾಣಬಹುದು ಅಷ್ಟು ಕಾಣಬಹುದು. ಆದರೆ ಇಷ್ಟು ಆದ್ರೂ ನ್ಯಾನ್ಸಿ ಅತ್ಯಂತ ಸುಂದರವಾಗಿ ಕಾಣಿಸ್ತಿದ್ಲು. ಶಿ ವಾಸ್ ವೆರಿ ಬ್ಯೂಟಿಫುಲ್ ಇನ್ ಸ್ಪೈಟ್ ಆಫ್ ದಿ ಬ್ಯಾಡ್ ಡ್ರೆಸ್. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಇವಳಿಗೆ ಉಪಕರಣಗಳ ಕಾಸ್ಮೆಟಿಕ್ಸ್ ಅಗತ್ಯ ಇಲ್ಲ, ಸಹಜ ಸುಂದರಿ ಅವಳು. ಅಷ್ಟೇ ಸರಳಳು, ಅಷ್ಟೇ ಇತರರ ಬಗ್ಗೆ ಗೌರವ ತೋರಿಸೋಳು. ಅವಳು ಕುದುರೆ ಮೇಲೆ ಬರ್ತಿದ್ದಾಳೆ. ಅಲ್ಲಿ ಗಾಡ್ಫ್ರೇ ಕ್ಯಾಸ್ ನಿಂತಿರೋದು ಕಾಣಿಸುತ್ತೆ, ಆಜಾನುಭಾವ ಅವನು, ಎತ್ತರ ಅವನು ಕಾಣಿಸ್ತದೆ. ತಕ್ಷಣ ಇವನನ್ನು ಹೇಗಾದರೂ ನಾನು ಅವಾಯ್ಡ್ ಮಾಡಬೇಕು, ನಿವಾರಿಸಬೇಕು. ಯಾಕೆ ಅಂತಂದರೆ ಕೇಳಿ ಬಂದಿದೆ ಅವಳಿಗೆ, ಈತ ತನ್ನ ನಡತೆಯ ವಿಷಯದಲ್ಲಿ ಕೇರ್ಲೆಸ್ ಆಗಿದ್ದಾನೆ. ಎಷ್ಟೋ ದಿವಸ ಊರಿಂದ ಹೊರಗೆ ಹೋಗಿದ್ದಾನೆ, ಜನ ಎಲ್ಲ ಮಾತಾಡ್ಕೊಂಡಿದ್ದಾರೆ, ತಮ್ಮನ ಥರ ಆಗೋಗಿದ್ದಾನೆ ಅಂತೂ ಮಾತಾಡಿದ್ದಾರೆ. ಈ ವಿಷಯ ಗೊತ್ತಾಗಿರೋದ್ರಿಂದ ಅವನನ್ನು ಹೇಗಾದರೂ ಅವಾಯ್ಡ್ ಮಾಡಬೇಕು, ಅವನನ್ನು ನಾನು ಪ್ರೀತಿಸಬಾರ್ದು, ಮುಂದುವರಿಸಬಾರ್ದು ಅನ್ನೋದು ಅವಳ ನಿರ್ಧಾರ. ನೋಡಿದರೆ ಅಲ್ಲಿ ನಿಂತಿದ್ದಾನೆ ಅಪ್ಪ. ಅಲ್ಲಿ ನಿಲ್ಲಿಸಿದ್ರೆ ಅವನು ಬಂದು ಇಳಿಸ್ಕೋತಾನೆ ತನ್ನನ್ನು, ಅದು ಇಷ್ಟವಿಲ್ಲ. ಅಪ್ಪನ ಹತ್ರ ಹೆಂಗಾದರೂ ಮಾಡಿ ಸ್ಟೇಬಲ್ಗೆ, ಅಂದರೆ ಕುದುರೆ ಲಾಯ್ಕ್ ತೊಗೊಂಡು ಹೋಗ್ಬಿಡು, ಕುದುರೆನ ಪೋರ್ಟಿಕೋದಲ್ಲಿ ಗಾಡಿ ನಿಲ್ಲಿಸಬೇಡ ಅಂತ ಹೇಳಬೇಕು ಅಂತಲ್ಲ. ಅಪ್ಪನಿಗೆ ಗೊತ್ತಾಗಲ್ಲ, ಮುಂದೆ ಹೋಗಿ ನಿಲ್ಲಿಸ್ತಾನೆ. ಅವನು ಎತ್ತಿ ಇಳಿಸಿದ್ದು ಆಯಿತು. ಅವಳಿಗೊಂಥರ ಸಂಕೋಚ ಆಗುತ್ತೆ. ಒಳಗೆ ಹೋಗ್ತಾರೆ. ಕ್ಯಾರೆಕ್ಟರ್ ಹೆಂಗೆ ತರ್ತಾಳೆ ನೋಡಿ. ಬಟ್ಟೆನೋ ಈಗ ಸದ್ಯಕ್ಕೆ ಹೊರಗಡೆ ಟ್ರಾವೆಲಿಂಗ್ ಇರೋಂದ ಅಂಥ ಒಳ್ಳೆ ಬಟ್ಟೆ ಹಾಕ್ಕೊಂಡಿಲ್ಲ. ಮೇಲುಗಡೆ ರೂಮಲ್ಲಿ ಅವ್ರದ್ದು ಡ್ರೆಸ್ಸಿಂಗ್ ಬಾಕ್ಸು, ಬ್ಯಾಂಡ್ ಬಾಕ್ಸ್ ಅಂತಾರೆ, ಅದನ್ನೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಅವರ ಆಂಟ್ ಕಾಯ್ತಿದ್ದಾಳೆ, ಅತ್ತೆ ಒಬ್ಬಳು. ಅತ್ತೆ ಇದು ಇಬ್ಬರು ಭಾಳ ಮಾತಾಡಿದ್ರಂತೆ. ಪ್ರಿಸಿಲ್ಲ ಹಿಂದ್ಗಡೆಯಿಂದ ಬರ್ತಾಳೆ, ಅಕ್ಕ. ಒರಟಿ ಅಂದರೆ ಒರಟಿ ಅವಳು, ಒಳ್ಳೆಯವಳು, ಆದರೆ ಒರಟಿ. ಇಬ್ಬರು ಇದು ಈ ಸೊಸೆನೂ ಅತ್ತೇನು ಮಾತಾಡ್ಕೊಂಡ್ಬಿಟ್ರಂತೆ. ಎಷ್ಟೊಂದು ಹೇಗಿದೆಯಾ ಎಷ್ಟೊತ್ತು ಮಾತಾಡಿದ ಮೇಲೆ ಏನು ಗೊತ್ತಾಯಿತು ಅಂದರೆ, ಹೋದ ಸಲ ನಾವು ಮೀಟ್ ಮಾಡೋದ ಹೆಂಗಿದ್ವೋ ಹಾಗೆ ಈಗಲೂ ಇದ್ದೀವಿ ಅಷ್ಟೇ, ಅದು ತಾತ್ಪರ್ಯ. ಆರಾಮಾಗಿದ್ದೀರಿ ಅಂತ ಆಯಿತು. ಅಲ್ಲಿ ಇಬ್ಬರು ಹುಡುಗಿರು ಬಂದಿದ್ದಾರೆ, ಮಿಸ್ ಗನ್ ಅಂತ ಅವ್ರ ಹೆಸರು, ದಿ ಮಿಸ್ ಗನ್ಸ್. ಆ ಹುಡುಗಿಯರು ಸಿಟಿಯಿಂದ ಬಂದವರು. ಅವರಿಗೆ ಇವಳನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಈ ಹಳ್ಳಿಲಿ ಇಂಥ ಸುಂದರಿ ಇರಬಹುದಾ ಅಂತ. ಆಮೇಲೆ ಅವಳು ಎಚ್ಚರಿಕೆಯವಳು, ಮನೆ ಕೆಲಸ ಮಾಡೋದನ್ನ ಕೈಯಲ್ಲೆಲ್ಲ ಸೀಳಿದೆ ಅವಳಿಗೆ. ಅವಳು ಆ ಥರ ನಾಜೂಕು ಬೆಡಗಲ್ಲ ಅವಳು, ಒರಟು, ಆ ಕೈಯೆಲ್ಲ ಒರಟು. ಆ ಆಂಟಿಗೆ ಹೇಳ್ತಾ ಹೋಗ್ತಾಳೆ ಹೆಂಗೆ ಮನೇಲಿ ಕೆಲಸ ಮಾಡಿದ್ವಿ, ಇಲ್ಲಿ ಬರಬೇಕಾಗಿರೋದ ಬೆಣ್ಣೆ ಹೆಂಗೆ ತೆಗೆದ್ವಿ, ಚೀಸ್ ಹೆಂಗೆ ಮಾಡಿದ್ವಿ, ಎಲ್ಲ ವಿವರಗಳನ್ನು ಹೇಳ್ಕೊಂಡು ಹಾಗೆ. ಆ ಹುಡುಗಿಯರಿಗೆ ಏನು ಆಸಕ್ತಿ ಅಂದರೆ, ಈ ಹಳ್ಳಿ ಹುಡುಗಿ ಹೇಗೆ ಡ್ರೆಸ್ ಮಾಡ್ಕೋತಾಳೆ ನೋಡಬೇಕು ಅಂತ ಆಸೆ. ಅದಕ್ಕೆ ಅವಳು ಸಿದ್ಧವಾಗ್ತಾ ಇದ್ದಾಳೆ. ನಿಜವಾಗಿ ಇಟ್ ವಾಸ್ ಟು ಹರ್ ಕ್ರೆಡಿಟ್, ಶಿ ಸೇಸ್, ಇನ್ ಸ್ಪೈಟ್ ಆಫ್ ದಿ ಬ್ಯಾಡ್ ಡ್ರೆಸ್ ಶಿ ಲುಕ್ ಬ್ಯೂಟಿಫುಲ್ ಅಂತ. ಈಗ ಫಸ್ಟು ಏನು ಡ್ರೆಸ್ಸು ಗೊತ್ತಾ? ಬಿಳಿಯ ಬಟ್ಟೆ. ಅವಳ ಕ್ಯಾರೆಕ್ಟರ್ನ ಸಂಕೇತ ಅದು. ಅವಳು ಶುದ್ಧ ಮನಸ್ಸಿನವಳು, ಶುದ್ಧ ನೀತಿಯವಳು, ಅದಕ್ಕೆ ಬಿಳಿ ಬಟ್ಟೆ. ಅಕ್ಕ ಚೆನ್ನಾಗಿಲ್ಲ, ಆದರೆ ಅವಳ ಮೇಲೆ ಒತ್ತಾಯ ಹೇರಿದ್ದಾಳೆ, ಅಕ್ಕ ನೀನು ಇದೇ ಡ್ರೆಸ್ ತೊಗೋಬೇಕು ಅಂತ, ಒಂದೇ ಥರ ಡ್ರೆಸ್ಸು. ಅವಳು ಹೇಳ್ತಾಳೆ, ನ್ಯಾನ್ಸಿ ನಿನ್ನ ಪಕ್ಕ ಬೆದರ್ಗೊಂಬೆ ಥರ ಕಾಣ್ತೀನಿ ನಾನು ಅಂತ. ಅವ್ರಿಗೆ ನಾಚ್ಕೋತಾಳೆ, ಹಂಗಲ್ಲ ಅಕ್ಕ ತಂಗಿರು ಒಂದೇ ಥರ ಡ್ರೆಸ್ ಮಾಡ್ಕೋಬೇಕಲ್ವಾ ಅಂತ ಇವಳದು ಹಠ. ಆದರೆ ಅದು ಮಾಡಿಸ್ತಾಳವಳು, ಅದಿರೋದು. ಆಮೇಲೆ
ಆ ಬಾಕ್ಸ್ ತೆಗೆದ್ರೆ ಹೇಳ್ತಾಳೆ ಏನು ಶಿಸ್ತು ಅಂದರೆ, ಆ ಬಾಕ್ಸಲ್ಲಿ ಫಸ್ಟು ಲ್ಯಾವೆಂಡರ್ ಎಲೆಯ ಸುವಾಸನೆ ಘಮ್ ಅಂತ ಬಂತಂತೆ. ಅಷ್ಟೇ ಅಲ್ಲ, ಯಾವ ವಸ್ತು ಎಲ್ಲಿರಬೇಕೋ ಅಲ್ಲಿದೆ, ಯಾವ ವಸ್ತು ಎಲ್ಲಿ ಇರಬಾರ್ದೋ ಅಲ್ಲಿಲ್ಲ ಆ ಬಾಕ್ಸಲ್ಲಿ. ಅಷ್ಟೇ ಅಲ್ಲ, ಪಿನ್ ಕುಷನ್ನಲ್ಲಿ, ಅವಾಗ ಪಿನ್ ಕುಷನ್ ಅಂತ ಬರೋದು, ಪಿನ್ಗಳನ್ನ ಚುಚ್ಚೋರು, ಅದು ಕೂಡ ಕ್ರಮಬದ್ಧವಾಗಿ ಚುಚ್ಚಿಟ್ಟಿದ್ದಾರೆ. ಅದರಲ್ಲೂ ಒಂದು ಚೂರು ಹಿಂಗೆ ಹಾಗೆ ಆಗಿಲ್ಲ. ಅದು ಅವಳ ಕ್ಯಾರೆಕ್ಟರ್ನ ಸಂಕೇತ. ಅಂದರೆ ಪ್ರತಿಯೊಂದು ಶುದ್ಧಾಂಗವಾಗಿರಬೇಕು, ಹಾಗಿಟ್ಟಿದ್ದಾಳೆ. ಆ ಬಟ್ಟೆನ ಅವರು ಹಾಕ್ಕೊಳ್ಳೋದು ಎಲ್ಲ ಇರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಇಷ್ಟು ಚೆನ್ನಾಗಿ ಕಾಣಿಸೋ ಹುಡುಗಿ ಇಷ್ಟು ಕಾಸ್ಟ್ಲಿ ಡ್ರೆಸ್ ಹಾಕ್ಕೊಂಡಿಲ್ಲ ಈ ಹಳ್ಳೀಲಿ. ಆದರೆ ಯಾಕಿದು ಹಳ್ಳಿ ಭಾಷೆ ಮಾತಾಡ್ತಾಳಲ್ಲ, ಬೇಜಾರು ಮಾಡ್ಕೋತಾರೆ ಅವರು. ಗೊರ್ರು ರಾಮಸ್ವಾಮಿ ಹಂಗಾರೆ ಸೀತಾ ಅಂತ ಒಬ್ಬ ಕ್ಯಾರೆಕ್ಟರನ್ನ ಹಾಕ್ತಾರೆ. ಆ ಸೀತೆನೂ ಹಾಗೇನೆ. ಸೀತೆ ಮಾಮೂಲು ಕಾಟನ್ ಸೀರೆ, ಹತ್ತಿ ಸೀರೆ ಉಟ್ಕೊಂಡ್ಲಂತೆ. ಆದರೆ ಎಷ್ಟು ಚೆನ್ನಾಗಿದ್ಲು ಅಂತ, ಸುಂದರವಾಗಿದ್ಲು, ಅವಳ ಮಾತು ಸ್ವಲ್ಪ ಹಳ್ಳಿ ಮಾತೇನೆ. ಆದರೆ ಮನೆ ಕೆಲಸವನ್ನೆಲ್ಲ ಮಾಡ್ತಿದ್ಲು. ಸೌಂದರ್ಯ ಇರೋದು ವ್ಯಕ್ತಿತ್ವದಲ್ಲಿ ಅಂತ. ಇವಳಿಗೆ ನಿಜವಾಗಿಯೂ ಸೌಂದರ್ಯನೂ ಇದೆ, ಜೊತೆಯಲ್ಲಿ ವ್ಯಕ್ತಿತ್ವವೂ ಇದೆ. ಹೀಗೆ ಪ್ರತಿಯೊಂದು ಪಕ್ಕಾ ಇರಬೇಕು. ಮಡಿಕೆ ಕೂಡ, ಬಟ್ಟೆನ ಮಡಿಕೆ ಕೂಡ, ಎ ಕ್ರೀಸ್ ವಾಸ್ ದೇರ್ ವ್ಯಾರ್ ಇಟ್ ಹ್ಯಾಡ್ ದಿ ಬಿಸ್ನೆಸ್ ಟು ಬಿ ಆ್ಯಂಡ್ ವ್ಯಾರ್ ಇಟ್ ಡಿಡ್ ನಾಟ್ ಹ್ಯಾವ್ ಎನಿ ಬಿಸ್ನೆಸ್ ಇಟ್ ವಾಸ್ ನಾಟ್ ದೇರ್. ಕೆಲಸ ಇರೋ ಕಡೆ ಇರುತ್ತೆ ಆ ಸುಕ್ಕಲ್ಲ, ಅದು ಮಡಿಕೆ. ಆ ಮಡಿಕೆ ಇನ್ನೊಂದು ಕಡೆ ಇರೋಲ್ಲ. ಇಷ್ಟು ಚೊಕ್ಕ ಅವಳು ಪ್ರತಿ ವಿಷಯದ. ಅದನ್ನೇ ಇಂಥವ್ರದ ಪ್ರಾಬ್ಲಮ್ ಏನು ಅಂದರೆ, ಇನ್ನೊಬ್ಬರ ಹತ್ರನೂ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಇಷ್ಟು ಪರಿಪೂರ್ಣತೆ ಇನ್ನೊಬ್ಬರಲ್ಲಿ ಇರೋಲ್ಲ. ನಾವು ಸ್ವಲ್ಪ ಕೊಳಕು ಮನೇಲಿ ಅದು ಇದು ಇಡೋದು ಪದ್ಧತಿ, ಮನೆಯವ್ರ ಹತ್ರ ಬೈಸ್ಕೊಳ್ಳೋದು ಪದ್ಧತಿನೇ. ಯಾಕೆಂದರೆ ಅದಿಟ್ಟಿದ್ದೆ ಅಲ್ಲಿ ಯಾಕೆ ಇಟ್ರಿ ಅಂತ, ನಮಗೆ ಎಲ್ಲಿಟ್ಟರೂ ಸರಿ ನಾವು ಅಂದ್ಕೋತೀವಿ. ಕೆಲವರು ಹಂಗಲ್ಲ, ಹಾಗೇ ಇರಬೇಕು ಅಂತ. ಆ ಥರ ಇದು. ಅದು ಅವಳ ಕ್ಯಾರೆಕ್ಟರ್. ಅದಕ್ಕೋಸ್ಕರ ಏನಾಗಿದೆ, ಇವಳ ಬಗ್ಗೆ ಕೋಪ ಇದೆ. ಯಾರು ಗಾಡ್ಫ್ರೇ ಬಗ್ಗೆ ಆಕೆ ಕೋಪ ಇದೆ, ಅವನು ಕೇರ್ಲೆಸ್ ಆಗಿದ್ದಾನೆ ಅಂತ. ಈ ಅಕ್ಕ ಇದ್ದಾಳಲ್ಲ, ಮಾತು ಹೊರಟು, ತಾನು ಏನು ಆಡಿದರೆ ಏನು ಅನಿಸುತ್ತೆ ಗೊತ್ತಿಲ್ಲ ಅವಳಿಗೆ. ಬೆದರುಗೊಂಬೆ ಥರ ಕಾಣಿಸ್ತೀನಿ ಕಣೆ ನಿನ್ನ ಹತ್ರ, ನಾನು ಯಾಕೆ ಹಿಂಗಾಗಬೇಕು, ಐ ಆಮ್ ಅಗ್ಲಿ, ಐ ಹ್ಯಾವ್ ಟೇಕನ್ ಆಫ್ಟರ್ ಮೈ ಫಾದರ್. ನಮ್ಮ ಅಪ್ಪನ ಮನೆ ಕಡೆ ತರದವಳು, ನೀ ಅಮ್ಮನ ಮನೆ ಕಡೆ ನೀ ಚೆನ್ನಾಗಿದ್ದು, ನಾನು ಚೆನ್ನಾಗಿಲ್ಲ, ನಾನು ಯಾಕೆ ಈ ಡ್ರೆಸ್ ಹಾಕೋಬೇಕು. ಆದರೆ ಒಂದು, ಐ ಡೋಂಟ್ ಮೈಂಡ್ ಬೀಯಿಂಗ್ ಅಗ್ಲಿ, ನನಗೇನು ಬೇಜಾರಿಲ್ಲ, ನಾನು ಚೆನ್ನಾಗಿಲ್ಲ, ನನಗೇನು ಬೇಜಾರಿಲ್ಲ ಅಂದ್ಬಿಟ್ಟು ಆ ಮಿಸ್ ಗನ್ಗಳ ಹತ್ರ ತಿರುಗಿಬಿಟ್ಟು ಅಕ್ಕ ತಂಗಿ ಇರ್ತಾರೆ, ನಿಮಗೆ ಹಾಗೆ ಬೇಜಾರಾಗುತ್ತಾ ಅಂತ ಕೇಳ್ತಾಳೆ. ಐ ಡೋಂಟ್ ಮೈಂಡ್, ಡು ಯು ಮೈಂಡ್ ಅಂತಾಳೆ. ಅವಳಿಗೆ ಅದು ಅರ್ಥವಾಗಿಲ್ಲ. ಆಮೇಲೆ ತಂಗಿ ಹೇಳ್ತಾಳೆ, ಅಕ್ಕ ಅವ್ರಿಗೆ ಎಂಥ ನೋವು ಮಾಡಿದೆ. ವಾಟ್ ಡಿಡ್ ಐ ಡೂ ಮೈ ಚೈಲ್ಡ್ ಅಂತಾಳೆ. ವೈ ಡಿಡ್ ಯು ಸೇ ದಿಸ್? ಓ ಡಿಡ್ ಐ ಮೀನ್ ದ್ಯಾಟ್? ಓ ಐ ಆಮ್ ಸಾರಿ, ಐ ಡಿಂಟ್ ಮೀನ್ ಇಟ್. ಅವಳಿಗೆ ಆ ಅರ್ಥ ಬಂದಿಲ್ಲ, ಹೇಳಿಬಿಟ್ಟಿದ್ದಾಳೆ. ಆದರೆ ಇಂಥ ಹೊರಟದನ ಅವಳದು. ಅಕ್ಕ ತಂಗಿಯಲ್ಲಿ ವ್ಯತ್ಯಾಸ. ಸರಿ, ಇವರೆಲ್ಲ ಸಿದ್ಧವಾಗಿ ಬರ್ತಾರೆ ಕೆಳಕ್ಕೆ. ಬರಬೇಕಾದ್ರೆ ನ್ಯಾನ್ಸಿ ಮನಸ್ಸಲ್ಲಿ ಮಾನಸಿಕ ತುಮುಲ, ಈ ಗಾಡ್ಫ್ರೇ ಬಂದ್ಬಿಟ್ಟು ಡ್ಯಾನ್ಸ್ ಮಾಡೋ ಜೊತೆ ಅಂತಾನೆ, ಏನು ಮಾಡಲಿ. ಅಲ್ಲಿ ಎರಡು ಥರ. ಮದುವೆ ಆದರೆ ಇವರನ್ನು ಆ ಊರಲ್ಲೇ ಶ್ರೀಮಂತರ ಮನೆಗೆ ಹೋದಂಗೆ ಆಗುತ್ತೆ. ರೆಡ್ ಹೌಸ್ ಅಂದರೆ ಅತ್ಯಂತ ವೈಭವದ ಮನೆ, ಅಲ್ಲಿಗೆ ಹೋದಂಗೆ ಆಗುತ್ತೆ. ಅವನು ಸ್ಕ್ವಾಯರ್, ಅದು ಬಿರುದು. ಅವರ ಸೊಸೆ ಆದರೆ ಲೇಡಿ ಕ್ಯಾಸ್ ಆಗ್ತಾಳೆ. ಲೇಡಿ ಕ್ಯಾಸ್ ಆಗುವಂಥ ಒಂದು ಟೆಂಪ್ಟೇಷನ್. ಆಮೇಲೆ ಶ್ರೀಮಂತರ ಮನೆ ಸೇರುವಂಥ ಟೆಂಪ್ಟೇಷನ್. ಆ ಟೆಂಪ್ಟೇಷನ್ಗೋಸ್ಕರ ಹೂ ಅಂದ್ಲ ಅಂತ ಒಂದು. ಇನ್ನೊಂದು ಕಡೆ ಹೀ ಈಸ್ ರೆಕ್ಲೆಸ್ ಆಫ್ ಹಿಸ್ ಕ್ಯಾರೆಕ್ಟರ್. ತನ್ನ ಕ್ಯಾರೆಕ್ಟರ್ ಬಗ್ಗೆ ಅವನು ಕೇರ್ ಮಾಡ್ತಿಲ್ಲ. ಅವನನ್ನು ನಾನು ಮದುವೆ ಆಗಬಾರ್ದು. ಅದು ಅವಳಿಗೇನು ಅಂದರೆ, ಎಳೆಯ ವಯಸ್ಸಾದರೂ ವಿದ್ಯಾವಂತೆ ಅಲ್ಲದೆ ಹೋದರೂ ಆ ವಯಸ್ಸಿಗೇನೆ ಗಟ್ಟಿಯಾದ ತನ್ನದೇ ನೀತಿ ಸಂಹಿತೆಗಳನ್ನು ಮಾಡಿಟ್ಕೊಂಡೆ. ಕೋಡ್ ಅಂತ ಬರುತ್ತೆ, ಕೋಡ್ ಆಫ್ ಕಾಂಡಕ್ಟ್. ಹಿಂಗಂದರೆ ಹಿಂಗೆ ಇರಬೇಕು ಅಂತ ಪರ್ಫೆಕ್ಟಾಗಿ ನಿಯಮಗಳನ್ನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳು ಅವಳು. ಹಂಗಿಲ್ಲ, ಅವನು ಮದುವೆ ಆಗಬಾರ್ದು. ಆದರೆ ಅವಳದೇ ಇನ್ನೊಂದು ನಿಯಮ ಅಡ್ಡಿ ಬರುತ್ತೆ. ಏನು ನಿಯಮ ಅದು? ಲವ್ ಒನ್ಸ್, ಲವ್ ಆಲ್ವೇಸ್. ಒಬ್ಬನ ಒಂದು ಸಲ ಪ್ರೀತಿಸಿದ ಮೇಲೆ ಯಾವಾಗಲೂ ಪ್ರೀತಿಸಬೇಕು, ಬದಲಾಯಿಸ್ಕೊಳ್ಳೋಕೆ ಬರಲ್ಲ. ಹಾಗಾದ್ರೆ ಏನು ಮಾಡಬೇಕು? ಆವಾಗ ಯೋಚನೆ ಮಾಡ್ತಾಳೆ, ಐ ವಿಲ್ ನಾಟ್ ಲವ್ ಹಿಮ್ ಬಟ್ ಐ ವಿಲ್ ಆಲ್ಸೋ ನಾಟ್ ಗೆಟ್ ಮ್ಯಾರಿಡ್. ಯಾವ ಅತಿಗೆ ಹೋಗ್ತಾಳೆ, ನಾನು ಮದುವೆನೂ ಆಗಲ್ಲ, ಬೇಡ, ನನ್ನ ನಿಯಮವನ್ನು ಭಂಗ ಮಾಡಲ್ಲ ನಾನು. ಇಷ್ಟರ ಮಟ್ಟಿಗೆ ಅವಳು ನಿರ್ಧಾರ ಮಾಡ್ಕೊಂಡು ಕೆಳಗಡೆ ಇಳ್ಕೊಂಡು ಬರ್ತಾಳೆ. ಬಂದರೆ ಅವರೆಲ್ಲ ಇದಾರಲ್ಲೂ ತಮಾಷೆ ಮಾಡ್ತಾರೆ. ಏನೋ ಡಿಸೆಂಬರಲ್ಲಿ ಗುಲಾಬಿ ಅರಳಿರೋದು ನೋಡಿದೀಯಾ ಅಂತ ತಮಾಷೆ ಮಾಡ್ತಾರೆ. ಇಲ್ವಲ್ಲ ಅಂದರೆ ಇಲ್ಲಿ ಬಂದಿದೆ ನೋಡು ಗುಲಾಬಿ ಅಂತ ಅವಳನ್ನು. ಅಲ್ಲಿ ಗಾಡ್ಫ್ರೇ ಹತ್ರ ಜಾಗ ಇದೆ, ಅವಳಿಗೆ ಹೋಗಿ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ, ಆ ಕಡೆ ಹೋಗಿ ಕೂತ್ಕೋತಾಳೆ. ಆಮೇಲೆ ಒಂದು ಮಾತು ಬರುತ್ತೆ, ಅವನು ಬಂದುಬಿಟ್ಟು ನನ್ನ ಜೊತೆ ಡ್ಯಾನ್ಸ್ ಮಾಡು ಅನ್ಬೇಕು. ಅದಕ್ಕೆ ಹೇಳ್ತಾನೆ, ಡು ಯು ಹ್ಯಾವ್ ಎನಿ ಅಬ್ಜೆಕ್ಷನ್ ಟು ಡ್ಯಾನ್ಸ್ ವಿತ್ ಮೀ? ಏನಾದರೂ ಆಕ್ಷೇಪಣೆ ಇದೆಯಾ? ನೋ ಅಬ್ಜೆಕ್ಷನ್ಸ್ ಅಂತಾಳೆ ಅವಳು. ಇಂಗ್ಲೀಷಲ್ಲಿ ಎರಡು ನೆಗೆಟಿವ್ ಮಾಡಿದರೆ ಪಾಸಿಟಿವ್ ಆಗುತ್ತೆ. ಒಂದು ನೋ ಅಬ್ಜೆಕ್ಷನ್ ಅಂದರೆ ಎಸ್ ಅಬ್ಜೆಕ್ಷನ್ಸ್ ಅಂತ. ಆದರೆ ಮುಖಕ್ಕೆ ಹೊಡೆದಂಗೆ ಡ್ಯಾನ್ಸ್ ಮಾಡಲ್ಲ ನಿಮ್ಮ ಜೊತೆ, ಏನು ಮಾಡ್ತೀರಾ ಅನ್ನೋಕ್ಕಾಗಲ್ಲ. ತಾವು ಹೇಳಿದ್ರಿ ಒಂದು ಸಲ, ಭೀಮ ಇವಳು ಕೇಳ್ತಾ ಗಾಂಧಾರಿ, ಭೀಮ ಏನೋ ರಕ್ತ ಕುಡಿದು ಬಿಡ್ತಿ ಅಂತೆಲ್ಲೋ ದುಶ್ಯಾಸನಂದು ಅಂದಾಗ ಅವನು, ಇಲ್ಲಮ್ಮ ಸುಮ್ಮನೆ ಹಿಂಗೆ ಮಾಡಿದೆ ಅಷ್ಟೇ ಅಂದ. ಕುಡ್ದೆ, ಏನು ಮಾಡ್ತೀಯಾ ಅಂತ ಹೇಳಲಿಲ್ಲ ಅಂತ. ಅದು ಒಂದು ಒರಟತನ ಇದ್ದವ್ರಿಗೂ ಒಂದು ಮುಖಕ್ಕೆ ಹೊಡೆದಂಗೆ ಹೇಳೋದು ಕಷ್ಟ.
ಇವಳಿಗೆ ಮುಖಕ್ಕೆ ಹೊಡೆದು ಅವ್ರ ಮನೆಗೆ ಬಂದಿದ್ದಾಳೆ, ನಿನ್ನ ಜೊತೆ ಡ್ಯಾನ್ಸ್ ಮಾಡಲ್ಲ ಅನ್ನಬಾರ್ದು. ಅದಕ್ಕೆ ನೋ ಅಬ್ಜೆಕ್ಷನ್ಸ್, ಅಂದರೆ ಮನಸ್ಸೊಳಗೆ ಎಸ್ ಅಬ್ಜೆಕ್ಷನ್ಸ್. ಆದರೆ ವಿಧಿ ಇಲ್ಲ, ಡ್ಯಾನ್ಸ್ ಮಾಡ್ತಾರೆ. ಅವ್ರದ್ದಲ್ಲಿ ಅದು ಪದ್ಧತಿ. ಡ್ಯಾನ್ಸ್ ಮಾಡ್ತಾ ಏನೋ ಮಾತಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತ್ತಾಗಿ ಅವಳ ಡ್ರೆಸ್ಸನ್ನು ತುದಿನ ತುಳಿದು ಬಿಡ್ತಾನೆ ಅವನು ಅಕಸ್ಮಾತ್, ಅವನು ಭಾರಿ ಆಳು, ಅವನು ಟಚ್ ಆಗಿ ತುಳಿದು ಬಿಡ್ತಾನೆ. ಟಕ್ಕಂತ ಒಂದು ಹೊಲಿಗೆ ಕಿತ್ತು ಹೋಗ್ಬಿಡುತ್ತೆ. ಒಂದು ಹೊಲಿಗೆ ಕಿತ್ತ ತಕ್ಷಣ ಅವಳಿಗೆ ರಿಲೀಫು, ಬಿಟ್ಟು ಹೊರಗಡೆ ಹೋಗೋಕ್ಕಾಯ್ತಲ್ಲ, ಡ್ಯಾನ್ಸ್ ನಿಲ್ಸೋಕೆ ಅವಕಾಶ ಆಯ್ತಲ್ಲ ಅವಳಿಗೆ. ಅಕ್ಕ ತಂಗಿರು ಎಂಥ ತಯಾರಿ ನೋಡಿ, ತುದಿಗಾಲಲ್ಲಿ ಇರ್ತಾರೆ. ಅವಳು ಅಲ್ಲಿಂದನೇ ಕಣ್ಣು ಮಾಡ್ತಾಳೆ ಸನ್ನೆನ, ಪ್ರಿಸಿಲ್ಲ. ಇವಳು ಹಿಂಗಂತಾಳೆ, ಹೊರಗೆ ಬಾ ಅಂತಾಳೆ. ಅಲ್ಲಿ ಬಂದರೆ ಸೂಜಿ ದಾರ ಹಿಡ್ಕೊಂಡು ರೆಡಿ ಇದ್ದಾಳೆ ಅವಳು. ಏನು ಎಷ್ಟು ಪರ್ಫೆಕ್ಟ್ ನೋಡಿ. ರಾಮಸ್ವಾಮಿ ಹೆಂಗಾರ ಆ ಸೀತೆ ಬಗ್ಗೆ ಹೇಳೋಂಗೆ, ಅವ್ರ ಮನೆಯಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಅಪವ್ಯಯ ಮಾಡುತ್ತಿರಲಿಲ್ಲ. ಇದು ಸೇಮ್ ಸಾಲು ಯಾರ್ದು ಕಾಪಿ ಮಾಡಿದಾರೋ, ಈವನ್ ಎ ಪಿಂಚ್ ಆಫ್ ಸಾಲ್ಟ್ ವಾಸ್ ನಾಟ್ ವೇಸ್ಟೆಡ್ ಅಂತ ಇಲ್ಲೂ ಬರುತ್ತೆ. ಅಂಥ ಕೇರ್. ಅದಕ್ಕೆ ಗಾಡ್ಫ್ರೇ ಅವಳು ನಮ್ಮ ಮನೆಗೆ ಬರಲಿ ಅಂತ ಯೋಚನೆ ಮಾಡಿರೋದು, ಕಾತುರನಾಗಿರೋದು. ಸರಿ, ಚಕ್ಕಂತೆ ಅಕ್ಕ ತಂಗಿರು ಆ ಕಡೆ ಹೊರಟೋಗ್ತಾರೆ. ಹೊರಟೋದ ತಕ್ಷಣ ಇವನು ಹಿಂದ್ಗಡೆ ಬರಬಾರ್ದು, ಈ ಟೊಣಪ ಹಿಂದ್ಗಡೆ ಹೋಗ್ತಾನೆ. ಹಿಂದ್ಗಡೆ ಆ ರೂಮ್ ಹತ್ರ ಹೋಗಿ ನಿಂತ್ಕೊಂಡಿದ್ದಾನೆ. ಅವಳು ತಯಾರಿ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ ಹೊಲಿಗೆಯನ್ನು ಸರಿ ಮಾಡೋದಕ್ಕೆ. ಯಾರು? ಪ್ರಿಸಿಲ್ಲ ಅಕ್ಕ. ಇವನು ಮಾತಾಡೋಕೆ ಮಾಡ್ತಾನೆ. ಫಸ್ಟ್ ಮಾತು ಅವಳು ಹೇಳ್ತಾಳೆ, ಐ ಆಮ್ ಸಾರಿ, ಐ ಆಮ್ ಅನ್ ಅನ್ಲಕ್ಕಿ ಪಾರ್ಟ್ನರ್ ಫಾರ್ ಯು. ಏನು ಪತಾಕ ಸ್ಥಾನ ಅಂತಂದರೆ ಡ್ರಾಮೆಟಿಕ್ ಐರನ್ನಿ ಅಂತಾರೆ. ಏನೋ ಮಾತು ಹೇಳ್ತೀವಿ, ಅದಕ್ಕೆ ಇನ್ನೇನೋ ಅರ್ಥ ಬಂದುಬಿಡುತ್ತೆ. ವೇಣಿ ಸಂಹಾರದಲ್ಲಿ ಭಟ್ಟನಾರಾಯಣದಲ್ಲಿ ಮುರಿದು ಬಿತ್ತು ಅಂತ, ನನ್ನ ತೊಡೆ ಅಂತಾನೆ ದುರ್ಯೋಧನ. ಅವನು ಬಂದು ಮುರಿದು ಬಿತ್ತು ಅಂತಾನೆ, ಮುರಿತು ಅಂತಾನೆ. ಯಾರಿಂದ? ಭೀಮನಿಂದ ಅಂತಾನೆ. ಭೀಮ ಅಂದರೆ ಗಾಳಿ ಅಂತ ಅವನ ಲೆಕ್ಕ. ಅವನು ಹೇಳ್ತು ಧ್ವಜ ಮುರಿತು ಅಂತ. ಆದರೆ ಹೆಂಗೆ ಅನಿಸುತ್ತೆ ಅಂದರೆ ಇವನ ತೊಡೆಯನ್ನು ಭೀಮ ಮುರಿದ ಅಂತ ಅರ್ಥ ಬರೋಂಗಿದೆ. ಅದು ಮುಂದೆ ಹಿಂಗಾಗುತ್ತೆ ಅಂತ. ಇವರಿಬ್ಬರು ತುಂಬ ಚೆನ್ನಾಗಿ ಮದುವೆಯಾಗಿ ಸಂತೋಷದಿಂದ ಇರ್ತಾರೆ. ಆದರೆ ಬೇರೆ ಒಂದು ದುರಂತ ಆಗುತ್ತೆ ಅವ್ರ ಜೀವನದಲ್ಲಿ. ಅದಕ್ಕೆ ಧ್ವನಿ ಇದೆ ಇಲ್ಲಿ. ಏನು ಅಂತಂದರೆ, ಐ ಆಮ್ ಎನ್ ಅನ್ಲಕ್ಕಿ ಪಾರ್ಟ್ನರ್ ಫಾರ್ ಯು ಅಂದ ತಕ್ಷಣ ಹೇಳ್ತಾನೆ, ನ್ಯಾನ್ಸಿ, ಹಾಗಾದರೆ ನೀನು ನನಗೆ ಕ್ಷಮಿಸೋದೇ ಇಲ್ವಾ? ಒಬ್ಬ ಮನುಷ್ಯ ಒಂದು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ವಾ? ಇದನ್ನು ಕ್ಷಮೆ ಕೇಳೋರು ತಪ್ಪು ಮಾಡೋ ಮುಂಚೆ ಯೋಚನೆ ಮಾಡಬೇಕಿತ್ತು. ತಪ್ಪು ಮಾಡೋ ಮುಂಚೆ, ಬಿಫೋರ್ ಯು ಡಿಡ್ ರಾಂಗ್ ಯು ಶುಡ್ ಹ್ಯಾವ್ ಥಾಟ್ ಆಫ್ ಇಟ್ ಅಂತಾಳೆ. ತಕ್ಷಣ ಹಾಗಾದರೆ ನಿನಗೆ ಫೀಲಿಂಗ್ ಇಲ್ವಾ? ಫೀಲಿಂಗ್ ಇಲ್ವಾ ಅಂತಂದರೆ ಅವ್ರು ಹೇಳ್ತಾರೆ, ಮುಂಚೆ ತಪ್ಪು ಮಾಡಿದವ್ರಿಗೆ ಇಲ್ಲದೆ ಇರೋ ಫೀಲಿಂಗ್ ನನಗೆ ಯಾಕಿರುತ್ತೆ ಫೀಲಿಂಗು? ಈ ಥರ ಮಾತುಕತೆ ಆಗುತ್ತೆ. ಇಲ್ಲ ನ್ಯಾನ್ಸಿ, ನಿನ್ನ ಜೊತೆ ಒಂದು ಡ್ಯಾನ್ಸ್ ಅಂತಂದರೆ ನನಗೆ ಜೀವನದ ಅತಿ ದೊಡ್ಡ ವಸ್ತು ಇದ್ದ ಹಾಗೆ, ಅತಿ ದೊಡ್ಡ ಸಂತೋಷ. ಇಷ್ಟು ನೇರವಾಗಿ ಯಾವತ್ತೂ ಮಾತಾಡಿರಲಿಲ್ಲ ಅವನು. ಇನ್ನೊಂದು, ನೀನು ಅವಕಾಶ ಕೊಟ್ಟರೆ ನನ್ನ ಜೀವನವನ್ನು ನಾನು ಬದಲಾಯಿಸ್ಕೋತೀನಿ. ನನ್ನ ಜೊತೆ ಬಂದರೆ ನಾನು ಒಳ್ಳೆಯವನಾಗ್ತೀನಿ. ನೀನು ನನ್ನನ್ನು ಬದಲಾಯಿಸೋಕ್ಕೆ ಶಕ್ತಿ ಇದೆ. ನೀನು ಒಪ್ಪದೆ ಹೋದರೆ ಏನೂ ಆಗೋಲ್ಲ ಅಂತಾನೆ. ಅವಳು ಉತ್ತರ ಕೊಡೋದಿಲ್ಲ. ಅವಳು ಹೆಂಗೆ ಉತ್ತರ ಕೊಡ್ತಾಳೆ? ಅದಕ್ಕೆ ಸುಮ್ಮನೆ ಇರ್ತಾಳೆ ಅಷ್ಟೇ. ಸರಿ, ಅಷ್ಟೊತ್ತಿಗೆ ಪ್ರಿಸಿಲ್ಲ ಬರ್ತಾಳೆ. ಪ್ರಿಸಿಲ್ಲ ಬಂದುಬಿಟ್ಟು, ಎಲ್ಲಿ ಆ ಹೊಲಿಗೆ ಮಾಡೋಣ ಅಂದ್ಕೊಂಡು, ಇವನು ಆ ಸಂದರ್ಭದಲ್ಲಿ ಇರಬಾರ್ದು. ಹೆಂಗಸರದ್ದು ಏನೋ ಕೆಲಸ ಆ ಟೈಮಲ್ಲಿ ಇರಬಾರ್ದು. ಯಾರೇ ಜೆಂಟಲ್ಮನ್ ನಾನು ಇರೋಲ್ಲ. ಅವನು ಹೇಳ್ತಾನೆ, ಡು ಯು ವಾಂಟ್ ಮಿ ಟು ಸ್ಟೇ ಆರ್ ಟು ಗೋ? ಕೇಳೋದು ಬೇರೆ. ಅದಕ್ಕೆ ಇವಳು ಉತ್ತರ ಚೆನ್ನಾಗಿದೆ. ಇವಳು ತನ್ನ ಪಾಡು ತಾನು ಜಿಪ್ ಉಣಿಸ್ಕೊಂಡು ಏನೋ ಮಾಡಿಕೊಂಡು, ವೆದರ್ ಯು ಸ್ಟೇ ಆರ್ ಗೋ ಇಟ್ಸ್ ಆಲ್ ದಿ ಸೇಮ್ ಟು ಮೀ ಅಂತಾಳೆ. ನೀ ಇದ್ರೂ ಸರಿ ಬಿಟ್ಟರು ಸರಿ ಅಂತ. ಯಾರ್ದಾರು ಮನೆಗೆ ಹೋದ್ರೆ ಬದಲ ಅಂತಂದ್ರೆ ನೀವು ಬಂದರೂ ಸರಿ ಬಿಟ್ಟರು ಸರಿ ಅಂದ್ರೆ ಏನು ಮಾಡೋಣ? ಅದಕ್ಕೆ ಇವನು ನೋಡಿ, ದೆನ್ ಐ ವಿಲ್ ಸ್ಟೇ ಅಂತ ಅಲ್ಲೇ ಕೂತ್ಕೋತಾನೆ. ಸರಿ, ಕೂತ್ಕೊಂಡು ಆಯಿತು. ಆಮೇಲೆ ಈ ಕಡೆ ಏನಾಗಿದೆ, ಅಲ್ಲಿ ಹೊರಟಿದ್ದಾಳೆ ಯಾರು? ಗಾಡ್ಫ್ರೇ ಕ್ಯಾಸನ ಮದುವೆಯಾದಂತಹ ಆ ಮಾಲಿ ಅಂತ, ಫ್ಯಾರನ್ ಅಂತ ಬಾರ್ಮೇಡ್, ಬಾರ್ನಲ್ಲಿ ಒಬ್ಬಳು ಅಟೆಂಡೆಂಟ್ ಅವಳು. ತುಂಬ ಸುಂದರವಾಗಿದ್ದವಳು ಒಂದು ಕಾಲದಲ್ಲಿ. ಆದರೆ ಅಫೀಮಿನ ಚಟದಿಂದ ಹಾಳಾಗಿ ಹೋಗ್ಬಿಟ್ಟಿದ್ದಾಳೆ. ಆ ಅಫೀಮಿನ ಚಟದಿಂದ ಅವನು ನಿನ್ನನ್ನು ಸಾಯ್ತೀನಿ, ನಿನ್ನನ್ನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅಂದಿದ್ದಾನೆ ಅವನು. ಅಷ್ಟರ ಮಟ್ಟಿಗೆ ಅದಕ್ಕೆ ಕೋಪ ಅವಳಿಗೆ. ಈಗ ಅವನು ಸಂತೋಷವಾಗಿ ಡ್ರಿಂಕ್ಸ್ ತೊಗೊಂಡು ಹೆಂಗಸ್ ಜೊತೆ ಮಾತಾಡಿಕೊಂಡು ಲಲ್ಲೆ ಆಡ್ಕೊಂಡು ಇರ್ತಾನೆ. ಅವನ ಸುಖವನ್ನು ಹಾಳು ಮಾಡಬೇಕು, ಅವನನ್ನು ಹಾಳು ಮಾಡಬೇಕು. ಅಲ್ಲಿ ಹೋಗಿ ನಿಂತ್ಕೋಬೇಕು. ನಾನು ನಿಂತ್ಕೊಂಡು ಆ ಮಾವ ಅವರ ಅಪ್ಪ ಇದ್ದಲ್ಲ ಅವನ ಮುಂದೆ ನಿಲ್ಲಿಸ್ಬಿಟ್ಟು, ನೋಡಿ ನಿಮ್ಮ ಮೊಮ್ಮಗು, ನಾನೇ ನಿಮ್ಮ ಹಿರಿ ಸೊಸೆ ಅನ್ಬೇಕು, ಅವನ ಸಂತೋಷ ಹಾಳು ಮಾಡಬೇಕು ಅನ್ನೋ ದುಷ್ಟ ಉದ್ದೇಶದಿಂದ ಹೊರಟಿದ್ದಾಳೆ. ದುಷ್ಟ ನೀವು ಒಂದೇ ಇರಬಹುದು. ದುಷ್ಟ ಅಂದರೆ ಇವಳು ಮನಸ್ಸನ್ನು ಆಳಕ್ಕೆ ಹೆಂಗೆ ಇಳಿತಾಳೆ ಪಾತ್ರದ್ದು ಅಂದರೆ ಅವಳು ಹೇಳ್ತಾಳೆ, ಲೇಖಕಿ ತುಂಬ ಚೆನ್ನಾಗಿ ಹೇಳ್ತಾಳೆ. ಇದರಲ್ಲಿ ಅವಳ ತಪ್ಪು ಏನಿರಬಹುದು? ಅವಳದ್ದು ಒಂದು ಪಾಲಿನ ತಪ್ಪಿದೆ. ಆದರೆ
ಅವಿದ್ಯಾವಂತಿಯಾದ, ಆಫ್ಟರ್ ಆಲ್ ಒಂದು ಬಾರ್ ಮೇಡ್ ಆದ ಅವಳಲ್ಲಿ ಅಂತಹ ಸೂಕ್ಷ್ಮ ಭಾವನೆಗಳಿಗೆ ಜಾಗ ಇರಲಿಲ್ಲ. ನಂದೂ ತಪ್ಪಿದೆ, ನಾನು ಈ ಥರ ಕೆಟ್ಟ ಚಟಕ್ಕೆ ಬೀಳದೆ ಹೋಗಿದ್ರೆ ಸರಿ ಇರ್ತಿತ್ತೇನೋ ಅನ್ನೋಷ್ಟು ತನ್ನ ತಪ್ಪನ್ನು ನಾವು ನೋಡಲ್ಲ. ನಾವು ಯಾವಾಗಲೂ ಹಾಗೇನೆ. ಈಗ ಸ್ಟೂಡೆಂಟ್ಸಿಗೆ ಚಕ್ಕನ್ನು ಬೈದು ಬಿಡ್ತೀವಿ, ಏನ್ರಿ ನಿದ್ದೆ ಮಾಡ್ತಿದ್ದಾರೆ, ಬುದ್ಧಿ ಇದೆಯೇನ್ರಿ ನಿಮಗೆ ಅಂತ. ಪಾಪ ನಮ್ಮ ಸ್ಟೂಡೆಂಟ್ಸ್ ಒಳ್ಳೆಯವರು, ಸರ್ ನಿಮ್ಮ ಪಾಠ ಹಾಗೆ ಇದೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಹೇಳೋಲ್ಲ ಅಷ್ಟೇ. ಇದು ಬಹಳ ನಿದ್ದೆಗೆ ಇನ್ಸ್ಪೈರಿಂಗ್ ಆಗಿದೆ ಅಂತಂದರೆ ಮುಗೀತಲ್ಲ. ಅವ್ರು ಹೇಳೋಲ್ಲ, ನಾವು ಬೈದಿರ್ತೀವಿ, ಅವ್ರಿಗೆ ಬೇಜಾರಾಗಿರುತ್ತೆ. ನಾವು ನಮ್ಮ ಕಡೆ ಸರಿನಷ್ಟೇ ನೋಡ್ತಾ ಇರ್ತೀವಿ, ಅವ್ರ ಕಡೆ ಸರಿ ನೋಡೋಕ್ಕೆ ಹೋಗಲ್ಲ. ಇದು ಮನುಷ್ಯನ ಸ್ವಭಾವ. ಸೂಕ್ಷ್ಮವಾದಷ್ಟು ಇನ್ನೊಬ್ಬರ ಅಭಿಪ್ರಾಯವನ್ನು ತಗೋತಾ ಹೋಗ್ತೀವಿ. ಇವಳಿಗೆ ಅಷ್ಟೆಲ್ಲ ಇಲ್ಲ, ಸೇಡ್ ತೀರಿಸ್ಕೋಬೇಕು ಅಂತ ಹೊರಟು ಬಿಟ್ಟಿದ್ದಾಳೆ. ಹರ್ಕ್ ಬಟ್ಟೆಯಲ್ಲಿರುವಂಥ, ತಲೆಗೆ ಒಂದು ಟವಲ್ ಕಟ್ಟಿರುವಂಥ ಒಂದು ಬಟ್ಟೆ, ಸ್ಕಾರ್ಫ್ ಥರ ಕಟ್ಟಿರುವಂಥ 1 ವರ್ಷದ ಮಗು, ಚಿನ್ನದ ಬಣ್ಣದ ಗುಂಗುರು ಕೂದಲು, ನೀಲಿ ಕಣ್ಣು. ಆ ಮಗುನ ಹಿಂಗೆ ಎತ್ಕೊಂಡಿದ್ದಾಳೆ. ಮಗು ಮಲ್ಕೊಂಡಿದೆ, ಹಿಮ ಬೀಳ್ತಾ ಇದೆ, ಚಳಿ 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 ಚಳಿ. ಹತ್ತಿರ ಬರ್ತಾ ಇದ್ದಾಳೆ. ಹತ್ತಿರ ಬರ್ತಾ ಇದ್ದರೆ ಒಂದೇ ಯೋಚನೆ, ಹೆಂಗೆ ಹೋಗಬೇಕು ಗೊತ್ತಿಲ್ಲ, ಎಷ್ಟು ದೂರ ಬಂದಿದ್ದೀನಿ ಗೊತ್ತಿಲ್ಲ ಅವಳಿಗೆ. ಹತ್ತಿರ ಬಂದುಬಿಟ್ಟಿದ್ದಾಳೆ, ದೂರ ಇದೆ ಅಂದ್ಕೊಂಡ್ಬಿಡ್ತಾಳೆ. ಟೆಂಪ್ಟೇಷನ್ ಶುರು ಆಗುತ್ತೆ ಅವಳಿಗೆ. ಏನು ಟೆಂಪ್ಟೇಷನ್ ಅಂತಂದರೆ ಆ ಅಫೀಮನ್ನು ತಗೋಬೇಕು ಅಂತ ತೆಗಿತಾಳೆ ಬಾಟ್ಲನ್ನು. ಬ್ಲ್ಯಾಕ್ ಮಾನ್ಸ್ಟರ್ ಅಂತಾಳವಳು. ಆ ದುಷ್ಟ ಕರಾಳ ಏನೋ ಮೃಗ ಅದು ತಗೋತಾಳೆ. ಆದರೆ ತಾಯ್ತನ ಮನಸ್ಸಲ್ಲಿದೆ, ಅಯ್ಯೋ ನಾನು ತೊಗೊಂಬಿಟ್ಟು ಅಂದರೆ ನಿದ್ದೆ ಬರುತ್ತೆ, ನಿದ್ದೆ ಬಂದರೆ ನನ್ನ ಮಗು ಗತಿ ಏನು, ಅದರಿಂದ ಹತೋಟಿಗೆ ತಂದ್ಕೋತಾಳೆ. ಇನ್ನೂ ಒಂದು ಕ್ಷಣ ಹಾಗೆ ಮುಂದುವರಿತೆ, ಟೆಂಪ್ಟೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಕಡೆಗೆ ಎಷ್ಟು ಚೆನ್ನಾಗಿ ಡ್ರಾಮ್ಯಾಟಿಕ್ಕಾಗಿ ಬೆಳೀತಾರೆ ಗೊತ್ತಾ, ರಪ್ಪಂತ ಆ ಬಾಟ್ಲನ್ನು ಬಿಸಾಕ್ತಾಳೆ. ಆ ರಪ್ಪಂತ ಬಿಸಾಕ್ತಾಳೆ. ತಾಯ್ತನ ಗೆಲ್ತು, ಮಾತೃತ್ವ ಗೆದ್ದು ಅಂದ್ಕೊಂಡ್ಬಿಡ್ಬೇಡಿ, ಖಾಲಿ ಬಾಟ್ಲಿ ಬಿಸಾಕಿದ್ದಾಳೆ. ತಗೊಂಡಿದ್ದಾಳೆ ಅಷ್ಟೇ. ಆದರೂ ಇನ್ಸ್ಟಿಂಕ್ಟು, ಮದರ್ಲಿ ಇನ್ಸ್ಟಿಂಕ್ಟ್ ಬಿಗಿಯಾಗಿ ಹಿಡ್ಕೊಂಡಿದ್ದಾಳೆ ಮಗುನ. ಅಷ್ಟರಲ್ಲಿ ಆ ಬ್ಲ್ಯಾಕ್ ಮಾನ್ಸ್ಟರ್ ಅಫೀಮ್ ಇದೆಯಲ್ಲ, ಅದ್ರ ಪ್ರಭಾವ ಶುರು ಆಗುತ್ತೆ. ತೂಕಡಿಕೆ, ನಿದ್ದೆ, ಆ ಹಿಮಾನೇ ಅವಳಿಗೆ ಹಾಸಿಗೆ, ಆ ಹುಲ್ಲು ಪೊದೆ ಬೆಳೆದ ಅದೇ ಅವಳ ದಿಂಬು. ಮಲ್ಕೋತಾಳೆ ನಿಧಾನ. ಆದರೂ ಹಿಂಗೇ ಬಿಗಿ ಹಿಡ್ಕೊಂಡು ಮಗುನ ಮಲಗಿದ್ದಾಳೆ ತಾಯಿ. ಅದು ಸ್ವಲ್ಪ ಹೊತ್ತಾದಮೇಲೆ ನಿಧಾನವಾಗಿ ಕೈ ಬಿಡುತ್ತೆ. ಆ ಮಗು ಹೊರಳಿ ಬಿದ್ದುಬಿಡುತ್ತೆ. ಬಿದ್ದ ತಕ್ಷಣ ಎಚ್ಚರ ಆಗುತ್ತೆ, ಹಿಂಗೆ ಕಂಡು ಬಿಡುತ್ತೆ. ಮ್ಯಾಮಿ 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 ಅನ್ನತ್ತೆ. ಮ್ಯಾಮಿಯಲ್ಲಿ ಉತ್ತರ ಕೊಡ್ತಾಳೆ. ಕ್ಷಣ ಮಾತ್ರದಲ್ಲಿ ಬೆಳಕು ಕಾಣಿಸುತ್ತೆ ನೆಲದಲ್ಲಿ, ಏನೋ ಬೆಳಕು. ಹಿಡಿಬೇಕು ಅದನ್ನು, ಅದು ಹಿಡಿಬೇಕು ಅಂತ ಮಗುಗೆ, ಪುಟ್ಟ ಮಗು ನೋಡಿ, ಹಿಡಿಬೇಕು ಅಂತ ಹೀಗೆ ತೆಳ್ಕೊಂಡು ಹೋಗುತ್ತೆ. ಅದು ಎಲ್ಲಿಂದ ಬರ್ತದೆ ಅಂದರೆ ಸೈಲಾಸ್ ಮಾರನ ಮನೆಯಿಂದ ಬರ್ತಿರೋ ಬೆಳಕದು, ಅದ್ರ ಪ್ರತಿಫಲನ. ಆ ಬೆಳಕು ಹಿಡ್ಕೊಂಡ್ಬಿಟ್ಟು ಫಾಲೋ ಮಾಡ್ಕೊಂಡು ಅಮ್ಮನ ಮರ್ತಾಯಿತ್ತು, ಒಳಗಡೆ ಹೋಗ್ಬಿಡ್ತಾಳೆ. ಬಾಗಿಲು ತೆಕ್ಕೊಂಡಿದೆ, ಒಳಗಡೆ ಹೊರಟೋಗ್ತಾಳೆ. ಒಳಗಡೆ ಹೋದರೆ ಅಲ್ಲಿ ಅಗ್ನಿ ಉರಿತಾ ಇದೆ, ಒಲೆ. ಅದ್ರ ಮುಂದೆ ನಿಂತ್ಕೋತೆ, ಹಿಂಗೆ ಮಾಡುತ್ತೆ ಮಗು. ಬೆಂಕಿ ಜೊತೆ ಮಾತಾಡುತ್ತೆ, ಗರ ಅಂತ ಬಾಲ್ಯ ಭಾಷೆಯಲ್ಲಿ, ತಂದೆ ಭಾಷೆ ಮಾತಾಡುತ್ತೆ. ಅಲ್ಲಿ ಗೋಣಿ, ಅವನದು ರೈನ್ ಕೋಟ್ ಹರಡಿಟ್ಟಿದ್ದಾನೆ. ಯಾವುದು ಅಂದರೆ ಗೋಣಿ ಚೀಲ. ಅದು ಬೆಚ್ಚಗಾಗಿರುತ್ತೆ. ಪಾಪ ಬೆಚ್ಚಗೆ ಅಂತ ಅಲ್ಲಿ ಹೀಗೆ ಮಲ್ಕೊಂಡ್ಬಿಡುತ್ತೆ, ನಿದ್ದೆ ಬಂದೇ ಬಿಡುತ್ತೆ. ಹಾಗಾದರೆ ಸೈಲಾಸ್ ಮಾರ್ನರ್ ಎಲ್ಲಿ ಹೋಗಿದ್ದ? ಏನಿಲ್ಲ, ಅವನಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ಚೇಷ್ಟೆಗೆ, ಮಾರ್ನರ್ ಹೊಸ ವರ್ಷ ಕಣು, ನಿನ್ನ ಚಿನ್ನ ವಾಪಸ್ ಬರುತ್ತೆ ಅಂದಿದ್ದಾರೆ. ಅದಕ್ಕೆ ಆವಾಗ ಬಾಗಿಲು ತೆಗೆಯೋದು, ಬರ್ತಾ ಇದೆಯಾ ನೋಡೋದು ಮಾಡ್ತಿದ್ದಾನೆ ಅವನು. ಹಾಗೆ ಒಂದು ಸಲ ಬಾಗಿಲು ತೆಗೆದಾಗ ಆಮೇಲೆ ಹಿಮ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಗಾಳಿ ಮುಚ್ಚೋಣ ಅಂದ್ಬಿಟ್ಟು ಹೋಗ್ತಾನೆ. ಹೋದಾಗ ಆ ಟ್ರಾನ್ಸ್ ಇದೆಯಲ್ಲ ಬಂದ್ಬಿಟ್ಟಿದೆ, ಹಿಂಗೆ ನಿಂತಿದ್ದಾನೆ. ಆವಾಗ ಮಗು ಒಳಗೆ ಬಂದ್ಬಿಟ್ಟಿದೆ. 10 ನಿಮಿಷ ಆದಮೇಲೆ ಎಚ್ಚರ ಆಗುತ್ತೆ ಅವನಿಗೆ. ಎಚ್ಚರ ಆದ ತಕ್ಷಣ ಕಂಟಿನ್ಯೂ, ಆ ಆ್ಯಕ್ಷನ್ ಕಂಟಿನ್ಯೂಡ್. ಬಾಗಿಲು ಹಾಕ್ತಾನೆ, ಗೊತ್ತಾಗಿಲ್ಲ ಅವನ ಮಧ್ಯೆ ಏನಾಯಿತು ಅಂತ. ಬರ್ತಾನೆ, ಮಂದವಾದ ಕಣ್ಣು, ಶಾರ್ಟ್ ಇದು ಸಮೀಪದ ದೃಷ್ಟಿ ಅಲ್ವೇ ಅವನಿಗೆ, ಕಾಣಿಸೋಲ್ಲ. ನೋಡ್ತಾನೆ, ಆ ಮಂಕ್ ಬೆಳಕಲ್ಲಿ ಚಿನ್ನ, ನನ್ನ ಚಿನ್ನ ಬಂದ್ಬಿಟ್ಟಿದೆ. ಅಯ್ಯೋ ಬಂದ್ಬಿಡ್ತು ಚಿನ್ನ ಅಂದ್ಬಿಟ್ಟು ಹೋಗಿ ಹಿಡ್ಕೋತಾನೆ ಅದನ್ನು. ಅಯ್ಯೋ ಮೃದುವಾದ್ದು, ಬೆಚ್ಚಗಿದೆ. ಅವನದು ಕೋಲ್ಡ್, ಅದ್ರಲ್ಲಿ ಲೈಫ್ ಇಲ್ಲ, ಇದು ಜೀವ ಇರೋದು, ಇದು ವಾರ್ಮ್, ಇದು ಬೆಚ್ಚಗಿದೆ. ನೋಡಿದರೆ ಮಗು ಎಲ್ಲಿಂದ ಬಂತು? ದಿಗ್ಭ್ರಾಂತಿ ಅವನಿಗೆ. ಮಗು ಎಲ್ಲಿಂದ ಬಂತು ಅನ್ನೋ ಅಷ್ಟೇ ಮಗು ಎದ್ದುಬಿಡುತ್ತೆ. ಎದ್ಬಿಟ್ಟು ಅಂತ ಅಳೋಕ್ಷ ಮಾಡಿಬಿಡುತ್ತೆ. ಬಾಲಾನಾಂ ರೋದನಂ ಬಲಂ. ಮಕ್ಕಳಿಗೆ ಇನ್ನೊಂದು ಅಸಹಾಯಕತೆಯೇ ಅವರ ಶಕ್ತಿ, ಮಕ್ಕಳ ಶಕ್ತಿ. ಇವನು ಇಂಥ ಮನುಷ್ಯ ಆದವನು ಏನು ಮಾಡಬೇಕು ಗೊತ್ತಾಗಲ್ಲ. ಮಗು ಹಿಡ್ಕೊತಾನೆ, ಹಿಂಗೆ ಓಡಾಡ್ತಾನೆ. ಒಂದೇ ಸಲಕ್ಕೆ ಇನ್ಫ್ಲಕ್ಸ್ ಆಫ್ ಮೆಮೊರೀಸ್, ಹಳೇ ನೆನಪೆಲ್ಲ ನುಗ್ಗಿ ಬಂದ್ಬಿಡುತ್ತೆ. ನನ್ನ ತಂಗಿ ಬಂದಿದ್ದಾಳ, ಅರೆ ಭಾಳ ವರ್ಷದಿಂದ ಸತ್ತೋದ್ಲಲ್ಲ ಅಂತ ಹಳೇದೆಲ್ಲ ನೆನಪು ಶುರು ಆಗ್ಬಿಡುತ್ತೆ ಅವನಿಗೆ. ಯಾವುದನ್ನು ಹೂತಿಟ್ಟಿದ್ನೋ, ಈ ಮಗು ಅಳುತ್ತಿರೋ ಮಗುನ ಏನು ಮಾಡ್ತೀರ, ಏನೋ ಮಾಡಲೇಬೇಕಲ್ಲ, ಮಹಾರಾಜನಾದರೂ ಬಗ್ಗಬೇಕು. ಅದಕ್ಕೆ ಒಂದೇ ಹೊಳೆಯೋದು ಅವನಿಗೆ, ಹಸಿವಾಗಿರಬೇಕು ಅಂತ. ಪಾಪ ಗಂಜಿ ಮಾಡ್ಕೊಂಡಿರ್ತಾನೆ. ಅದು ಗಂಜಿ ಆಗಲ್ವೇನೋ ಅಂದ್ಕೊಂಡು ಅದಕ್ಕೆ ಸಕ್ಕರೆ ಪೊಟ್ನ ಇಟ್ಟಿದ್ದಾನೆ. 16 ವರ್ಷದಿಂದ ಉಪಯೋಗಿಸಿಲ್ಲ, ಕಾಸ್ಟ್ಲಿ ಅಂದ್ಬಿಟ್ಟು. ಪಾಪ ಆ ಸಕ್ಕರೆನ ಬೆರೆಸ್ಬಿಟ್ಟು ಸ್ಪೂನಿಂದ ತಿನ್ನಿಸ್ತಾನೆ. ಎಷ್ಟು ಬಾಂಧವ್ಯ ಶುರು ಆಗ್ಬಿಡುತ್ತೆ ನೋಡಿ. ತಿಂತ ಹೊಟ್ಟೆ ತುಂಬಿದ ತಕ್ಷಣ ಮಗು ಅವನು ನೋಡಿ ಹಿಂಗೆ ನೋಡೋಕ್ಷಣ ಮಾಡ್ತಾನೆ. ಮುಗ್ಧವಾಗಿ ನೋಡುತ್ತೆ, ಕಟ್ಕೊಂಡ್ಬಿಡ್ತಾನೆ.
ಅವನಿಗೆ ಈ ಒಂಥರ ಭಾವಾತಿಶಯ, ಅದು ಉಕ್ಕು ಬರ್ತಾ ಇದೆ. ಏನು, ಎಲ್ಲಿಂದ ಬಂತು, ಹೆಂಗೆ ಬಂತು ಗೊತ್ತಾಗ್ತಾ ಇಲ್ಲ. ಆ ಮಗುಗೆ ಮಾತಾಡೋಕ್ಕಾಗಲ್ಲ. ಹಾಗಾದರೆ ಎಲ್ಲಿಂದ ಬಂತು ಮತ್ತೆ ಬಾಗಿಲು ತೆಗಿಯೋಕೆ ಹೋದರೆ ಆ ಮಗು ಮ್ಯಾಮಿ ಮ್ಯಾಮಿ ತಳೋಕೆ ಶುರು ಮಾಡ್ತೆ, ಹಿಂಗೆ ಕೈ ತೋರಿಸ್ಕೊಂಡು. ಅದಕ್ಕಿಂತ ಮುಂಚೆ ಅದಕ್ಕೆ ಹೊಳೆಯೋಕೆ ಒಂದು ಕಾರಣ ಇದೆ. ಕಾಲು ನೋಡ್ತಾನೆ, ಒದ್ದೊದ್ದೆ, ಶೂಸ್ ಒದ್ದೊದ್ದೆ, ಕಿರ್ಚ್ತಾ ಇದೆ ಶೂಸ್ ತೋರಿಸ್ಕೊಂಡು. ಅವನ ಬ್ಯಾಚುಲರ್ ಮಂದಬುದ್ಧಿಗೆ ಹೊಳೆಯೋಕೆ ಭಾಳ ಹೊತ್ತಾಯ್ತಂತೆ. ಯಾಕೆಂದರೆ ಅದಕ್ಕೆ ನೋವಾಗ್ತಿರೋದು ಶೂಸಿಂದ ಅಂತ. ಆ ಶೂಸ್ ತೆಗೆದ ತಕ್ಷಣ ಮಗು ಖುಷಿ ಆಗಿಬಿಡುತ್ತೆ, ಬಿಗಿಯಾಗೂ ಇರುತ್ತೆ ಶೂಸು. ಆ ಕಾಲನ್ನೆಲ್ಲ ನೋಡ್ಕೊಳ್ಳುತ್ತೆ, ನೀನು ಬಾ ನೋಡು ಅಂತ ತೋರಿಸುತ್ತೆ ಕಾಲನ್ನು. ಅದೇ ಒಂದು ದೊಡ್ಡ ಸಂಶೋಧನೆ ಮಗುಗೆ, ಕಾಲನ್ನು ನೋಡ್ಕೊಳ್ಳೋದು. ಬಾಗಿಲು ತೆಗೆದ ತಕ್ಷಣ ಹೊಳೆಯುತ್ತೆ ಅವನಿಗೆ. ಅವನಿಗೆ ಹೊಳೆಯುತ್ತೆ. ಒದ್ದೇ ಕಾಲು ಅಂದರೆ ಹೊರಗಡೆಯಿಂದ ಬಂದಿದೆ ಮಗು ಅಂತ. ಎಲ್ಲಿದೆ ನೋಡಿದ್ರೆ ಮ್ಯಾಮಿಂದ ಕೂಗುತ್ತೆ, ಹಿಂಗೆ ಕೈ ತೋರಿಸ್ತಾ ಇದೆ. ಆ ಜಾಗದಲ್ಲಿ ಹೋಗ್ತಾನೆ, ಹೆಂಗಸಿದಾಳಲ್ಲಿ ಮಲ್ಕೊಂಡಿದ್ದಾಳೆ. ಓಡಿ ಬರ್ತಾನೆ ಮಗು, ಹಿಂಗೆ ಕಟ್ಕೊಂಡು ಓಡಿ ಬರ್ತಾನೆ. ಎಲ್ಲಿಂದ ಡಾಕ್ಟ್ರನ್ನ ಕರ್ಕೊಂಬರ್ಬೇಕು ಅಂತ. ನೋಡಿ, ಒಂದು ಮಗು ಕಟ್ಕೊಂಡ ತಕ್ಷಣ ಸನ್ಯಾಸಿ ಸಂಸಾರ ಶುರು, ಒಂದಾದ್ಮೇಲೆ ಒಂದು. ಓಡಿ ಬರ್ತಾನೆ. ಎಲ್ಲಿ ಅಂತಂದರೆ ರೆಡ್ ಹೌಸ್ಗೆ ಬರ್ತಾನೆ, ಡಾಕ್ಟ್ರ್ ಇದ್ದಾರೆ ಅಂದ್ಕೊಂಡು. ಅಲ್ಲಿ ರೇಗುತ್ತಾನೆ ಯಾರು, ಯಾವನೋ ನೀನು, ಯಾಕೋ ಬಂದೆ ನಮ್ಮ ಮನೆಗೆ ಅಂತ. ಫಸ್ಟಲ್ಲಿ ದೂರದಲ್ಲಿ ಗಾಡ್ಫ್ರೇ ಇದ್ದಾನೆ. ನೋಡ್ತಾನೆ, ನೋಡಿದ ತಕ್ಷಣ ಇರಕ್ಕೆ ನನ್ನ ಮಗು ಅಂತ. ನನ್ನ ಮಗು ಎದೆ ಜಲ್ ಅಂತೆ. ನನ್ನ ಮಗು ಬಂತು ಅಂದರೆ ತಕ್ಷಣ ಸೈಲಾಸ್ ಹಿಂದ್ಗಡೆ ಹಿಂಗೆ ಬಗ್ಗಿ ನೋಡ್ತಾನೆ, ಅವಳು ಇದ್ದಾಳ ಅಂತ. ಅವಳು ಬಂದಿರಬೇಕು ಅಂತ ಅರ್ಥ. ಎಲ್ಲ ಕೂಗ್ತೀರಿ. ತಕ್ಷಣ ಗಡಿಬಿಡಿಗೆ ಓಡ್ಕೊಂಡು ಬರ್ತಾನೆ. ಏನು ಅಂದ್ಕೊಂಡು ಅವನು ಹೇಳ್ತಾನೆ, ಅಲ್ಲೊಂದು ಹೆಂಗಸು ಡಾಕ್ಟ್ರ್ ಬೇಕಿತ್ತು. ಡಾಕ್ಟ್ರ್ ಇಲ್ಲೇ ಇದ್ದಾರೆ. ಏನು ಸೈಲಾಸ್, ಅಲ್ಲಿ ಒಂದು ಹೆಂಗಸು ಮಲ್ಕೊಂಡಿದ್ದಾಳೆ, ಪರ್ಹ್ಯಾಪ್ಸ್ ಡೆಡ್, ದಯವಿಟ್ಟು ಬಂದು ನೋಡಿ. ಆ ಹೆಂಗಸೆಲ್ಲ ವಾಟ್ ಇಸ್ ದ್ಯಾಟ್ ಅನ್ಕೊಂಡ್ಬರ್ತಾರೆ. ಆ ಕಾಲ ಶತಮಾನ ಹೆಂಗಸೆಲ್ಲ ದೂರ ಇಡಿ, ಇಲ್ಲೇನೋ ಆಗಿದೆ ಅಂತಿದ್ದಾರೆ. ಅದು ಬೇರೆ. ಹೆಂಗಸರು ಬಂದು, ವಾಟ್ ಎ ಲವ್ಲಿ ಚೈಲ್ಡ್, ಗಿವ್ ಮಿ ದಿ ಚೈಲ್ಡ್. ಸೈಲಾಸ್ ಚಕ್ಕನ್ ತೊಗೊಂಡ್ಬಿಡ್ತಾನೆ, ಅವನಿಗೆ ಗೊತ್ತಿಲ್ಲ, ಚಕ್ಕನ್ ತೊಗೋತಾನೆ. ಮೈ ಗೋಲ್ಡ್ ಹ್ಯಾಸ್ ಗಾನ್, ಐ ಡೋಂಟ್ ನೋ ವೇರ್. ದಿಸ್ ಚೈಲ್ಡ್ ಹ್ಯಾಸ್ ಕಮ್ ಫ್ರಮ್, ಐ ಡೋಂಟ್ ನೋ ವೇರ್. ಐ ವಿಲ್ ನಾಟ್ ಗಿವ್ ದಿ ಚೈಲ್ಡ್. ನಾನು ಈ ಮಗುನ ಬಿಡಲ್ಲ ಅಂತ. ಅಯ್ಯ ನೋಡು, ಇವನು ಹೇಳೋ ಮಾತನ್ನು ಮಗುನ ಬಿಡಲ್ವಂತೆ ಅಂತೆಲ್ಲ ತಮಾಷೆ ಮಾಡ್ತಾರೆ. ನ್ಯಾನ್ಸಿ ಬಂದಿರ್ತಾಳೆ, ಏನಿದು ಗಾಡ್ಫ್ರೇ ಅಂತಾಳೆ. ಗಾಡ್ಫ್ರೇ ಆ ಕಡೆ ಮುಖ ತಿರುಗಿಸ್ತಾನೆ. ಪಾಪ ಏನು ಅಂತ ಎಂತ ಉತ್ತರ ಕೊಡ್ತಾನೆ ಅವನು. ಇದು ನಂದೇ ಮಗು ಕಣೆ, ಇದು ಬಂದಿದೆ ಅಂತ ಹೇಳೋಕ್ಕಾಗತ್ತೇನೋ. ಆ ಮಗು ಗಾಡ್ಫ್ರೇನ್ ಹಿಂಗೆ ನೋಡುತ್ತೆ ಮುಗ್ಧವಾಗಿ. ಇವನು ಭಯ, ಎಲ್ಲಿ ರೆಕಗ್ನೈಸ್ ಮಾಡಿಬಿಡುತ್ತೋ ಅಂತ ಪಾಪ. ಆದರೆ ಮುಗ್ಧತೆ ನೋಡಿದರೆ ಕೃತ್ರಿಮತೆಗೆ ಭಯ ಆಗುತ್ತೆ ಯಾವಾಗಲೂ. ಆ ಭಯ ಅವನಿಗೆ ಭಯ ಆಗುತ್ತೆ ಮಗುವಿನ ಮುಗ್ಧವಾದ ಕಣ್ಣು ನೋಡಿ. ಅಲ್ಲಿ ನೋಡಿ ಎಷ್ಟು ಸೂಕ್ಷ್ಮವಾದ ಹೇಳ್ತಾಳೆ ಅಂತಂದರೆ, ಅವನು ಹೇಳ್ತಾನೆ, ದೆರ್ ಇಸ್ ಎ ವುಮನ್ ಲೈಯಿಂಗ್ ಓವರ್ ದೇರ್, ಪರ್ಹ್ಯಾಪ್ಸ್ ಡೆಡ್, ಬಹುಶಃ ಸತ್ತಿದ್ದಾಳೆ. ತಕ್ಷಣ ಇವನ್ ರಿಯಾಕ್ಷನ್, ಪರ್ಹ್ಯಾಪ್ಸ್ ನಾಟ್ ಡೆಡ್, ಸತ್ತಿಲ್ಲದೆ ಹೋದರೆ ನನ್ನ ಗತಿ ಏನಪ್ಪ ಅಂತ. ನೋಡಿ, ಅಂದರೆ ಈ ಡ್ಯೂಪ್ಲಿಸಿಟಿ, ಎರಡು ಥರದ ಜೀವನ ನಡೆಸೋರಿಗೆ ಎಂತೆಂಥ ಕೆಟ್ಟ ಯೋಚನೆ ಬರುತ್ತೆ. ತಕ್ಷಣ ಅವನು ತಾನು ಹೊರಡ್ತಾನೆ. ನಗುತ್ತಾರೆ ಜನ. ಅದು ಯಾರೋ ಹೆಂಗಸು ಎಲ್ಲೋ ಅನಾಥ ಹೆಂಗೆ ಸತ್ಲು ಅಂತ ಇವನು ಹುಡುಕೊಂಡೋದ್ರೆ ಜನ ಚಪ್ಪಾಳೆ ತಟ್ಕೊಂಡು ನಗ್ತಾರೆ ಅಷ್ಟೇ. ತಕ್ಷಣ ಕೋಟು ಗೀಟು ಹಾಕೋತಾನೆ, ರೈನ್ ಕೋಟಲ್ಲಿ ಹಾಕೋತಾನೆ. ಯಾಕೆಂದರೆ ಅವನು ಅಷ್ಟು ಸಂಭ್ರಮವನ್ನು ತೋರಿಸೋಕೆ ರೆಡಿ ಇರಲಿಲ್ವಂತೆ. ಬಿಕಾಸ್ ಅನುಮಾನ ಹುಟ್ಟುತ್ತೆ. ಯಾವುದೋ ಹೆಂಗಸನ್ನು ನೋಡೋಕೆ ಇವನು ಹೋಗ್ತಿದ್ದಾನೆ, ಅನುಮಾನ ಹುಟ್ಟಲ್ವೇ. ಅದಕ್ಕೆ ಎಚ್ಚರಿಕೆ ಮಾಡಿಕೊಂಡ. ಏನು ಎಚ್ಚರಿಕೆ ಅಂದರೆ, ರೈನ್ ಕೋಟ್ ಹಾಕ್ಕೊಳ್ಳೋ ಅಷ್ಟು ಎಚ್ಚರಿಕೆ ಇತ್ತು, ಆದರೆ ಡ್ಯಾನ್ಸ್ ಶೂಸನ್ನು ಬದಲಾಯಿಸಬೇಕು ಅನ್ನೋ ಅಷ್ಟು ಎಚ್ಚರಿಕೆ ಉಳಿಲಿಲ್ಲ ಅವನಿಗೆ ಅಂತ. ನಾನು ಮೊನ್ನೆ ಅದೇ ಥರ ಒಂದು ಹೆಂಗಸನ್ನು ನೋಡ್ದಂಗಿತ್ತು, ನೋಡ್ಕೊಂಬರ್ತೀನಿ ಅಂತ ಹೋಗ್ತಾನೆ ಅಷ್ಟೇ. ಸುಳ್ಳು ಹೇಳ್ಕೊಂಬಿಟ್ಟು ಡಾಕ್ಟ್ರ್ ಜೊತೆ. ಅವಳು ಪಾಪ ಡಾಲಿ ವಿಂಥ್ರಾಪ್ ಅಷ್ಟೊತ್ತಿಗೆ ಅವಳನ್ನು ಕರ್ಕೊಂಬಂದು ಮಲಗಿಸಿದ್ದಾರೆ ಸೈಲಾಸ್ ಮನ್ನರ್ ರೂಮಲ್ಲೇ, ಮುಂದ್ಗಡೆ ರೂಮಲ್ಲಿ ಮಲಗಿಸ್ಕೊಂಡಿದ್ದಾರೆ. ಅವನು ಬರ್ತಾನೆ. ಇವರು ಡಾಕ್ಟ್ರ್ ಒಳಗೆ ಹೋಗಿ ಬಂದು ಇವನು ಅಲ್ಲಿ ಓಡಾಡ್ತಾ ಇದ್ದಾನೆ. ಆ ಕೊಚ್ಚೆ ಅಂತಲೂ ನೋಡೋದೇ ಓಡಾಡ್ತಾ ಇದ್ದಾನೆ. ಧ್ಯಾಸವೇ ಇಲ್ಲ ಅವನಿಗೆ. ಹಿ ಈಸ್ ನಾಟ್ ಅವೇರ್ ಏನು ಮಾಡ್ತೀನಿ ಅಂತ. ಅವ್ರು ಬಂದು ಹೇಳ್ತಾರೆ, ಈಗ ಯೋಚನೆ ಮಾಡ್ತೇನೆ, ಅವಳು ಸತ್ತಿಲ್ಲದೆ ಹೋದರೆ ನಾನು ಸತ್ತೆ, ಅವಳು ಹೋಗ್ಬಿಟ್ಟಿದ್ರೆ ಆವಾಗ ನಾನು ಹೊಸ ಜೀವನ ನಡೆಸ್ತೀನಿ. ಮಗು ಸೈಲಾಸ್ ಬೇಕು ಅಂತಿದ್ದಾನಲ್ಲ, ಹೀಗೆ ಯೋಚನೆ ಬರ್ತಾ ಇದೆ ಅವನಿಗೆ. ಅಷ್ಟು ಡಾಕ್ಟರ್, ದೇರ್ ಇಸ್ ನೋ ಪಾಯಿಂಟ್ ಇನ್ ಸೀಯಿಂಗ್, ಶಿ ಈಸ್ ಡ್ಯಾಡ್, ಹ್ಯಾಸ್ ಬಿನ್ ಡೆಡ್ ಫಾರ್ ಅವರ್ಸ್. ಗಂಟೆಗಟ್ಟಲೆ ಆಯಿತು ಸತ್ತು ಹೋಗಿ. ಹೌದಾ, ಒಂದು ನಿಮಿಷ ನೋಡ್ಕೊಂಬರ್ತೀನಿ. ಮೊನ್ನೆ ಅದೇ ಥರ ಒಬ್ಬ ಹೆಂಗಸನ್ನು ನೋಡಿದ್ದೆ ಅಂದರೆ ಸಾಕ್ಷಿ ಬಿಡಲ್ಲ ನೋಡಿ. ಒಳಗಡೆ ಹೋಗ್ತಾನೆ, ಅದೇ ಪಿಕ್ಚರು, ಆ ಮುಖ ಎಲ್ಲ ಕೃಶಿವಾಗಿ ಹಿಂಗೆ ಮಲಗಿದ್ದಾಳೆ. ಅದು ನೋಡ್ಕೊಂಡು ಹೊರಗಡೆ ಬರ್ತಾನೆ ಅವನು. ಅದೇ ಲಾಸ್ಟ್ ಅವನಿಗೆ ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥದ್ದು. ಬರ್ತಾ ಇರ್ಬೇಕಾದ್ರೆ ಸೈಲಾಸ್ ಹೀಗೆ ಇಟ್ಕೊಂಡಿದ್ದ ಮಗುಗೆ ಅದೇ ಪಾಪ. ತಾಯಿ ಅವಳನ್ನು ಮಗು ನೋಡದೇ ಇರೋದು ಅಭ್ಯಾಸ ಆಗಿಬಿಟ್ಟಿದೆ ಮಗುಗೆ. ಕೆಲ್ಸಕ್ಕೆ ಹೋಗೋ ತಾಯಿಯಂದ್ರಿದ್ದಾಗ ಮಕ್ಕಳಿಗೆ ಅಮ್ಮನ ಬಿಟ್ಟಿರೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದೇ ಥರ ಆ ತಾಯಿ ಯಾವಾಗಲೂ ತಿನ್ಕೊಂಡು ಮಲ್ಕೊಂಡಿರೋಳು. ಅವನಿಗೇನು ಅಭ್ಯಾಸ ಆ ಮಗುಗೆ. ಇವನು ಪ್ರೀತಿ ತೋರಿಸೋದ್ರಿಂದ ಅವನ ಗಡ್ಡವನ್ನೇ ಹಿಂಡ್ಕೊಂಡು ಎಳ್ಕೊಂಡು ಕೂತ್ಕೊಂಡಿದೆ ಅದು. ಅವನು ಬರ್ತಾನೆ, ವಾಟ್ ಎ ಪ್ರೆಟಿ ಚೈಲ್ಡ್, ಐ ವಿಲ್ ಗಿವ್ ಸಮಥಿಂಗ್ ಅಂತ ಅರ್ಧ ಗಿನಿ ದುಡ್ಡನ್ನ ಕೈಗೆ ಇಟ್ಬಿಟ್ಟು ಹೋಗ್ತಾನೆ ಅವನು. ಯಾಕಂದರೆ ಅಪ್ಪನ ಕರ್ತವ್ಯ ಮಾಡಬೇಕಲ್ಲ ಒಂಚೂರು ಮಾಡಿಬಿಟ್ಟು ಹೊರಟೋಗಿ ಅಲ್ಲಿ ಹೋಗಿ ಕೇಳ್ತಾರೆ, ಇಲ್ಲ ಹಿಂಗಾಗಿದೆ ಅಂತ ಏನೋ ಹೇಳ್ಕೊತಾನೆ. ಆದರೆ ಅವನಿಗೆ ಆಸೆ ಬಂದುಬಿಡುತ್ತೆ. ಅಯ್ಯೋ ಅವಳು ಹೋದ್ಲು,
ಮಗುನ ನಾನು ಬಿಡಲ್ಲ. ಮಗುನ ತಂದೆಯ ಕರ್ತವ್ಯ ಏನಾದರೂ ಮಾಡಬೇಕು. ಶೈಲಾಸಿಗೆ ಹೆಲ್ಪ್ ಮಾಡ್ತೀನಿ, ಆದರೆ ಒಂದೇ ಒಂದು, ಎಲ್ಲನೂ ಮಾಡೋಕೆ ರೆಡಿ ಇದ್ದೀನಿ, ಆದರೆ ನಂದು ಅಂತ ಮಾತ್ರ ಹೇಳ್ಕೊಳ್ಳೋಕೆ ರೆಡಿ ಇಲ್ಲ. ನನಗೆ ಆ ಮಗು ಈಗ ಬೇಡ, ಐ ಕಾಂಟ್ ಓನ್ ಇಟ್ ಅಂದ್ಬಿಟ್ಟು ಸಮಾಧಾನ ಮಾಡ್ಕೋತಾನೆ. ಶೈಲಾಸ್ ನೋಡ್ಕೋತಿದ್ದಾನ. ಕೆಲವು ಕೇಳ್ತಾರೆ, ನಾಳೆ ಕಳಿಸ್ಕೊಡ್ತೀಯ ತಾನೆ ಶೈಲಾಸ್ ಆ ಮಗುನ ಅನಾಥಾಲಯಕ್ಕೆ ಅಂತಾರೆ. ಯಾಕೆ ಕಳಿಸ್ಬೇಕಾ ಕೇಳ್ತಾರೆ. ಮತ್ತೆ ನೀನು ನೋಡ್ಕೋತೀಯ? ನಾನು ನೋಡ್ಕೋತೀನಿ. ಸರಿ ಇಟ್ಕೋ, ಎಲ್ಲರೂ ಸಂತೋಷ ಪಡ್ತಾರೆ. ಇಡೀ ಊರಿನ ಭಾವನೆನೇ ಬದಲಾಗೋಗುತ್ತೆ. ಅನಾಥ ಮಗುಗೆ ಜೀವನ ಕೊಟ್ಟ ಇವನು ಎಂಥ ಒಳ್ಳೆಯವನು ಅಂತ ಎಲ್ಲರೂ ಅವನ ಬಗ್ಗೆ. ಆವತ್ತು ಒಬ್ಬ ಪಾಪರ್ನ ಸಂಸ್ಕಾರ ಬೇರೆ ಅಲ್ಲಿ. ಅವತ್ತು ಪಾಪರ್ ಅವಳ ಕೈಯಲ್ಲಿ ಒಂದು ರಿಂಗ್ ಇದೆ, ಗೊತ್ತಾಗುತ್ತೆ ಮದುವೆ ಆಗಿರೋ ಹೆಂಗಸು ಇದು ಅಂತ. ಆ ರಿಂಗನ್ನು ಎತ್ತಿಡ್ತಾರೆ, ಅದು ಆ ಮಗುಗೆ ಆಮೇಲೆ ಕೊಡಬೇಕು ಅಂತ. ಸರಿ, ಡಾಲಿ ವಿಂಥ್ರಾಪ್ ನೆಕ್ಸ್ಟ್ ಡೇ ಬರ್ತಾಳೆ. ಬಂದ್ಬಿಟ್ಟು, ಶೈಲಾಸ್ ನೀನು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಹೆಂಗೆ ಸಾಕಬೇಕು ಮಗುನ ಒಂದೊಂದಾಗಿ ಹೇಳ್ಕೊಂಡು, ಈಗ ಬಟ್ಟೆ ಹೀಗೆ ಹಾಕಬೇಕು ಅಂತ. ಹೇಗೆ ಹಾಕಬೇಕು ನೀ ಹೇಳು, ನಾನು ಹಾಕ್ತೀನಿ. ಯಾಕೆಂದರೆ ನೀವು ಹಾಕೋಕೆ ಶುರು ಮಾಡಿ ನಿಮ್ಮನ್ನು ಪ್ರೀತಿಸ್ಬಿಟ್ರೆ ಮಗು ನನ್ನನ್ನು ಪ್ರೀತಿಸ್ಬೇಕು. ಅವನು ಪೊಸೆಸಿವ್ ಆಗಿಬಿಡ್ತಾನೆ. ಕೆಟ್ಟ ದೃಷ್ಟಿಯಲ್ಲ, ದುಷ್ಟ ದೃಷ್ಟಿ, ಅತ್ಯಂತ ಸಾತ್ವಿಕವಾಗಿ ಪೊಸೆಸಿವ್ ಆಗಿಬಿಡ್ತಾನೆ. ಇಲ್ಲ ನೀ ಹೇಳು, ಆಯಿತು ನೀನೇ ಮಾಡು. ಈಗ ಅವ್ರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಹೊಸ ಬಟ್ಟೆ ತರಲ್ಲ. ಹೊಸ ಬಟ್ಟೆ ತರಬೇಡ, ಈ ಮಕ್ಕಳು ಬೇಗ ಬೆಳೆದ್ಬಿಡ್ತಾವೆ, ಅದು ಆಮೇಲೆಗೆ ಇಟ್ಕೊ. ನನ್ನ ಮಗನ ಬಟ್ಟೆ ತಂದು ಕೊಡ್ತೀನಿ ತಡಿ. ನೆಕ್ಸ್ಟ್ ಡೇ ಎಲ್ಲ ಹೊಲ್ದಿರೋ ಬಟ್ಟೆಗಳು, ಅರೆ ನೀಟಾಗಿದೆ, ಅದನ್ನು ವಿವರಣೆ, ಇದು ಅಂಬೆಗಾಲು ಇಟ್ಟಾಗಿ ಮಾಡಿದ್ದು, ಇದು ಅದರದ್ದು ಕಾಮೆಂಟ್ರಿ, ರನ್ನಿಂಗ್ ಕಾಮೆಂಟ್ರಿ ಜೊತೆ ಈ ಬಟ್ಟೆ ಹಾಕು, ಸದ್ಯಕ್ಕೆ ಹಾಕು. ಮಗು ಬೆಳೆಯುತ್ತೆ. ಚಿನ್ನಕ್ಕೂ ಈ ಚಿನ್ನದಂಥ ಮಗುಗೂ ಏನು ವ್ಯತ್ಯಾಸ? ಚಿನ್ನ ರೂಮ್ ಒಳಗೆ ಇರುವಂತಿತ್ತು, ಈ ಮಗು ಹೊರಗೆ ಹೋಗೋಣ ಬಾ ಅನ್ನುತ್ತೆ, ಹೊರಗಡೆ ಎಳ್ಕೊಂಡು ಹೋಗುತ್ತೆ, ಸಮಾಜದ ಒಳಗೆ ಎಳೆಯುತ್ತೆ ಮಗುನ. ಚಿನ್ನ ನೋ ರೆಸ್ಪಾನ್ಸ್, ಪ್ರತಿಕ್ರಿಯೆ ಇಲ್ಲ ಚಿನ್ನದ್ದು, ಇವನು ಹಿಡ್ಕೋಬೇಕಷ್ಟೇ. ಆ ಮಗು ಪ್ರತಿಯೊಂದಕ್ಕೂ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ, ಪ್ರತಿಕ್ರಿಯೆ ಮಾಡುತ್ತೆ. ಅಪ್ಪ ಅನ್ನುತ್ತೆ, ಡ್ಯಾಡಿ ಅನ್ನುತ್ತೆ, ಫಾದರ್ ಅಂತ ಕರೆಯುತ್ತೆ. ಏನು ಖುಷಿ ಇವನಿಗೆ. ಹೊರಗಡೆ ಕರ್ಕೊಂಡೋಗಿ ಹೂ ತೋರಿಸು ಅನ್ನೋದು, ಇದು ಆ ಪಕ್ಷಿ ತೋರಿಸು ಅನ್ನೋದು. ಆ ಪಕ್ಷಿ ಸುಮ್ಮನೆ ಇರೋ ತನಕ ಇಬ್ಬರು ಸುಮ್ಮನೆ ಇರಬೇಕು. ಪಕ್ಷಿ ಚೀ ಅಂದರೆ ಓ ಅಂತ ಕೂಗ್ತಿರ್ತಾಳೆ, ಇವನು ಅವಳ ಜೊತೆ ಕೂಗಾಡಬೇಕು. ಅಂದರೆ ಜೀವಂತಿಗೆ ಬರೋಕ್ಕೆ ಶುರು ಆಗುತ್ತೆ. ಆ ಗಿಡಗಳನ್ನ ನೋಡ್ತಿದ್ದಂಗೆ ಅಮ್ಮ ಉಪಯೋಗಿಸ್ತಿದ್ದ ಮೂಲಿಕೆಗಳು ನೆನಪಾಗ್ತಾ ಹೋಗುತ್ತೆ ಅವನಿಗೆ. ಅದನ್ನು ಉಪಯೋಗಿಸಿ ಔಷಧಿ ಮಾಡ್ಬೋದು ಅಂತ. ಇಟ್ಸ್ ಎನ್ ಎಕ್ಸಾಕ್ಟಿಂಗ್ ಚೈಲ್ಡ್, ಅಂದರೆ ಡಿಮ್ಯಾಂಡಿಂಗ್ ಚೈಲ್ಡು. ಮಗು ಡಿಮ್ಯಾಂಡ್ ಮಾಡುತ್ತೆ, ಬಾ ನನ್ನ ಜೊತೆ ಹೊರಗೆ ಹೋಗೋಣ, ಯಾಕೆ ಮನೇಲೇ ಇರ್ತೀಯ ಅಂತ. ಈಗ ದಿನಾನೂ ಕಾಣಿಸ್ತಿದ್ದಾನೆ. ಅಷ್ಟೇ ಅಲ್ಲ, ಡಾಲಿ ವಿಂಥ್ರಾಪ್ ಹೇಳ್ತಾಳೆ, ಗಾಡ್ ಮದರ್ ಅಂತ ಕರಿತಾನೆ ಅವನು. ಡಾಲಿ ವಿಂಥ್ರಾಪ್ ಹೇಳ್ತಾಳೆ ಸ್ನಾನ ಮಾಡಿಸ್ಬೇಕು ಅಂತ. ಚೊಕ್ಕಟವಾಗಿ ಸ್ನಾನ ಮಾಡಿಸ್ತಾರೆ, ಬಟ್ಟೆ ಹಾಕ್ತಾರೆ. ಇನ್ನು ನೀನು ಮನೇಲಿರೋ ಹಂಗಿಲ್ಲ, ಮಗು ಕೆಟ್ಟದು, ಬಾ ಚರ್ಚ್ಗೆ ಕರ್ಕೊಂಡು ಹೋಗ್ತಾರೆ. ಹೆಸರಿಡಬೇಕು ಅಂತ, ನಮ್ಮ ಅಮ್ಮನ ಹೆಸರು ಏನು, ನಿಮ್ಮ ಅಮ್ಮನ ಹೆಸರು ಹೆಫಿಜಾಬಾ ಅಂತಾನೆ. ಅದು ಯಾವ ಸುಡುಗಾಡು ಹೆಸರು ಅಂತ ಅವಳು, ಅದು ಏನು ಹೆಸರು ಇದು ಅಂತ. ಅದನ್ನ ಇನ್ನೇನು ಮಾಡ್ತಿದ್ರು, ಎಪ್ಪಿ ಅಂತಿದ್ರು. ಎಪ್ಪಿ ಅಂತಿಡು ಅಂತ, ಎಪ್ಪಿ ಅಂತ ಆ ಮಗುಗೆ ಹೆಸರಿಡ್ತಾರೆ. ಆ ಮಗು ನಾಮಕರಣಕ್ಕೆ ಹೊಸ ಸೂಟ್ ಬೇರೆ ಹಾಕ್ಕೊಂಡು ಶೈಲಾಸ್ ಮನ್ನರ್ ಹೋಗ್ತಾನೆ. ಮನುಷ್ಯ ಆಗ್ತಾ ಹೋಗ್ಬಿಡ್ತಾನೆ. ಏನು ಮೂರ್ತಿರಾವ್ರಿಗೆ ಹೇಳ್ತಿದ್ರಂತೆ ಅವ್ರ ಸ್ನೇಹಿತರು, ನೀನು ಮನುಷ್ಯ ಅಂತ ಆಗಿದ್ದು ಸುಬ್ರಾಮು ಹುಟ್ಟಿದ ಮೇಲೆ ಅಂತ. ನಿಮ್ಮ ಮಗ ಹುಟ್ಟಿದ ಮೇಲೆ ಮನುಷ್ಯ ಅಂತ ಅದೇ ನೀನು ಅಂತ. ಮಕ್ಕಳು ಹಂಗೆ ಪರಿವರ್ತಿಸ್ಬಿಡ್ತಾರೆ. ಎಷ್ಟು ಮಾಸ್ತಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದು ಮಗು ಮನೇಲಿದ್ದರೆ ರಾಜ ಅಲ್ಲ, ರಾಣಿ ಅಲ್ಲ, ಎಲ್ಲ ಮಕ್ಕಳ ಜೊತೆ ಆಡೋರಾಗ್ಬಿಡ್ತಾರೆ ಅಂತ. ಹಾಗೆ ಶೈಲಾಸ್ ಬದಲಾಗ್ಬಿಟ್ಟ. ಅವನಿಗೆ ಆ ಪ್ರೀತಿ ಸಿಕ್ಕಿಬಿಡ್ತು ಮಗುದು. ಏನು ಸಂತೋಷ ಅವನಿಗೆ. ಒಂಥರ ಎಕ್ಸ್ಪ್ರೆಷನ್ನು, ಹಳೇದೆಲ್ಲ ನೆನಪಿಸ್ಕೋತಾ ಹೋಗ್ತಾನೆ. ಡಾಲಿ ವಿಂಥ್ರಾಪ್ ಜೊತೆ ವೇದಾಂತದ ಚರ್ಚೆಗಳು ಬೇರೆ. ಹಿಂಗೆ ಆಗೋಯ್ತು, ಆವಾಗ ಹೀಗಾಯಿತು, ನಾನು ಹೀಗಾಯಿತು. ಯಾಕಾಯಿತು ಚರ್ಚೆ ಮಾಡಿ ಅವಳಿಗೆ ಅರ್ಥವಾಗೋಲ್ಲ, ಇವನಿಗೆ ಹೇಳೋಕೆ ಬರೋಲ್ಲ, ಇವನಿಗೆ ಸರಿಯಾಗಿ ವಿವರಿಸೋಕೆ ಬರೋಲ್ಲ, ಹೇಳಿದ ಅರ್ಥ ಅವಳಿಗಾಗೋಲ್ಲ. ಕೊಡೆಯೇ ಹೇಳ್ತಾರೆ ಮಾಸ್ಟರ್ ಮಾರ್ನರ್, ನನಗೆ ಒಂದು ಗೊತ್ತಾಗುತ್ತೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಏನು ಅದ್ಭುತವಾದ, ದ್ಯಾಟ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಏನೂ ಅರ್ಥವಾಗೋಲ್ಲ ಅಷ್ಟೇನೆ ಅಂತ ಮುಗ್ಧವಾಗಿ ಹೇಳ್ತಾಳೆ. ಆದರೆ ಒಂದು, ದೇರ್ ಇಸ್ ಡೀಲಿಂಗ್ಸ್ ವಿತ್ ಅಸ್ ಅಂದ್ಬಿಡ್ತಾರೆ. ದೇರ್ ಇಸ್ ಡೀಲಿಂಗ್ಸ್ ವಿತ್ ಅಸ್ ಅಂದರೆ ನ್ಯಾಯ ಇದೆ ಈ ಪ್ರಪಂಚದಲ್ಲಿ, ನಮ್ಗೆ ಒಳ್ಳೇದಾಗುತ್ತೆ ಅಂತ. ಹೌದು, ಒಳ್ಳೇದಾಗುತ್ತೆ. ಸದ್ಯ ಚಿನ್ನ ಹೋಯ್ತಲ್ಲ ಅಂತ ನಾನು, ಚಿನ್ನ ಹೋಯ್ತಲ್ಲ, ಹೋಗಿದ್ರಿಂದ ಮಗು ಬಂತು, ನಾನು ತಗೊಂಡೆ, ಎಷ್ಟು ಒಳ್ಳೇದಾಯಿತು. ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಅದೇ ಮತ್ತೆ ಸತ್ಯ. ಮಗು ಬೆಳೀತಾ ಹೋಗುತ್ತೆ. ಇಲ್ಲಿ ಗಾಡ್ಫ್ರೇ ಕ್ಯಾಸ್ ಕನಸು ಮೇಲೆ ಕನಸು. ಈಗ ಕುದುರೆ ಮೇಲೆ ಹೋಗ್ತಾ ಇರ್ತಾನಂತ ಅವನು. ಅದು ಯಾವ ಕುದುರೆನೋ, ಬೇರೆ ಕುದುರೆ ಇರಬೇಕು, ವೈಲ್ಡ್ ಫೈರ್ ಸತ್ತೋಯ್ತಲ್ಲ. ಹೋಗ್ತಿರ್ಬೇಕಾದ್ರೆ ಜನ ಕೇಳ್ತಾರೆ, ನ್ಯಾನ್ಸಿ ಮನೆಗಾ ಅಂತ ಇರ್ತಾರೆ. ಹೌದು ಅಂತಾನಂತ. ಈಗ ನ್ಯಾನ್ಸಿ ಒಪ್ಕೋತಾಳೆ ಅಂತ ಅವನಿಗೆ ಭರವಸೆ ಬಂದಿದೆ. ಅವಳು ಬದಲಾಯಿಸ್ತಾಳೆ ಮನಸ್ಸನ್ನು, ಮದುವೆ ಆಗುತ್ತೆ ಅಂತ ಗೊತ್ತು. ಇನ್ನು ನಾನು ಚೆನ್ನಾಗಿರ್ತೀನಿ. ನ್ಯಾನ್ಸಿ ಹರ್ ಸ್ಮೈಲ್ಸ್ ವಿಲ್ ಬ್ರೈಟನ್ ಮೈ ಹೋಮ್ ಅಂತಾನೆ. ಮುಂದೆ ಅವಳ ನಗು ನನ್ನ ಮನೆಯನ್ನು ಬೆಳಗಿಸ್ಬಿಡುತ್ತೆ. ಅವಳು ನಗುತ್ತಿರ್ತಾಳೆ, ನಮ್ಮ ಮಕ್ಕಳಲ್ಲಿ ಇರ್ತಾರೆ. ಆ ಒಲೆ ಮುಂದೆ ಹಾರ್ತ್ ಅಂತಾರಲ್ಲ, ಅವರಲ್ಲಿ ಚಳಿತಾನೆ, ಅದಕ್ಕೋಸ್ಕರ ಒಲೆ ಮುಂದೆ ಮಕ್ಕಳಿರ್ತಾರೆ. ಅವಳು ಮಕ್ಕಳನ್ನ ಆಟ ಆಡಿಸ್ತಾ ನಗ್ತಾ ಇರ್ತಾಳೆ. ನಾನು ಕುರ್ಚಿ ಮೇಲೆ ನೋಡ್ಕೊಂಡು ನಗ್ತಾ ಇರ್ತೀನಿ ಅಂದ್ಕೊಂಡ ತಕ್ಷಣ ಮನಸ್ಸು ಹೇಳುತ್ತೆ,
ಆ ಒಲೆ ಪಕ್ಕ ಇಲ್ಲದೆ ಇರೋ ಒಂದು ಮಗು ಇದೆಯಲ್ಲ, ಅದೇನು? ದಿ ಬೇಬಿ, ವಾಟ್ ಅಬೌಟ್ ದಿ ಚೈಲ್ಡ್ ಹೂ ಈಸ್ ನಾಟ್ ನೆಕ್ಸ್ಟ್ ಟು ದಿ ಫೈರ್ ಪ್ಲೇಸ್ ಅಂತ. ಅದನ್ನು ನಾನು ನೋಡ್ಕೋತೀನಪ್ಪ, ಮನಸ್ಸಿಗೆ ಹೇಳ್ಕೊತಾನೆ. ನಾನು ನೋಡ್ಕೋತೀನಿ, ಶೈಲಾಸ್ಗೆ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ, ತೊಗೊಳ್ಳಲ್ಲ ಅಷ್ಟೇ, ಹಾಗೆ ಮಾಡ್ತಿರ್ತೀನಿ ಅಂತ ಅಂದ್ಕೋತಾನೆ. ಆವಾಗ ಅವಳು ಹೇಳ್ತಾಳೆ, ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಗಾಡ್ಫ್ರೇ ಕ್ಯಾಸ್ಗೆ ಒಳ್ಳೇದಾಗ್ತಾ ಇದೆ ಅಂದರೆ ಅವನಲ್ಲಿ ಒಂದು ಒಳ್ಳೆತನ ಇದ್ದಿರಬೇಕು ಅಂತ. ಅವನು ಖುಷಿ. ಡನ್ಸ್ಟನ್ದಂತೂ ಪತ್ತೇನೇ ಇಲ್ಲ. ಜನ ಹೇಳ್ತಿದ್ದಾರೆ ಅವನು ಸೋಲ್ಜರಾಗಿ ಎಲ್ಲ ಹೊರಟೋಗಿರಬೇಕು ಅಂತ. ಹೀಗೆ ಮಾತುಗಳಿವೆ. ಹಾಗಾದರೂ ನಾನು ಮದುವೆ ಆಗ್ಬೋದು, ಒಳ್ಳೆ ಮನೆ ಕಟ್ಕೋಬೋದು. ಅಂದರೆ ಮನೆ ಅಂದರೆ ಹೋಮ್ ಅಂತ. ಮನೆ ಅಂದರೆ ಈ ಬಿಲ್ಡಿಂಗ್ ಅಲ್ಲ, ಚೆನ್ನಾಗಿ ಮನೆ ಆಗುತ್ತೆ, ನನ್ನ ಮನೆಯೂ ಆಗುತ್ತೆ, ಗೃಹಿಣಿ ಇರುವಂಥ ಮನೆ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಇರ್ತಾನೆ. ಇಷ್ಟಾಗೋ ಹೊತ್ತಿಗೆ ಸುಮಾರು 15 ವರ್ಷ ಜಂಪ್ ಆಗುತ್ತೆ. ಚಿಕ್ಕ ಹುಡುಗ ಬ್ರೆಡ್ ಏನೋ ಕದೀತಾನೆ, ಚೋರ್ 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 ಅಂತಾರೆ, ಓಡೋಕ್ಕೆ ಶುರು. ಹುಡುಗ ಓಡ್ತಾ ಇದ್ದಂಗೆ ಸಡನ್ನಾಗಿ ಕಾಲು ಬಲ್ತ್ಬಿಟ್ಟು ಎತ್ತರದಾಗ್ತಾನೆ ಅಮಿತಾಬ್ ಬಚ್ಚನ್. ಒಂದೇ ನಿಮಿಷದಲ್ಲಿ ಸಿನಿಮಾದಲ್ಲಿ ಹಾಕ್ತಾನೆ. ಅದೇ ಥರ 15 ವರ್ಷ ಆಯಿತು. 15 ವರ್ಷ ಹೀಗೆ ನಡ್ಕೊಂಡು ಬಂತು. ಚರ್ಚಿಂದ ಜನ ಹೊರಗೆ ಬರ್ತಿದ್ದಾರೆ. ಗುರ್ತಿಸ್ತೀರಾ ಕೇಳ್ತಾಳವಳು. ಮುಂದಗಡೆ ಅವಳು ಬರ್ತಿದ್ದಾಳೆ ನೋಡಿ, ನ್ಯಾನ್ಸಿ. ಅದೇ ಥರ ಇದ್ದಾಳೆ. ಆದರೆ ವಯಸ್ಸು ಸ್ವಲ್ಪ ಆಗಿದೆ. ಜೀವನದಲ್ಲಿ ಅನುಭವಿಸಿರೋ ಕಷ್ಟ ಅಲ್ಲ, ಒಂದು ಸ್ವಲ್ಪ ಪರಿಣಾಮ ಬೀರಿದೆ. ಬಟ್ ಇಯರ್ಸ್ ಹ್ಯಾವ್ ನಾಟ್ ಬೀನ್ ವೆರಿ ಕ್ರೂಯಲ್ ಟು ನ್ಯಾನ್ಸಿ. ಆದರೂ ಅವಳ ಆ ಚೆನ್ನ ಎಲ್ಲ ಇದೆ. ಅವಳು ಹಿಂದ್ಗಡೆ ಸ್ವಲ್ಪ ಮೈ ಬಿಟ್ಟಿರೋ, ಸ್ವಲ್ಪ ದಪ್ಪ ಆಗಿರೋ, ಸ್ಮಾರ್ಟ್ ಆಗಿರೋ, ಹಳದಿ ಕೂದಲಿನವನೊಬ್ಬ ಇದ್ದಾನೆ. ಅವನೇ ನಮ್ಮ ಗಾಡ್ಫ್ರೇ ಕ್ಯಾಸ್. ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾನವನು. ಆದರೆ ಹಿಂದ್ಗಡೆ ಅವರೆಲ್ಲ ಶ್ರೀಮಂತರು ಮೊದಲು ಬಂದರು. ಅವ್ರಿಗೆ ತಾನೇ ಪ್ರಯಾರಿಟಿ, ಅವರು ಮೊದಲು ಪ್ರಧಾನ ಸ್ಥಾನ. ಅವರೆಲ್ಲ ಹೋದ್ಮೇಲೆ ಹಿಂದ್ಗಡೆ ಕೂಲಿಗಳು, ಕೆಲಸದವರು ಬರಬೇಕಲ್ಲ. ಚರ್ಚ್ನಲ್ಲೂ ತಾರತಮ್ಯ ಇದ್ದೇ ಇರುತ್ತೆ. ಹಿಂದ್ಗಡೆ ಬರ್ತಿದ್ದಾನೆ ಅವನೇ ಶೈಲಾಸ್ ಮಾರ್ನರ್. ವಯಸ್ಸಾಗಿರೋದ್ರಿಂದ ಆ ಕಣ್ಣು ಶಾರ್ಟ್ ಸೈಟೆಡ್ನೆಸ್ ಹೋಗಿದೆ ಅವನಿಗೆ ಸ್ವಲ್ಪ. ಈಗ ಸ್ವಲ್ಪ ದೂರದನ್ನು ಕಂಡುಹಿಡಿತಾನೆ. ಅಂದರೆ ಅಲ್ಲಿ ತನಕ ಸಮಾಜ ಇಷ್ಟೇ ಇತ್ತು ಒಂದು, ಈಗ ವಿಸ್ತಾರವಾಗಿದೆ ಒಂದು ಸಮಾಜ ಕಂಡುಕೊಂಡಿದ್ದಾನೆ. ಜನರೆಲ್ಲ ಗೌರವಿಸ್ತಾರೆ ಅವನನ್ನು. ಅವನ ಹಿಂದ್ಗಡೆ ಒಬ್ಬ ಅತ್ಯಂತ ಸುಂದರಿಯಾದ ಫ್ರೆಶ್ ಫ್ಲವರ್ ಥರ ಇರೋ ಹುಡುಗಿ ಇದ್ದಾಳೆ. ಅವಳೇ ಎಪಿ. ಅವಳಿಗೆ ಕೋಪ. ತನ್ನ ಕೂದಲು ಕಂಡ್ರೆ ಆಗಲ್ಲ. ಗುಂಗುರು ಕೂದಲು, ಏನು ಮಾಡಿದ್ರು ಸರಿಯಾಗಿ ಬಾಚಾಗಲ್ಲ. ಊರಿನಲ್ಲಿ ಯಾವ ಹೆಣ್ಮಕ್ಳು ಅಂಥರದ್ದು ಕೂದಲಿಲ್ಲ, ನನಗೊಬ್ಳಿಗೆ ಇಂಥದ್ದು ಕೂದಲು. ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾನೇ ಇರ್ತಾಳವಳು. ಅವನು ಹೇಳ್ತಾನೆ, ನೀ ಹೀಗಿದ್ದಾಗಲೇ ನನ್ನ ಹತ್ರ ಬಂದೆ ಮಗು, ಹೀಗೆ ಇರು ಅಂತ. ಅವ್ರ ಹಿಂದ್ಗಡೆ ಒಬ್ಬ ಬರ್ತಿದ್ದಾನೆ, ಕಟ್ಟು ಮಸ್ತಾದ ಯುವಕ. ಅದೇ ಸೇಬಿನ್ ಥರ ಕೆನ್ನೆ ಇದ್ದ ಹುಡುಗ. ಅವನಿಗೆ ದೊಡ್ಡವನಾಗಿದ್ದಾನೆ. ಆ ಆ್ಯರಾನು, ಡಾಲಿ ವಿಂಥ್ರಾಪ್ ಮಗ, ಅವನು ಬೆಳೆದಿದ್ದಾನೆ. ಅವನು ಹೇಳ್ತಾನಂತೆ, ಹೆಂಗಾದರೂ ಇರಲಿ ಎಪಿ, ನಿನ್ನ ಕೂದಲು ಹಿಂಗಿರೋದೇ ನಂಗೆ ಇಷ್ಟ ಅಂತ. ಯಾಕೆಂದರೆ ಅವನಿಗೆ ಅವಳು ಅಂದರೆ ತುಂಬ ಇಷ್ಟ. ಅವಳು ಕೇಳ್ತಾಳೆ, ಅಪ್ಪ, ಫಾದರ್, ವಿ ನೀಡ್ ಎ ಗಾರ್ಡನ್ ಎಟ್ ಹೋಮ್. ನಮಗೆ ಒಂದು ತೋಟ ಬೇಕು, ಒಂದು ಇದು ಗಾರ್ಡನ್ ಮಾಡ್ಕೋಬೇಕು ನಾವು. ಹೌ ಕೆನ್ ಐ ಡೂ ಇಟ್ ಮೈ ಚೈಲ್ಡ್? ಯುವರ್ ಫಾದರ್ ಈಸ್ ವೆರಿ ಓಲ್ಡ್, ವೀಕ್, ಹೀ ಕೆ ನಾಟ್ ಲಿಫ್ಟ್ ಸ್ಟೋನ್ಸ್ ಅಂತೆಲ್ಲ. ಕಲ್ಲೆಲ್ಲ ತೆಗಿಬೇಕಲ್ಲ. ನೋಡಿ, ಅದು ಆಮೇಲೆ ಗೊತ್ತಾಗುತ್ತೆ, ಕಡೆಗೆ ಉದ್ಯಾನವನ ಆಗುತ್ತದು. ಅದು ಅರ್ಥ ಏನು ಅಂದರೆ, ಸ್ಟೋನ್ ಪಿಟ್ ಆಯಿತು ಅವನ ಜೀವನ, ಅದು ಗಾರ್ಡನ್ ಆಗಿಬಿಡ್ತು ಅಂತ ಕಡೆಗೆ. ಅದು ಪರಿವರ್ತಿತವಾಯಿತು ಬಿಕಾಸ್ ಆಫ್ ಹರ್. ಅದಕ್ಕೆ ತಕ್ಷಣ ಬಂದ ಹೀರೋ, ನಿಮಗೆ ತೋಟ ಬೇಕಾ? ನಾನೇ ತೋಟಗಾರ, ನಾನು ಮಾಲಿ, ಅವ್ನು ತೋಟ ಮಾಡೋನು ಎಲ್ಲರ ಮನೆಗೂ. ಈಗ ಕ್ಯಾಶ್ ಮನೇಲಿ ಎಲ್ಲ ಮಾಡ್ತೀನಿ ಅಂತ ಮುಗಿದ ಮೇಲೆ ನಿಮ್ಮ ಮನೆಗೆ ನಾನು ಮಾಡಿಕೊಡ್ತೀನಿ, ಏನು ಯೋಚನೆ ಮಾಡಬೇಡ. ಮನೆಗೆ ಬರ್ತಾರೆ ಇಬ್ಬರು. ಈಗ ಶೈಲಾಸ್ ಮಾರ್ನರ್ ಒಂದು ಹೊಸ ಚಟ ಬೇರೆ ಹತ್ತಿಸ್ಕೊಂಡಿದ್ದಾನೆ, ಟೊಬ್ಯಾಕೋ ಸೇದೋದು. ಇಂಜುರೀಸ್ ಫಾರ್ ಹೆಲ್ತ್ ಅಂತ ಅವಾಗ ಅಂತಿರಲಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಯಾರೋ ಉಪದೇಶ ಮಾಡಿದ್ದಾರೆ, ನಿನಗೆ ಫಿಟ್ಸ್ಗೆ ಒಳ್ಳೆಯದು ತೊಗೋದಂತ ಅಂತ. ಅದಕ್ಕೆ ತೊಗೋತಿರ್ತಾನೆ ಅವನು. ಅಲ್ಲಿ ಹುಡುಗಿ ಬಂದುಬಿಟ್ಟು ಮನೆಯೊಳಗೆಲ್ಲ ಕೆಲಸ ಮಾಡ್ತಾರೆ. ಒಳ್ಳೊಳ್ಳೆ ಡೈನಿಂಗ್ ಟೇಬಲ್ ಇದೆ, ಮನೇನ ಎಕ್ಸ್ಟೆಂಡ್ ಮಾಡಿ ಬೆಳೆಸಿದ್ದಾರೆ. ಎಲ್ಲ ಗಾಡ್ಫ್ರೇ ಮಾಡಿರೋದು. ತಮ್ಮ ಮನೆ ಹಳೆ ಫರ್ನಿಚರ್ನೆಲ್ಲ ತಂದು ಕೊಟ್ಟಿದ್ದು. ಸಾಮಾನ್ಯವಾಗಿ ಅಂಥ ಬಡವ್ರ ಮನೆ ಅಷ್ಟು ಫರ್ನಿಚರ್ ಇರೋಲ್ಲ. ಅವನೆಲ್ಲ ಸಹಾಯನೂ ಮಾಡಿದ್ದಾನೆ. ಹಾಗಿದೆ, ಅದು ಎಲ್ಲ ಚೆನ್ನಾಗಿದೆ. ಅವನು ಓಡಾಡ್ತಾ ಇರ್ತಾಳೆ. ಮಧ್ಯೆ ಕೇಳ್ತಾಳೆ, ಫಾದರ್, ನಾನು ಮದುವೆ ಆದರೆ ಹೇಗೆ ಅಂದ ತಕ್ಷಣ ಅವನಿಗೆ ಚೂರಂತ, ಯಾಕೆ ಮದುವೆ ಯೋಚನೆ ಬಂತ ನಿಂಗೆ? ಇಲ್ಲ, ಆ್ಯರಾನ್ ಹೇಳ್ತಿದ್ದ, ಅವ್ನು ನೋಡಿ ಮಾಡ್ತಿರೋ ಕೆಲಸನ, ನೀನು ಮದುವೆ ಆದರೆ ನನ್ನನ್ನೇ ಮದುವೆ ಆಗಬೇಕು ಅಂತಿದ್ದು. ಹೌದಾ, ಮದುವೆ ಆಗ್ತೀಯಾ ಮಗು ಅಂತಾನೆ. ಎಷ್ಟಾದರೂ ಒಂಥರ ಅನಿಸುತ್ತೆ. ಡ್ಯಾಡಿ, ಒಂದು ಮಾತು ಹೇಳಿದ್ದೀನಿ ಫಾದರ್ ಆ್ಯರಾನ್ ಹತ್ರ, ನಿನ್ನನ್ನು ಮದುವೆ ಆಗ್ತೀನಿ, ಆದರೆ ನಮ್ಮ ಅಪ್ಪನ ಬಿಟ್ಟು ಬರಲ್ಲ. ನಮ್ಮ ಅಪ್ಪನ ಜೊತೆ ಇರ್ತೀನಿ, ನೀನು ಬಾ ಇಲ್ಲಿಗೆ ಅಷ್ಟೇ, ಮನೆ ಅಳಿಯನಾಗಿ ಬರೋದಾದ್ರೆ ಬಾ, ಇಲ್ದಿರೆ ನಮ್ಮ ಅಪ್ಪನ ಬಿಟ್ಟು ಬರ. ಎಂಥ ಖುಷಿ ಆಗುತ್ತೆ ಇವನಿಗೆ, ಎಷ್ಟು ಇಲ್ಲ ಮಗು, ಮದುವೆ ಆಗಲೇಬೇಕಮ್ಮ, ಒಂದಲ್ಲ ಒಂದು ದಿನ. ಇಲ್ಲ ಅಪ್ಪ, ಎಷ್ಟೇ ಮದುವೆ ಆಗ್ಬೋದು, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಶಿ ಸೇಸ್, ನಿನ್ನನ್ನು ಬಿಟ್ಟು ಹೋಗಲ್ಲ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದುರಂತದ ಒಂದು ಕಥೆ ಇದೆ. ನ್ಯಾನ್ಸಿ ಲೆಮೆಟರ್ ಇದ್ದಾಳೆ. ಸೊಗಸಾದ ಜೀವನ, ಸಂತೋಷವಾದ ಜೀವನ. ಗಂಡ ಹೆಂಡತಿ ತುಂಬ ಪ್ರೀತಿಯಿಂದ, ಪರಸ್ಪರ ವಿಶ್ವಾಸದಿಂದ, ಯಾವ
ಪ್ರಾಮಿಸನ್ನು ತನಗೆ ತಾನು ಮಾಡ್ಕೊಂಡಿದ್ನೋ ಗಾಡ್ಫ್ರೇ, ನ್ಯಾನ್ಸಿ ನನ್ನ ಜೀವನದಲ್ಲಿ ಬಂದರೆ ಸಾಕು ಗೃಹಿಣಿಯಾಗಿ, ನನ್ನ ಗೃಹದ ಇದೇ ವ್ಯತ್ಯಾಸ ಆಗೋಗುತ್ತೆ ಅಂದ್ಕೊಂಡು ಅಷ್ಟೇ ಚೆನ್ನಾಗಿ ಬದುಕಿದ್ದಾನೆ ಅವನು. ಅಷ್ಟು ಚೆನ್ನಾಗಿ ನೀತಿವಂತನಾಗಿ ಬಾಳಿದ್ದಾನೆ. ಅದಕ್ಕೆ ಇಬ್ಬರು ಸಂತೋಷವಾಗಿದ್ದಾರೆ. ಪ್ರಿಸಿಲ್ಲ ಇವತ್ತು ಊಟಕ್ಕೆ ಬರೋದಿದೆ, ಅಪ್ಪ ಪ್ರಿಸಿಲ್ಲ ಬರೋದಿದೆ. ಪ್ರಿಸಿಲ್ಲ ಸಿಡುಕಿ ಅಂದರೆ ಸಿಡುಕಿ. ಇವನು ಹೊಸ ಡೈರಿ ಮಾಡ್ತೀನಿ ನಿಂತಿದ್ದಾನೆ. ಡೈರಿ ಮಾಡಬೇಕು ಅಂತ ಬೈತಾಳೆ. ಈ ಗಂಡಸರಿಗೆ ಹೀಗೆ ಬುದ್ಧಿ, ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಇರೋಕ್ಕೆ ಬರೋದಿಲ್ಲ, ಏನು ಇರೋದ್ರಲ್ಲಿ ಸಂತೋಷ ಪಟ್ಕೊಂಡಿರೋದಕ್ಕೆ ಏನಂತ, ಯಾಕೆಂತೆ ಡೈರಿ ಅಂತ ಬೈತಿದ್ದಾಳೆ. ನೀವು ಹಂಗಲ್ಲ, ಏನು ಮತ್ತೆ ಹಂಗಲ್ಲ, ಇನ್ನು ಯಾವಾಗ ನೋಡಿದ್ರೆ ಹೀಗೆ ಮಾಡ್ತಾನೆ, ನಿನಗೆ ಗಮನ ಕೊಡಬೇಕು ಅವನು. ನೋ, ಡೋಂಟ್ ಸೇ ದ್ಯಾಟ್ ಪ್ರಿಸಿಲ್ಲ, ಪ್ರಿಸಿ ಡೋಂಟ್ ಸೇ ದ್ಯಾಟ್, ಹಂಗೆ ಹೇಳಬೇಡ. ಗಾಡ್ಫ್ರೇ ಈಸ್ ದಿ ಬೆಸ್ಟ್ ಆಫ್ ಹಸ್ಬೆಂಡ್ಸ್ ಅಂತಾಳೆ. ಅವನು ಅತ್ಯಂತ ಉತ್ಕೃಷ್ಟನಾದವನು ಅಂತ. ನೀನು ಕಂಡುಬಿಟ್ಟಿದೆಯಾ ಅಂತ ಬೈತಿದ್ದಾಳೆ ಅವಳು. ಗಾಡ್ಫ್ರೇ ಏನಾಗಿದೆ ಅವಳ ಜೀವನದಲ್ಲಿ ಅಂದರೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಬಂತು. ಅವಳು ಗರ್ಭಿಣಿ ಆಗ್ತಾಳೆ, ಆದರೆ ಮಗು ಸತ್ತು ಹುಟ್ಟುತ್ತೆ. ಮಗು ಸತ್ತು ಬಿಡುತ್ತೆ. ಮಗು ಹುಟ್ಟೋ ಮುಂಚೆ ಬಟ್ಟೆಗಳನ್ನೆಲ್ಲ ಮಾಡಿಟ್ಟಿದ್ದಾಳೆ, ಅದಕ್ಕೆಲ್ಲ ಹೊಲಿದು ಎಲ್ಲ ಇಟ್ಟಿದ್ದಾಳೆ. ಆದರೆ ಒಂದೇ ಬಟ್ಟೆ ಮಾತ್ರ ಫ್ಯೂನರಲ್ ಡ್ರೆಸ್ಸಾಗಿ ಉಪಯೋಗಿಸಿದ್ರಂತೆ ಅಷ್ಟೇ. ಆ ಒಂದೇ ಮಗುನ ಸಂಸ್ಕಾರ ಮಾಡಬೇಕಾದ್ರೆ ಆ ಬಟ್ಟೆ ಹಾಕಿದ್ರು, ಒಂದೇ ಬಟ್ಟೆ ಉಪಯೋಗ ಆಗಿದ್ದಿದ್ದು. ಆ ಡ್ರಾಯರಲ್ಲಿ ಬಟ್ಟೆಗಳನ್ನ ಜೋಡಿಸಿಟ್ಟಿದ್ದಾಳೆ. ಅದನ್ನು ಹೀಗೆ ಎಳಿತಾಳೆ, ನೋಡ್ತಿರ್ತಾಳೆ. ಆ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದು ನೋಡೋದು. ಅದನ್ನು ಉಟ್ಕೊಳ್ಳೋ ಮಗುನೇ ಇಲ್ಲ, ಮಕ್ಕಳಾಗಿಲ್ಲ. ದುಃಖ, ನೋವಿನ ಜೊತೆ ನಾನು ಎಲ್ಲ ಸಂತೋಷವನ್ನು ಅವನಿಗೆ ಕೊಡಲಿಲ್ವಲ್ಲ ಅಂತ ಅವಳಿಗೆ ಮನಸ್ಸಿನ ಭಾವನೆ. ಎಷ್ಟು ಸಂತೋಷ ಕೊಡ್ಬೋದಿತ್ತು, ಬೇರೆಯವರನ್ನ ಮದುವೆ ಆಗಿದ್ದರೆ ಮಕ್ಕಳಾಗಿ ಸಂತೋಷವಾಗಿರ್ತಿದ್ನೇನೋ, ನನ್ನಿಂದ ಹೀಗಾಯಿತು ಅಂತ ಭಾವನೆ ಅವಳಿಗೆ. ಅವಳಿಂದ ಏನಾಗಿಲ್ಲ. ಆದರೆ ಕೋಡ್ ಆಫ್ ಕಾಂಡಕ್ಟ್ ಇದೆ ಅವಳದು. ಏನು ಕೋಡ್ ಆಫ್ ಕಾಂಡಕ್ಟ್? ನಮಗೆ ವಿಧಿ, ಅದೃಷ್ಟ, ದೇವರು ಏನು ಕೊಡ್ತಾನೋ ಅದನ್ನು ನಾವು ಒಪ್ಕೋಬೇಕು, ನಮ್ಮ ಪ್ರಾಪ್ತಿಯದು. ಅದಕ್ಕಿಂತ ಹೆಚ್ಚಿನ ಅಪೇಕ್ಷೆ ಮಾಡೋದಿದ್ರೆ ಅಪರಾಧ. ಅದು ಅಪರಾಧ ಅಷ್ಟೇ ಅಲ್ಲ, ಇಟ್ ಈಸ್ ಲೈಕ್ ಅಪೋಸಿಂಗ್ ಪ್ರಾವಿಡೆನ್ಸ್. ವಿಧಿಯನ್ನು ಪ್ರಶ್ನಿಸ್ದಂಗೆ ಅದು ಮಾಡಬಾರ್ದು. ಯಾವ ಮಟ್ಟದ ಹಠಕ್ಕೆ ಹೋಗ್ತಾಳೆ ನೋಡಿ. ಡ್ರಾಯರ್ ತೆಗೆದು ಬಟ್ಟೆ ನೋಡಿ ನೋಡಿ ದುಃಖಿಸ್ತಿದ್ಲಲ್ಲ, ಒಂದಿನ ಡಿಸೈಡ್ ಮಾಡ್ತಾಳೆ, ಬಟ್ಟೆ ನೋಡಿ ದುಃಖಿಸೋದೂ ವಿಧಿಯನ್ನು ಪ್ರಶ್ನಿಸ್ದಂಗೆ ಅಂತ ಅದು ಮಾಡಬಾರ್ದು ಅಂತ. ಆವತ್ತಿಂದ ಡ್ರಾಯರ್ ತೆಗೆಯೋದು ಇಲ್ಲ. ಅಂದರೆ ಮನಸ್ಸು ಯಾವ ಹಠಕ್ಕೆ ಹೋಗುತ್ತೆ ಅಂತ. ಆದರೆ ಅದನ್ನೇ ಬೇರೆಯಿಂದ ನಿರೀಕ್ಷೆ ಮಾಡ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನ್ಯಾನ್ಸಿ ಒಂದು ಕೆಲಸ ಮಾಡೋಣ, ನಾವು ದತ್ತು ತಗೊಳ್ಳೋಣ ಮಗುನ. ಯಾವ ಮಗುನ? ಶೈಲಾಸ್ ಮಾರನ ಮಗುನೇ ದತ್ತು ತೊಗೊಂಬಿಡೋಣ. ಅವನಿಗೆ ಗೊತ್ತಿದೆ ಅದು ಯಾಕೆ ಅಂತ. ದತ್ತು ತೊಗೊಂಬಿಡೋಣ. ಶಿ ಸೇಸ್ ನೋ. ನಮಗೆ ವಿಧಿ ಮಕ್ಕಳನ್ನ ಕೊಟ್ಟಿಲ್ಲದೆ ಇದ್ದಾಗ ನಾವು ಕೃತ್ರಿಮವಾಗಿ ಮಗುನ ಮಾಡ್ಕೊಳ್ಳೋಕ್ಕೆ ದತ್ತು ತಗೋತೀನಿ ಅಂತ ಹೋದರೆ ಅದು ಸರಿ ಆಗೋಲ್ಲ. ಬೇಡ ಅಂದ ತಕ್ಷಣ ಅವಳು ಏನು ಹಂಗೆ ಹೇಳ್ತೀಯಲ್ಲ, ಶೈಲಾಸ್ ಮಾನರ್ ಮಗುನ ದತ್ತಲ್ವಾ ಅದು ಅಂದರೆ, ಅವನಿಗೆ ದೇವರಿಂದ ಬಂದಿದೆ ಅದು, ಅದಕ್ಕೆ ಸರಿಯಾದದ್ದು. ನನಗೆ ನಿನಗೆ ಸರಿಯಾಗಲ್ಲ, ಬೇಡ ಅಂತ ಒಂದು ಕಡೆ ಅಂತಾಳೆ. ಅದೇ ಮರುಕ್ಷಣದಲ್ಲಿ ದುಃಖ ಆಗುತ್ತೆ. ಅವನಿಗೆ ಒಪ್ಕೊಂಡ್ಬಿಟ್ಟು ಸಂತೋಷ ಕೊಡೋಕ್ಕಾಗ್ತಿಲ್ವಲ್ಲ ಅಂತ. ಆದರೆ ಆ ಮಾತ್ರಕ್ಕೆ ಸಂತೋಷ ಕೊಡೋಕೆ ಒಪ್ಕೊಳ್ಳೋಕ್ಕಾಗಲ್ಲ ಅವಳಿಗೆ. ತನ್ನ ನಿಯಮವನ್ನು ತಾನೇ ಮೀರಲ್ಲ ಅವಳು. ಈ ಕೋಡ್ ಅಂದರೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾಳೆ ಅಂತ. ಈಗ ಸಮಯ ಇಲ್ದಿರೆ ಒಂದು ಕಥೆ ಓದಬೇಕು ನೀವು. ಏನು ಅಂದರೆ ಬಡವನ ಬಿಂಕ ಅಂತ ಒಂದು ಕತೆ. ಕಿಂಶುಕ ಅಂತ ಬಡವ ಇರ್ತಾನೆ, ಅವನ ಬಿಂಕ ಹೆಂಗಿತ್ತು ಅನ್ನುವಂಥ ಒಂದು ಕತೆ. ಅವನು ಸತ್ತೇ ಹೋಗ್ತಾನೆ ಕಡೆಗೆ. ಇವಳು ಆಟದವಳು, ಅಷ್ಟರ ಮಟ್ಟಕ್ಕೆ ಹಠ. ಏನು ಹಠ ಅಂತಂದರೆ, ನಿಯಮ ಅಂದರೆ ನಿಯಮ, ನೀತಿ ಅಂದರೆ ನೀತಿ. ನಿರೀಕ್ಷಿಸಬಾರ್ದು, ಅಪೇಕ್ಷಿಸಬಾರ್ದು. ಯಾವುದು ದೇವರು ನಮಗೆ ಕೊಡ್ತಾನೋ ಅದನ್ನು ತಗೋಬೇಕು. ಅದು ಮೀರಿ ಅಪೇಕ್ಷಿಸೋದು ದೇವರ ನಿಯಮವನ್ನು ಮೀರಿದ ಹಾಗೆ ಮಾಡಬಾರ್ದು. ಅದಕ್ಕೆ ಒಪ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾಳೆ, ಡೋಂಟ್ ಫೋರ್ಸ್ ಮೀ ಟು ಎಕ್ಸೆಪ್ಟ್ ವಾಟ್ ಐ ಕ್ಯಾನ್ ನಾಟ್. ಗಾಡ್ಫ್ರೇ, ನನ್ನ ಕೈಲಿ ಯಾವುದನ್ನು ಒಪ್ಪೋಕ್ಕಾಗಲ್ವೋ ಅದನ್ನು ಬಲವಂತ ಮಾಡಬೇಡ ನೀನು. ಅವನು ಖಂಡಿತ ನೀನು ಮಾಡ್ಬೋದು, ಆದರೆ ಯಾಕೆ ನೀನು ಒಪ್ಪಲ್ಲ ಅಂತ. ಅವನು ಇಲ್ಲ ನನ್ನ ಮನಸ್ಸಿಗೆ ಬರದೇ ಇರೋದು ಮಾಡಬೇಡ, ಅದು ಸರಿಯಾಗಲ್ಲ, ಚೆನ್ನಾಗಿರಲ್ಲ, ಮುಂದೆ ಒಳ್ಳೇದಾಗಲ್ಲ, ಅದರಿಂದ ಬೇಡ. ಆ ಮನಸ್ಸಿನ ಬೇಜಾರಿಗೆ ಅವನಿಗೆ ಎಷ್ಟು ಸೇವೆ ಮಾಡ್ಬೋದು ಅಷ್ಟು ಮಾಡ್ತಾಳೆ. ಆದರೆ ಮನಸ್ಸು ಕುಟ್ಕುತ್ತೆ ಒಂದೊಂದು ಸಲ. ಅವನು ಬೇರೆ ಯಾರನ್ನಾದರೂ ಮದುವೆ ಆಗಿದ್ದರೆ ಮಕ್ಕಳಾಗಿ ಸಂತೋಷವಾಗಿರ್ತಿದ್ನೇನೋ ಅಂದ್ಕೊಂಡ ತಕ್ಷಣ ಮನಸ್ಸಿಗೆ ಸಮಾಧಾನ ಮಾಡ್ಕೊತಾಳೆ. ಬೇರೆ ಯಾರಾದ್ರೂ ಮದುವೆ ಆಗಿದ್ದರೆ ಅವ್ರು ಎಷ್ಟು ಕಾಟ ಕೊಡ್ತಿದ್ರೋ, ನಾನು ಉಳಿದಿದ್ದ ದೃಷ್ಟಿಯಿಂದ ನಾನೇ ವಾಸಿ ಅಂತ. ಉಳಿದಿದ್ದ ದೃಷ್ಟಿಯಿಂದ ನಾನು ವಾಸಿ, ಬೇರೆ ಥರ ಯಾವ ತೊಂದರೆನೂ ಅವನಿಗೆ ಮಾಡಿಲ್ಲ. ಹೀಗೆ ನಡ್ಕೊಂಡು ಬರ್ತಾ ಇದೆ. ಹೀಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಏನಾಗ್ಬಿಡುತ್ತೆ, ಹೊರಗಡೆ ಆ ಸ್ಟೋನ್ ಪಿಟ್ ಇದೆಯಲ್ಲ, ಅದರಿಂದ ನೀರನ್ನು ತೆಗಿತಾರೆ. ಡ್ರೈನ್ ಆಗಿಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟಿದೆ. ಅದು ತೆಗಿತಾ ಇದ್ದಾರೆ. ಇವನು ಡೈರಿ ಏನೋ ಹೊಸ ಹೊಲ ಮಾಡೋಕ್ಕೆ ಅಂತ ಹೋಗಿದ್ದಾನೆ. ಇವಳು ಮನೇಲಿ ಇದನ್ನೇ ಯೋಚನೆ ಮಾಡ್ಕೊಂಡಿದ್ದಾಳೆ. ಕೈಯಲ್ಲಿ ಬೈಬಲ್. ಅವಳೇನು ಬೈಬಲ್ ಓದೋಳಲ್ಲ, ವಿದ್ಯಾವಂತೆ, ಆದರೆ ಅವಳ ಮನಸ್ಸಿನ ಸೂಕ್ಷ್ಮತೆ ಮಾತ್ರ ಹೀಗಿದೆ. ಹೀಗಾಯ್ತಲ್ಲ ನನ್ನ ಜೀವನ. ಗಾಡ್ಫ್ರೇಗೆ ಸಂತೋಷ ಕೊಡಲಿಲ್ಲ. ಯೋಚನೆ ಮಾಡ್ತಿರ್ಬೇಕಾದ್ರೆ ಗಾಡ್ಫ್ರೇ ಬಂದು ನಿಂತಿದ್ದಾನೆ ಹಿಂದ್ಗಡೆ. ತಿರುಗಿ ನಿಂತ್ಕೋತಾಳೆ.
ಮುಖ ನೋಡಿದ ತಕ್ಷಣ ಶಾಕ್, ಅವಳಿಗೆ ಶಾಕು, ಬಿಳಿಚ್ಕೊಂಡಿದೆ ಅವನ ಮುಖ. ನೋಡಿದರೆ ಗೊತ್ತಾಗುತ್ತೆ ನೋಡಿ. ಗಾಡ್ಫ್ರೇ ಏನಾಯಿತು ಅಂತ ಕೇಳ್ತಾಳೆ. ಪಾಪ ಏನೂ ಇಲ್ಲ ನ್ಯಾನ್ಸಿ, ನೀನು ತಡ್ಕೋಬೇಕು, ದಯವಿಟ್ಟು ತಡ್ಕೋಬೇಕು, ಧೈರ್ಯ ತಂದ್ಕೋ. ಪ್ರಿಸಿಲ್ಲಾಗೆ ಡ್ಯಾಡಿಗೆ ಏನಾಯಿತು ಅಂತ ಪಾಪ ತಕ್ಷಣ ಅದೇ ತಾನೇ ಯೋಚನೆ ಬರೋದು. ಸ್ನೇಹ ಪಾಪ ಶಂಕಿಂದ ನೆನ್ನೆ ಅಂದಿದ್ನಲ್ಲ ಹಾಗೆ. ಏನಾಯಿತು? ಹೆದರಬೇಡ ಈ ಬದುಕಿರೋರ ಬಗ್ಗೆ ಅಲ್ಲ ಅದು ಅಂತಾನೆ. ಬದುಕ ಸದ್ಯ ಯಾರ ವಿಷಯ ಮತ್ತೆ? ಏನಿಲ್ಲ, ನನ್ನ ತಮ್ಮ ಡನ್ಸ್ಟನ್ ಸಿಕ್ದ ಅಂದರೆ ಅವನು ಸಿಗಲಿಲ್ಲ, ಅವನ ದೇಹ ಸಿಕ್ತು. ದೇಹ ಅಲ್ಲ, ಅಸ್ಥಿಪಂಜರ ಸಿಕ್ತು ಅಂತಾನೆ. ಏನಿಲ್ಲ, ಅವತ್ತು ಹೋಗಿದ್ದಾಗ ಅವನು ಕಾಲು ಜಾರಿ ಆ ಸ್ಟೋನ್ ಪಿಟ್ಟಲ್ಲಿ ನೀರು ತುಂಬ ಅಲ್ಲಿ ಒಳಗಡೆ ಬಿದ್ದು ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ 2 ಕಲ್ಲು ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ದೇಹ ಸತ್ತು ಹೋಗ್ಬಿಟ್ಟಿದ್ದಾನೆ. ಕೊಳತು ಅಂದರೆ ಅವನು ಮಾಡೋ ಅವನ ತನಕ್ಕೆ ಯಾವ ಶಿಕ್ಷೆ ನೋಡಿ, ಅದು ಕೊಳತು ಹೋಗ್ಬಿಟ್ಟಿದೆ, ಬರೀ ಅಸ್ಥಿಪಂಜರ ಉಳಿದಿದೆ ಅಲ್ಲಿ. ಇವಳು ಆಯಿತು, ಇಷ್ಟ್ಯಾಕೆ ದುಃಖ ಪಡ್ತಿದ್ದಾನೆ? ಯಾವತ್ತೂ ಭ್ರಾತೃವಾತ್ಸಲ್ಯ ಏನಿದ್ದವನಲ್ಲ ಇವನೇನು ರಾಮಲಕ್ಷ್ಮಣರು ಏನಲ್ಲ, ವಾಲಿ ಸುಗ್ರೀವ್ರಿಗಿಂತ ಕಡೆ. ಇಷ್ಟು ಅವನು ಕಂಡ್ರಾಗ್ತಿರ್ಲಿಲ್ಲ, ಇವನ್ಯಾಗೆ ಇಷ್ಟು ದುಃಖ ಪಡ್ತಿದ್ದಾನೆ ಅಂತ ಅವಳಿಗೆ ಆಶ್ಚರ್ಯ. ದುಃಖ ಪಡೋ ಕಾರಣ ಇಲ್ವಲ್ಲ ಅಂದ್ಕೊಂಡ್ರೆ ಆವಾಗ ಹೇಳ್ತಾನೆ, ನ್ಯಾನ್ಸಿ, ಸೈಲಾಸ್ ಮಾರ್ನರ್ನ ದುಡ್ಡನ್ನು, ಚಿನ್ನವನ್ನು ಕದ್ದಿದ್ದು ಡನ್ಸ್ಟನ್. ಅವನ ಹೆಣ ಇದೆಯಲ್ಲ, ಅಂದರೆ ಅದರ ಪಕ್ಕ ಅದು ಚೀಲ 2 ಒಡೆದು ಚಿನ್ನದ ನಾಣ್ಯಗಳು ಚೆಲ್ಬಿಟ್ಟಿವೆ ಅಲ್ಲಿ. ಮುಖ ಬಿಳಿಚ್ಕೊಂಡ್ಬಿಡುತ್ತೆ ಇವಳದ್ದು. ಇವಳು ನೀತಿ ಪ್ರಜ್ಞೆ ಯಾವ ಔನ್ನತ್ಯದ್ದು, ಎಂಥ ನೀತಿ ಪ್ರಜ್ಞೆ ಇರೋಳು. ತನ್ನ ಬಾಮೈದನ್ನ ಕಳ್ಳ ಅಂತಂದರೆ ಏನು ಅನ್ನಿಸೋದು ಬೇಡ ಅವಳಿಗೆ, ಅವಳಿಗೂ ಮುಖ ಬಿಳಿಚ್ಕೊಳ್ಳುತ್ತೆ. ಇಷ್ಟು ಸರಿ. ಯಾರಿಗೆ ಮುಗ್ಧವಾದ ಸ್ವಭಾವ ಇದೆಯೋ ಅವರಿಗೆ ಆಘಾತ ಆಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಸೈಲಾಸ್ಮರನ ರಾಧಂಗೆನೆ ಗಾಡ್ಫ್ರೇಗೆ ಯಾವುದೋ ಒಂದು ಮಟ್ಟದ್ದು ಇದೆ, ಜ್ಞಾನೋದಯ ಆಗುವಂಥ ಒಂದು ಸಂದರ್ಭ ಇದೆ. ಆವಾಗ ಹೇಳ್ತಾನೆ, ನ್ಯಾನ್ಸಿ, ನೋಡಿದೆ ಇವತ್ತಾಗಿದ್ದನ್ನು, ಸತ್ಯ ಹೆಂಗೆ ಹೊರಗೆ ಬರುತ್ತೆ ನೋಡು ಅಂತಾನೆ. ಸತ್ಯ 15 ವರ್ಷ ಹಿಂದೆ ನನ್ನ ತಮ್ಮ ಕದ್ದಿದ್ದಾನೆ, ಆ ಹೆಣ ಅಲ್ಲಿ ಬಿದ್ದು ಕೊಳತು ಅಸ್ಥಿ ಪಂಜರವಾಗಿ ಹೋಗಿದೆ. ಇವತ್ತು ಸತ್ಯ ಭುಗಿಲ್ಲ ಅಂತ ಹೊರಗೆ ಹೇಳ್ತಾ ಇದೆಯಲ್ಲ. ಸತ್ಯಕ್ಕೆ ಸಾವಿಲ್ಲ. ಸತ್ಯ ಹೇಗಾದರೂ ಒಂದು ಮಾರ್ಗ ಮಾಡ್ಕೊಂಡು ಹೊರಗೆ ಬರುತ್ತೆ, ನನಗೆ ಅದು ಅರ್ಥ ಆಗೋಯ್ತು ಅಂದ್ಬಿಟ್ಟು, ನ್ಯಾನ್ಸಿ, ನನ್ನ ಜೀವನದಲ್ಲೂ ಒಂದು ಸತ್ಯ ಇದೆ, ನಾನು ಸತ್ತ ಮೇಲೆ ಅದು ಹೊರಗೆ ಬರೋದು ಬೇಡ, ಇನ್ನೂ ಕೆಟ್ಟ ರೀತಿಯಲ್ಲಿ ಹೊರಗೆ ಬರೋದು ಬೇಡ, ಇವತ್ತೇ ನಾನು ಸತ್ಯವನ್ನು ಹೇಳ್ತೀನಿ ನಿನಗೆ ಅಂತ ಶುರು ಮಾಡ್ತಾನೆ. ಅಂದರೆ ಒಂದೇ ಸಲಕ್ಕೆ ಫಿಲಾಸಫರ್ ಥರ ಬದಲಾಗ್ಬಿಟ್ಟ ಅವನು. ಸತ್ಯವನ್ನು ನಾನು ಹೇಳಿಬಿಡ್ತೀನಿ. ನಾನು ಅದಕ್ಕೆ ಹೇಳ್ತಿದ್ದೆ ಕ್ಲಾಸ್ನಲ್ಲಿ, ಸತ್ಯ ಏನು ಮಾಡ್ತಿದ್ದೆ ಅಂದರೆ ಯಾವುದೋ ರೂಪದಲ್ಲಿ ಬಂದುಬಿಡುತ್ತೆ ಸತ್ಯ. ಹೀಗೆ ಬಂತು, ಹೀಗೆ ಬರುತ್ತೆ ಅಂತ ಯಾರಾದರೂ ನಿರೀಕ್ಷಿಸಿದ್ರ ತಮ್ಮಂದು ಸತ್ಯ ಬರೋದನ್ನ? ಹಾಗೆ ಯಾವುದೋ ರೂಪದಲ್ಲಿ ಬರುತ್ತೆ ಅಂದಾಗ ಹಿಂದ್ಗಡೆಯಿಂದ ಸತ್ಯ ಕೇಕೆ ಹಾಕ್ಕೊಂಡು ನಗ್ತಾ ಇದೆ, ನಿನ್ನ ಬಾಯಲ್ಲೇ ಹೊರಗೆ ಬರ್ತಿದ್ದೀನಿ ನೋಡು ಅಂತ. ಹಾಗೆ ಹೊರಗೆ ಬರ್ತಾ ಇದೆ ಸತ್ಯ. ಹೇಳ್ತಾನೆ, ಎಪ್ಪಿ ನನ್ನ ಮಗಳು ಸತ್ತೋದ್ಲಲ್ಲ ಅವ್ರ ಅಮ್ಮ, ಅವಳನ್ನು ನಾನೇ ಮದುವೆ ಆಗಿದ್ದು, ಅವಳು ನನ್ನ ಹೆಂಡತಿನೇ, ಅವಳು ಸತ್ತು ಹೋದ್ಲು, ಈ ಸತ್ಯವನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂತ. ಶಾಕು, ಏನು ಆಘಾತ ಆಗೋದು ಬೇಡ, ಸುಮ್ಮನಿರ್ತಾಳೆ. ಹೀಗೆ ಸುಮ್ಮನಿರ್ತಾಳೆ ಒಂದು ಕ್ಷಣ. ಗಾಡ್ಫ್ರೇ, ನೀನು ಯಾಕೆ ಅದನ್ನು ಹೇಳಲಿಲ್ಲ ಆವತ್ತೇನೆ? ತಕ್ಷಣ ಹೇಳ್ತಾನೆ, ಆವತ್ತು ಹೇಳಿದರೆ ನೀನು ನನ್ನನ್ನು ಮದುವೆ ಆಗ್ತಿದ್ಯಾ ಹೇಳು ನೋಡೋಣ. ಇವಳು ಸುಳ್ಳು ಹೇಳಲ್ಲ, ಮದುವೆ ಆಗಿಬಿಡ್ತಿದ್ದೆ ಅಂತ. ಐ ಡೋಂಟ್ ನೋ ವಾಟ್ ಐ ವುಡ್ ಹ್ಯಾವ್ ಡನ್. ಅದು ನಿಜ ಅಲ್ವಾ, ಏನು ಮಾಡ್ತಿದ್ನೋ ನನಗೂ ಗೊತ್ತಿಲ್ಲ. ಆದರೆ ಆ ಮಗುಗೆ ಅನ್ಯಾಯ ಮಾಡಿಬಿಟ್ಟಿಯಲ್ಲ ಗಾಡ್ಫ್ರೇ. ಯು ಹ್ಯಾವ್ ಕಾಂಪೆನ್ಸೇಟೆಡ್ ಫಾರ್ ಮೀ ಇನಫ್. ನೀನು ನನ್ನ ಮಗು ಆಗದೆ ಇರ್ಬೋದು, ನೀನು ತುಂಬ ಒಳ್ಳೆಯವನಾಗಿ ನನಗೆ ಸಂತೋಷ ಕೊಟ್ಟಿದ್ದೀಯ, ಸಮಾಧಾನ ಕೊಟ್ಟಿದ್ದು, ನಂದು ಕಾಂಪೆನ್ಸೇಷನ್. ಆ ಮಗುಗೆ ಅಪ್ಪ ಇಲ್ಲದೆ ಇರೋಂಗೆ ಮಾಡಿಬಿಟ್ಟಿಯಲ್ಲ ನೀನು, ಅದು ತಪ್ಪಲ್ವಾ? ಹೌದು ಮಾಡಿದೆ, ಎಲ್ಲ ನಿನಗೋಸ್ವಾಗಿ, ನಿನ್ನನ್ನು ಪಡಿಬೇಕು ಅನ್ನೋಕ್ಕೋಸ್ವಾಗಿ ಇಷ್ಟು ಮಾಡಿದೆ ಅಂತ. ನಿಜವೇ. ಅದಕ್ಕೆ ಅವಳು ಹೇಳ್ತಾಳೆ, ಗಾಡ್ಫ್ರೇ ತಪ್ಪು, ಯಾರನ್ನು ಪಡಿಬೇಕಾದ್ರೂ ನನ್ನನ್ನೇ ಪಡಿಬೇಕು ಅಂತಲೂ ನೀನು ಈ ತಪ್ಪು ಮಾಡಬಾರ್ದಿತ್ತು. ಯಾವುದನ್ನು ಸತ್ಯಕ್ಕೆ ವರ್ತ್ ಅಲ್ಲ. ಇದನ್ನು ಸತ್ಯವನ್ನು ಬಲಿ ಕೊಡೋ ಅಷ್ಟು ಬೆಲೆ ಬಾಳುವಂಥ ವಸ್ತು ಯಾವುದೂ ಇಲ್ಲ. ನಾನು ಮಗುಗೆ ಅನ್ಯಾಯ ಮಾಡಿಬಿಟ್ಟೆ. ಹಾಗಾದರೆ ಒಂದು ಮಾತು ಹೇಳ್ತಾನೆ, ಹಾಗಾದರೆ ಆ ಮಗುನ ಹೋಗಿ ನಾವು ಕರೆಯೋಣ ಮನೆಗೆ. ಎಪ್ಪಿಗೆ 16 ವರ್ಷ, 17 ವರ್ಷ, ಹೆಂಗೆ ಕರೆಯೋಣ? ಹೇಳ್ತಾಳೆ ಗಾಡ್ಫ್ರೇ, ದೇವರು ನನಗೆ ಮಕ್ಕಳನ್ನು ಕೊಟ್ಟಿಲ್ಲ, ನಿನಗೆ ಕೊಟ್ಟಿದ್ದಾನೆ, ಕೇಳೋದು ನ್ಯಾಯ. ಅವಳದ್ದು ನೀತಿ ಸಂಹಿತೆ ಪ್ರಕಾರ ಇಲ್ಲ ಅಲ್ವಲ್ಲ, ಕೇಳೋದು ನ್ಯಾಯ ಅಂದ್ಬಿಟ್ಟು ಸೈಲಾಸ್ ಮಾರ್ನರ್ ಮನೆಗೆ ರಾತ್ರಿ ಹೊರಡ್ತಾರೆ. ಇಲ್ಲಿ ಸೈಲಾಸ್ ಮಾರ್ನರ್ ಮನೇಲಿ ಏನಾಗಿದೆ, ಚಿನ್ನ ವಾಪಸ್ ಬಂದಿದೆ, ಟೇಬಲ್ ಮೇಲೆ ರಾಶಿ ಹಾಕಿದ್ದಾರೆ. ಅವನು ಹೇಳ್ತಾನೆ, ಎಪಿ, ನೀನು ಬಂದಾಗ, ನೀನು ಬರೋ ಮುಂಚೆ ಇದು ಅಂದರೆ ಹುಚ್ಚಿತ್ತು ನನಗೆ.
ನೀ ಬಂದು ಹೊಸ್ತ್ರಲ್ಲೂ ಒಂದೊಂದು ಸಲ ಈ ಮಗು ಹೋಗಿ ಚಿನ್ನನೇ ಬರಲಿ ಅನ್ಕೋತಾ ಇದ್ದೆ ಒಂದೊಂದು ಸಲ. ಆದರೆ ನಿಧಾನವಾಗಿ ನೀನು ಬೆಳೆದಂಗೆ, ನಿನ್ನ ಬಗ್ಗೆ ಪ್ರೀತಿ ಬಂದಂಗೆ ಚಿನ್ನ ಹೋಗಿದ್ದೇ ಒಳ್ಳೆಯದಾಯಿತು ಅಂದ್ಕೊಂಡೆ. ಅದರಿಂದ ನೀನು ಬಂದೆ ನನ್ನ ಜೀವನಕ್ಕೆ. ಆದರೆ ಭಯ ಆಗ್ತಿದೆ ಅಂತಾನೆ. ಆದರೆ ಭಯ ಆಗ್ತಿದೆ. ಚಿನ್ನ ಹೋಯ್ತು, ನೀನು ಬಂದೆ. ಈಗ ಚಿನ್ನ ಬಂತು, ನೀನು ಹೋಗ್ಬಿಟ್ರೆ ಅನ್ನೋ ಹೊತ್ತಿಗೆ ಬಾಗಿಲಿ ಟಕ್ 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 ಶಬ್ದ. ಬಂದರು ಇಬ್ಬರು. ನಾನು ಅದಕ್ಕೆ ಪುಸ್ತಕದಲ್ಲಿ ಬರ್ಕೊಂಡಿದ್ದೆ ಆವಾಗ. ಮಗು ಹೋಗಲ್ಲ ಅಂದರೆ ಮನೆ ಬಿಟ್ಟು ಹೋಗಲ್ಲ ಮಗಳು, ಆದರೆ ದಿ ಥ್ರೆಟ್ ಕಮ್ಸ್ ಅಂತ. ಇಬ್ಬರು ಬಂದ್ಬಿಡ್ತಾರೆ. ತಕ್ಷಣ ಇವಳಿಗೆ ಮುಖ ಒಂಥರ ಕೆಂಪಾಗುತ್ತೆ. ಎಪ್ಪಿಗೆ ಅವರೆಲ್ಲ ದೊಡ್ಡ ಮನೆಯವರಲ್ವಾ, ಈಗ ಭಾಳ ಶ್ರೀಮಂತರ ಮನೆಯವ್ರು ನಮ್ಮ ಮನೆಗೆ ಬಂದುಬಿಟ್ರೆ ನಮ್ಗೊಂಥರ ಸಂಕೋಚ ಆಗುತ್ತೆ. ನಮ್ಮ ಕುರ್ಚಿ ನೋಡಿ ಏನು ಅಂದ್ಕೋತಾರೋ, ನಮ್ಮ ಸೋಫಾದ ಮೇಲೆ ಕೂತ್ಕೋತಾರೋ ಇಲ್ವೋ ಅಂತ. ಆ ಥರ ಅವಳಿಗೆ ತಕ್ಷಣ ಬಗ್ಬಿಟ್ಟು ನಮಸ್ಕಾರ ಮಾಡಿರ್ತೇವೆ, ಬೆನ್ನು ಬಾಗಿಸ್ಬಿಟ್ಟು ಬಂದ್ಬಿಟ್ಟು ಗುಡ್ ಮಾರ್ನಿಂಗ್, ಅಯ್ಯೋ ಗುಡ್ ಈವ್ನಿಂಗ್ ಮೇಡಮ್, ಗುಡ್ ಈವ್ನಿಂಗ್ ಸರ್ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡ್ಬರ್ತೇವೆ. ಯಾರು ಇವರು ಅಂತ. ಈಗ ಭಾರಿ ರಂಗ ತಾಲೀಮ್ ಮಾಡಿ ಬಂದಿದ್ದಾನೆ ಪುಣ್ಯಾತ್ಮ. ರಿಹರ್ಸಲ್ ಮಾಡ್ಕೊಂಡ್ಬಂದಿದ್ದಾನೆ ನಯವಾಗಿ ಅವನನ್ನು ಒಪ್ಪಿಸ್ಬೇಕು ಅಂತ. ಆದರೆ ಮಾತು ಬಾಯಿಂದ ಬರೋದೇ ಇಲ್ಲ. ಶುರು ಮಾಡ್ತಾನೆ, ಮಾರ್ನರ್ ದಯವಿಟ್ಟು ನನ್ನ ಕ್ಷಮೆಯನ್ನು ನೀನು ಸ್ವೀಕರಿಸಬೇಕು, ನನ್ನನ್ನು ಕ್ಷಮಿಸಬೇಕು. ಶುರು ಮಾಡ್ತಾನೆ. ತಕ್ಷಣ ಇವನು ದಯವಿಟ್ಟು ಅನ್ಬೇಡಿ ಸರ್, ನೀವು ಮಾಡಿಲ್ಲ, ನಿಮ್ಮ ತಮ್ಮ ಯಾರೋ ಮಾಡಿರೋದು, ಅದಕ್ಕೇನು ಅವನು ಅದೇ ಅಂದ್ಕೊಂಡು ಹೇಳ್ತಾನೆ ಇದ್ದಾನೆ. ಅವನು ಹೇಳ್ತಿರೋದು ಮಗು ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋಕ್ಕೆ. ಅಂದ್ಬಿಟ್ಟು ಹೇಳ್ತಾನೆ, ಮಾರ್ನರ್ ನಿನಗೆ 50 ವರ್ಷ, ಇನ್ನೊಂದು 30 ವರ್ಷ ನೀನು ಇರಬಹುದು, 80 ವರ್ಷ ತನಕ ಇರ್ತೀಯ. ಅಲ್ಲಿ ತನಕ ಈ ದುಡ್ಡು ಎಲ್ಲಿ ಸಾಕಾಗುತ್ತೆ? ನೀನು ಅವಳನ್ನ ಹೆಂಗೆ ಸಾಕಾಗುತ್ತೆ? ನಿನಗೆ ಕಷ್ಟವಾಗುತ್ತೆ. ಈ ಮಗುನ ಚೆನ್ನಾಗಿ ಸಾಕಬೇಕಾಗತ್ತೆ. ಇವ್ರಿಗೆ ಅರ್ಥವೇ ಆಗಲ್ಲ. ಎಷ್ಟು ಒಳ್ಳೆಯವರು ಸರ್ ನೀವು, ಎಷ್ಟು ದೊಡ್ಡ ಮನಸ್ಸು. ಆದರೆ ನಾವು ಬಡತನಕ್ಕೆ ಅಭ್ಯಾಸ ಹಾಕ್ಕೊಂಬಿಡಿ. ನಮ್ಗೆ ಅಭ್ಯಾಸ, ಈ ಸರಳವಾದ ಜೀವನದಲ್ಲಿ ನಾವು ಬಡಬಾರಾಗ ಇದ್ದೀವಿ, ಈ ಜೀವನಕ್ಕೆ ಸಾಕಾಗುತ್ತೆ ಸರ್, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಮ್ಮ ಮಾಡ್ದ ನಂಗೆ ಕೋಪನೂ ಇಲ್ಲ ಅಂತ ಇವನು ಒಂದೇ ಕಡೆಯಿಂದ ಹೇಳ್ತಾನೇ ಇದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಹಂಗೆ ಬೇಡ, ನಿನ್ನ ಮಗುನ ಚೆನ್ನಾಗಿ ಬೆಳೆಸಬೇಕು ನಮಗಿಷ್ಟ, ಲೇಡಿ ಕ್ಯಾಸ್ ಮಾಡಬೇಕು ಅಂತಿದ್ದೀವಿ, ಅವಳಿಗೆ ವಿದ್ಯೆ ಕೊಡಿಸ್ತೀವಿ, ಎಜುಕೇಷನ್ ಕೊಡಿಸ್ತೀವಿ, ಓದಿಸ್ತೀವಿ, ಒಳ್ಳೆ ಕಡೆ ಮದುವೆ ಮಾಡಿಕೊಡ್ತೀವಿ. ಅದಕ್ಕೋಸ್ಕರ ಅವಳನ್ನು ನಮ್ಮ ಜೊತೆ ಕಳಿಸು. ಏನು ವ್ಯತ್ಯಾಸ ಆಗಲ್ಲ. ಆವಾಗ ಅವು ಬಂದು ನಿನ್ನ ನೋಡ್ಕೊಂಡು ಹೋಗ್ತಾಳೆ, ನಿನ್ನ ಆವಾಗ ಅವು ಬಂದು ನೋಡ್ಕೊಂಡು ಹೋಗ್ತಾಳಂತೆ. ಎಲ್ಲ ಒಂದೇ ಅಂತ ಅವನ ಪ್ರಕಾರ ಮಾಡೋದು. ಆವಾಗ ಗಾಡ್ಫ್ರೆಗೆ ಅನಿಸೋದು, ಎಷ್ಟು ಕಷ್ಟ ಹೇಳೋದು, ಸುಲಭ ಅಂದ್ಕೊಂಬಿಟ್ಟು ಹೇಳೋ ಬಾಯೇ ಬರ್ತಿಲ್ವಲ್ಲ ಅಂತ. ಇವನು ಮುಖ ಕೆಂಪು ಒಂಥರ ಆಗುತ್ತೆ. ಮಗುನ ಕೇಳಕ್ಕೆ ಬಂದಿದ್ದಾರೆ ಅಂತ. ಎಪ್ಪಿ ಏನು ಮಾಡ್ತಿದ್ದಾಳೆ ಗೊತ್ತಾ? ಅಪ್ಪನ ಹತ್ರ ಬಂದು ಅವನ ತಲೆ ಮೇಲೆ ಕೆನ್ನೆ ಇಟ್ಕೊಂಡು ನಿಂತಿದ್ದಾಳೆ. ನಿಂತಿದ್ರಿಂದ ಏನಾಯಿತು ಅಂದರೆ ಅವನ ಮೈ ಪೂರ್ತ ನಡುಗುತ್ತಿರೋದು ಗೊತ್ತಾಗುತ್ತೆ. ಅವಳು ಥರ 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 ನಡುಗ್ತಿದ್ದಾನೆ. ಆ ಆ್ಯಂಗ್ಸೈಟಿಗೆ, ಆ ಟೆನ್ಷನ್ಗೆ, ಆ ಮನಸ್ಸಿನ ದುಃಖ, ಆ ಉದ್ವೇಗ, ಆವೇಗಕ್ಕೆ ನಡುಗ್ತಾ ಇದೆ. ಫಸ್ಟ್ ಅವಳಿಗೆ ಬರೋದು ಕೋಪ ಇವ್ರ ಮೇಲೆ. ನನ್ನ ಅಪ್ಪನಿಗೆ ಇಂತಹ ಕಷ್ಟ ಕೊಡ್ತಿದ್ದಾರಲ್ಲ ಅನ್ನೋದೇ ಫಸ್ಟ್ ಕೋಪ. ಆದರೆ ಮಾರ್ನರ್ ಆ ಮಾತು ಹೇಳ್ಬೋದಾ? ಅವಳು ಶ್ರೀಮಂತಲಾಗ್ತಾಳೆ, ದೊಡ್ಡ ಎಜುಕೇಷನ್ ಸಿಗುತ್ತೆ, ಒಳ್ಳೆ ಕಡೆ ಮದುವೆ ಆಗುತ್ತೆ ಅಂತ ಹೇಳಿದಾಗ ಅವೆಲ್ಲ ನಾನು ಒಪ್ಪಲ್ಲ ಅಂದರೆ ಅವನ ಸ್ವಾರ್ಥಿ ಅಂತಂತಾರೆ. ಅದಕ್ಕೆ ಏನು ಮಾಡಬೇಕು? ಮಾರ್ನರ್ನ ನೈತಿಕ ಗೆಲುವು ಇಲ್ಲಿದೆ. ಅವನು ಹೇಳ್ತಾನೆ, ಸರ್ ಐ ಡೋಂಟ್ ಸೇ ಎನಿಥಿಂಗ್, ಐ ಲೀವ್ ಎವ್ರಿಥಿಂಗ್ ಟು ದಿ ಚೈಲ್ಡ್. ಮಗುಗೆ ಬಿಟ್ಟಿದ್ದೀನಿ, ಮಗು ಏನು ಹೇಳುತ್ತೋ ಅದು, ಅವಳು ಏನು ಹೇಳ್ತಾಳು ಹೇಳಿ. ಕಮಾನ್ ಎಪಿ, ಥ್ಯಾಂಕ್ ಮಿಸ್ಸೆಸ್ ಆ್ಯಂಡ್ ಮಿಸ್ಟರ್ ಕ್ಯಾಶ್. ಅದರಲ್ಲೇನಾದರೂ ಧ್ವನಿ ಇದೆಯಾ ನಂಗೆ ಗೊತ್ತಿಲ್ಲ, ಬರೀ ಥ್ಯಾಂಕ್ ಮಾಡು ಅಂತ. ಅದಿದ್ದರೆ ದ್ರೌಪದಿ ಸ್ವಯಂವರದಲ್ಲಿ ಆಗೋ ಹಾಗೆ ಇವರನ್ನು ಈಕ್ಷಿಸು ರಾಜ್ಕುಮಾರನ ಅಂದರೆ ನೋಡು ಅಷ್ಟೇ, ಎಸ್ ಅಂದ್ಬಿಡ್ಬೇಡ ಅಂತ. ಆ ಥರ ಇದೆಯೋ ಗೊತ್ತಿಲ್ಲ, ಯಾಕೆಂದರೆ ಮಾರ್ನರ್ ಕೃತ್ರಿಮ ಇಲ್ಲ. ಅದಕ್ಕೋಸ್ಕರ ಥ್ಯಾಂಕ್ ಮಿಸ್ಸೆಸ್ ಆ್ಯಂಡ್ ಮಿಸ್ಟರ್ ಕ್ಯಾಶ್ ಅಂತ. ಇವಳು ಎಲ್ಲಿ ನ್ಯಾನ್ಸಿ ಸೋತ್ಲೋ ಅಲ್ಲಿ ಎಪ್ಪಿ ಗೆಲ್ತಾಳೆ, ಅದೇ ಇರೋದು. ಅವಳು ಬಗ್ತಾಳೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಬಟ್ ಐ ವಿಲ್ ಬಿ ವಿತ್ ಮೈ ಫಾದರ್. ನಾನು ನಮ್ಮ ಅಪ್ಪನ ಜೊತೆ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಬಿಕಮ್ ಲೇಡಿ ಕ್ಯಾಶ್. ಐ ಹ್ಯಾವ್ ಗ್ರೋನ್ ವಿತ್ ದೀಸ್ ಪೀಪಲ್. ಒಂದು ಒಳ್ಳೆ ಕೆಲಸ ಎಪ್ಪಿನ ಬೆಳೆಸೋದ್ರಲ್ಲಿ ಏನು ಮಾಡಿದ್ದಾರೆ ಅವರು ಅಂದರೆ, ಸುಳ್ಳು ಹೇಳಿಲ್ಲ, ನೇರವಾಗಿ ಹೇಳಿದ್ದಾರೆ. ನಿಮ್ಮ ಅಮ್ಮ ಸತ್ತಿದ್ಲಮ್ಮ, ನೀನು ಮಗುವಾಗಿ ಮನೆಯೊಳಗೆ ಬಂದುಬಿಟ್ಟೆ, ನಾನು ನಿನ್ನ ಸಾಕಿದೆ, ಸುಳ್ಳು ನನ್ನ ಮಗಳೇ ನೀನು ಹೇಳೇ ಇಲ್ಲ. ಹೀಗಾಗಿ ಮೊದಲಿಂದ ಸತ್ಯ ಹೇಳೋದು ಅವಳಿಗೆ ಅಭ್ಯಾಸ ಆಗೋಗಿದೆ. ಅವಳು ಒಂಥರ ಸತ್ಯಾಭಿಮಾನಿಯಾಗಿ ಬೆಳೆದ್ಬಿಟ್ಟಿದ್ದಾಳೆ. ಯಾವುದೇ ಕೃತ್ರಿಮ ಇಲ್ಲ, ಯಾವುದೇ ಕೆಟ್ಟದ್ದು ಶೋ ಮಾಡೋದು ಸ್ವಭಾವವೇ ಅವಳಿಗೆ ಬಂದಿಲ್ಲ. ಹಾಗಿರೋದನ್ನ ಸರಳವಾಗಿ, ಅತ್ಯಂತ ಸರಳವಾಗಿ ಹೇಳ್ತಾಳೆ, ಐ ಥ್ಯಾಂಕ್ ಯು, ಬಟ್ ಐ ಡೋಂಟ್ ವಿಶ್ ಟು ಬಿ ಲೇಡಿ ಕ್ಯಾಶ್. ಐ ವಿಲ್ ಲಿವ್ ವಿತ್ ವರ್ಕರ್ಸ್. ಐ ಹ್ಯಾವ್ ಬಿನ್ ಯೂಸ್ ಟು ಇಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮ್ಯಾರಿ ಎ ವರ್ಕರ್. ನಾನು ಕೆಲಸಗಾರನ್ನೇ ಮದುವೆ ಆಗ್ತೀನಿ, ನಂಗೆ ಇಲ್ಲೇ ಸಂತೋಷವಾಗಿದೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಮುಗಿಸಿದ್ಲು. ಏನು ಮಾಡ್ತೀರಾ? ಗಾಡ್ಫ್ರೇ ನಿರೀಕ್ಷಿಸಿದ್ದು
ಸೈಲಾಸ್ ಮಾರ್ನರ್ ಏನಾದರೂ ಅಡ್ಡಿ ಮಾತಾಡ್ತಾನೆ ಅಂತ ನೋಡಿದರೆ ಮಗಳೇ ಅಡ್ಡ ಬಂದಿದ್ದಾಳೆ. ಈ ಅನಿರೀಕ್ಷಿತವಾದ ಅಡಚಣೆಯಿಂದ ಇರಿಟೇಷನ್, ಕೋಪ ಶುರು ಆಗ್ಬಿಡುತ್ತೆ ಅವನಿಗೆ. ಕೋಪ ಯಾರ ಮೇಲೆ ತೋರಿಸ್ಬೇಕು? ಸೈಲಾಸ್ ಮಾರ್ನರ್ ತೋರಿಸ್ತಾನೆ. ಮಾಸ್ಟರ್ ಮಾರ್ನರ್, ಯು ಆರ್ ಸೆಲ್ಫಿಶ್. ನೀನು ಸೆಲ್ಫಿಶ್, ಸ್ವಾರ್ಥಿ. ನೀನು ಸ್ವಾರ್ಥದಿಂದ ನಿನಗೆ ಅನುಕೂಲ ಆಗಲಿ ಮುಂದೆ ಅನ್ನೋಕ್ಕೋಸ್ಕರವಾಗಿ ನಿನ್ನನ್ನು ನೋಡ್ಕೊಳ್ಳೋಕೆ ಒಬ್ಬಳು ಇರಲಿ ಅನ್ನೋಕ್ಕೋಸ್ಕರ ಕಳಿಸ್ತಿಲ್ಲ. ನೀನು ಕಳಿಸ್ಬೇಕಿತ್ತು ಅಂದ್ಬಿಟ್ಟು, ಮಾಸ್ಟರ್ ಮಾರ್ನರ್ ಶುಡ್ ರಿಮೆಂಬರ್ ಒನ್ ಥಿಂಗ್, ಐ ಹ್ಯಾವ್ ಎ ಕ್ಲೇಮ್ ಆನ್ ದಿಸ್ ಗರ್ಲ್. ನನಗೆ ಹಕ್ಕಿದೆ ಇವಳ ಮೇಲೆ. ಶಿ ಈಸ್ ಮೈ ಡಾಟರ್. ಅವಳ ಅಮ್ಮನ ನಾನು ಮದುವೆ ಆಗಿದ್ದೆ, ನನ್ನ ಮಗಳು ಇವಳು. ಎಪ್ಪಿ ಮನಸ್ಸಿನಲ್ಲಿ ಅಪ್ಪ ಅನ್ನೋ ಫೋಟೋ ಇರಲಿಲ್ಲ. ಅಪ್ಪ ಅನ್ನೋ ಜಾಗದಲ್ಲಿ ಒಂದು ಕಪ್ ಔಟ್ಲೈನ್ ಇತ್ತಂತೆ. ಈಗ ಗಾಡ್ಫ್ರೇ ಕ್ಯಾಸನ್ ಮುಖ ಹೋಗಿ ಅಲ್ಲಿ ಫಿಟ್ ಆಯ್ತಂತೀಗ. ಈ ದುಷ್ಟ ಇವನೇ ಅಂತ ಅವಳಿಗೆ ಆ ಫೀಲಿಂಗ್ ಇತ್ತು, ನಮ್ಮಪ್ಪ ಕೈ ಬಿಟ್ಟು ಹೋದ ಅಮ್ಮನ್ನ ಅಂತ. ಆ ಫೀಲಿಂಗ್ ಅಲ್ಲಿ ಫಿಟ್ ಆಯಿತು. ಸೊ ಯು ಆರ್ ಸೆಲ್ಫಿಶ್ ಅಂತ ಶುರು ಮಾಡಿದ್ರು. ಏನು ಉತ್ತರ ಕೊಡಬೇಕು? ಈ ಮಗಳು ನನ್ನ ಪರ ಅಂತ ಅಂದಮೇಲೆ ಅವನಿಗೆ ಯೋಚನೆ ಇಲ್ಲ. ವೈ ಡಿಂಟ್ ಯು ಸೇ ದಿಸ್ 15 years ago ಸರ್? 15 ವರ್ಷದಿಂದ ಈ ಮಾತು ಯಾಕೆ ಸರ್ ಹೇಳಲಿಲ್ಲ ನೀವು? ಇವತ್ತು ಅವಳು ನನ್ನ ಜೀವ, ನನ್ನ ಹೃದಯವೇ ಆದ ಕಿತ್ಕೊಂಡು ಹೋಗೋಕೆ ಬರ್ತೀರಾ ಇವತ್ತು ನೀವು? ಆವತ್ತು ಬರಬೇಕಿತ್ತು ನೀವು, ಆವಾಗ ಕೊಡ್ತಿದ್ದೆ. ನೆನ್ಪಿಟ್ಕೊಳ್ಳಿ ಸರ್, ದೇವರು ನಿಮಗೆ ವರ ಕೊಟ್ಟ, ನೀವು ಬೆನ್ನು ತಿರ್ಸ್ಕಿದ್ರಿ. ಆ ವರ ನನಗೆ ಬಂದಿದೆ. ಯಾರು ದೇವರ ವರವನ್ನು ಒಪ್ಕೋತಾರೋ ಸ್ವೀಕರಿಸಾರೋ ಅವ್ರಿಗೆ ಸೇರಿದ್ದದು, ಬಿಟ್ಟವ್ರಿಗಲ್ಲ. ನಿಮಗೆ ಹೋಯ್ತದು ಅಂತ. ನಿಮಗೆ ಹೋಯ್ತು. ಇಷ್ಟು ಹೇಳಿದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನಿರ್ತಾನೆ. ಆದ್ರೂ ಅವನಿಗೆ ಆ ನೈತಿಕವಾಗಿ ಎಲ್ಲಿ ಭರ್ತ್ಸನೆ ಅದು ಚುಚ್ಚದಂಗೆ ಆಗುತ್ತೆ ಅವನನ್ನು ನೈತಿಕವಾಗಿ, ನೀ ಸೆಲ್ಫಿಶ್ ಅಂತ. ಆದ್ರೂ ಐ ಲೀವ್ ಎವ್ರಿಥಿಂಗ್ ಟು ದಿ ಚೈಲ್ಡ್. ಎಪಿ ಸ್ಪೀಕ್. ಆ ಮಗು ಏನು ಹೇಳುತ್ತೋ ಅದು. ಅವಳು ಮತ್ತೆ 2 ಸಲ ನಮಸ್ಕಾರ ಮಾಡ್ತಾಳೆ, ಬೆನ್ನು ಬಾಗಿಸಿ. ಅದನ್ನು ಎಷ್ಟು ಸಲ ಬೇಕಾದ್ರೂ ಮಾಡ್ತಾಳೆ. ಅವಳು ಹೇಳ್ತಾಳೆ, ಮೈ ಫಾದರ್ ವಾಸ್ ಅಲೋನ್ ಬಿಫೋರ್ ಐ ಕೇಮ್, ಆ್ಯಂಡ್ ಇಫ್ ಐ ಗೋ ಹಿ ವಿಲ್ ಬಿ ಅಲೋನ್ ಅಗೇನ್. ಐ ವಿಲ್ ಕ್ಲೀವ್ ಟು ಮೈ, ಕ್ಲೀವ್ ಅಂತಂದರೆ ಅಂಟ್ಕೊಳ್ಳೋದು. ಐ ವಿಲ್ ಕ್ಲೀವ್ ಟು ಮೈ ಫಾದರ್ ಟಿಲ್ ಐ ಡೈ. ನಾನು ಬದುಕಿರೋ ತನಕ ನಮ್ಮ ಅಪ್ಪಂಗೆ ಅಂಟ್ಕೋತೀನಿ. ಈ ಬಡತನವೇ ಸಾಕು, ಬಡವ್ರ ಮಧ್ಯೆನೇ ನಾವು ಇರ್ತೀವಿ. ಅಂದ ತಕ್ಷಣ ನ್ಯಾನ್ಸಿ, ಎಷ್ಟು ಮೆಚ್ಕೋತೀವಿ ನ್ಯಾನ್ಸಿಯ ನೀತಿಗೋಸ್ಕರವಾಗಿ. ಆದರೆ ಆ ನೀತಿಗೆ ಒಂದು ಮಿತಿ ಇದೆ ನೋಡಿ. ಅವಳು ಹೇಳ್ತಾಳೆ, ಯು ಆರ್ ಹಿಸ್ ಡಾಟರ್, ನ್ಯಾಚುರಲ್ ಡಾಟರ್ ಚೈಲ್ಡ್. ಎಷ್ಟು ಚೆನ್ನಾಗಿದೆಯಾ ಅಂತ ಮೆಚ್ಕೋತಾಳೆ. ಅಲ್ಲೇನೆ ಮೆಚ್ಕೋತಾ, ಅವಳಿಗೆ ಆ ಮೆಚ್ಚುಗೆ ಬರುತ್ತೆ ಅಂದ್ಬಿಟ್ಟು ಮುಖ್ಯವಾಗಿ ಅವಳ ಗುಂಗುರು ಕೂದಲನ್ನ ಕಣ್ಣನ್ನು ನೋಡ್ತಾಳೆ ಅವಳು, ಅದ್ರ ಮೇಲೆ ಗಮನ. ಆಮೇಲೆ ಹೇಳ್ತಾಳೆ, ಯು ಆರ್ ಹಿಸ್ ನ್ಯಾಚುರಲ್ ಚೈಲ್ಡ್, ಯು ಮಸ್ಟ್ ಕಮ್ ವಿತ್ ಯುವರ್ ಫಾದರ್. ಹೀ ಈಸ್ ಯುವರ್ ಫಾದರ್, ಯು ಶುಡ್ ಗೋ ವಿತ್ ದಿ ಫಾದರ್ ಚೈಲ್ಡ್. ಅಂದರೂ ಕೂಡ ಅವಳ ಮನಸ್ಸಲ್ಲಿ 2 ದ್ವಂದ್ವ ಇತ್ತಂತೆ ಮನಸ್ಸಲ್ಲಿ. ಒಂದು ಕಡೆ ಅವಳು ಬರಬೇಕು ಅಂತ, ಯಾಕೆಂದರೆ ಅಪ್ಪ ಬರಬೇಕು ಅಂತ. ಇನ್ನೊಂದು ಕಡೆ ಅವಳನ್ನು ಸಾಕಿರೋಂಥ ಸೈಲಾಸಮಾರ ಜೊತೆ ಇರೋದೇ ಸರಿ ಅವಳು ಅಂತ. ಎರಡೂ ಇದೆ ಅವಳಿಗೆ, ದ್ವಂದ್ವದಲ್ಲಿದೆ. ಆದರೆ ಇಬ್ಬರು ಸೇರಿಬಿಟ್ಟು ನನ್ನ ಗಂಡನಿಗೆ ಸಂಕಟ ಕೊಡ್ತಿದ್ದಾರಲ್ಲ ಅಂತ ಬೇಜಾರು ಅವಳಿಗೆ. ಈ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಆದರೆ ಇವಳು ಅಷ್ಟು ಕಟ್ಟುನಿಟ್ಟಾಗಿ ಹೇಳಿದ ಮೇಲೆ ಏನು ಮಾಡೋಕ್ಕಾಗಲ್ಲ. ಶಿ ಲುಕ್ಸ್ ಎಟ್ ಗಾಡ್ಫ್ರೇ ಅಂತ. ಅವನು ಏನು ಮಾಡೋಣ, ಹೋಗೋಣ, ಓಕೆ ಅಂತ ಎದ್ಮಂತ ಹೇಳ್ತಾರೆ, ಚೈಲ್ಡ್ ವಿ ಸ್ಟಿಲ್ ಲವ್ ಯು. ನಿನ್ನ ಕಂಡ್ರೆ ಅದೇ ಪ್ರೀತಿ ಇದೆ. ನಮ್ಮ ಮನೆಗೆ ಬರೆದಿದ್ರೂ ಪರವಾಗಿಲ್ಲ. ಅವ್ನು ಹೇಳ್ಬಿಟ್ನಲ್ಲ, ಅದೇ ಒಂದೇ ಥರ ಇರುತ್ತೆ ಅಂದರೆ ಸೈಲಾಸ್ಕೊಂಡು, ಅದು ಹೆಂಗೆ ಸರ್ ಒಂದೇ ಥರ ಇರುತ್ತೆ? ನಮ್ಮ ಮಗಳು ನಿಮ್ಮ ಮನೇಲಿ ಇದ್ಲು ಅಂದರೆ ಅದು ಹೆಂಗೆ ಒಂದೇ ಥರ ಆಗುತ್ತೆ? ಒಂದು ಸಲ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಒಂದೇ ಥರ ಅನ್ನೋದು ಅಂತ ಬೈದಿರ್ತಾನಲ್ಲ. ನೀನು ನಮ್ಮ ಮನೆಗೆ ಬಾ, ನೀನು ಯಾವಾಗಲೂ ನಮ್ಮವಳೇನೆ, ನಿನ್ನ ಮೇಲೆ ಅದೇ ಪ್ರೀತಿ ನಮಗಿರುತ್ತೆ, ನಮ್ಮ ಬಗ್ಗೆನೂ ಪ್ರೀತಿ ಇಟ್ಕೊ ಅಂದ್ಬಿಟ್ಟು ಹೊರಟೋಗ್ತಾರೆ. ಮನೆಗೆ ಹೋದರು. ಓ, ಸೊ ದಿಸ್ ಈಸ್ ಓವರ್, ದಿಸ್ ಈಸ್ ಓವರ್, ಫೈನ್, ಅದು ಪರವಾಗಿಲ್ಲ. ಎಷ್ಟು ಹೆಣ್ಣಿನ ಮನಸ್ಸು ಎಷ್ಟು ವ್ಯಾವಹಾರಿಕವಾಗಿ ಯೋಚನೆ ಮಾಡುತ್ತೆ ನೋಡಿ, ಎಷ್ಟು ಪ್ರಾಕ್ಟಿಕಲ್ ಮೈಂಡೆಡ್ ಇರ್ತಾರವರು. ಗಂಡಸರು ಒಂಥರ ಎಲ್ಲೋ ಆದರ್ಶ ಥರ, ಏನೋ ಆದರ್ಶ ಅಂತಲೂ ಅಲ್ಲ, ಏನೋ ಇದರಲ್ಲಿ ಹೋಗ್ತೀವಿ. ಇವರು ತುಂಬ ಹೆಣ್ಮಕ್ಳು ತುಂಬ ಪ್ರಾಕ್ಟಿಕಲ್ ಮೈಂಡೆಡ್. ನಾವು ಹೀಗಾಗಿರೋದ್ರಿಂದ ಅಪ್ಪ ಮತ್ತು ಪ್ರಿಸಿಲ್ಲ ಹೇಳೋದು ಬೇಡ ಅಲ್ವಾ ಇದನ್ನು ಅಂತಾಳೆ. ಯಾಕೆ ಹೇಳಬೇಕು ಅದನ್ನು? ಮಗಳನ್ನೇ ಕರ್ಕೊಂಬಂದಿದ್ರೆ ಹೇಳೋವಂಥ ಪರಿಸ್ಥಿತಿ, ಈಗ ಯಾಕೆ ಹೇಳಬೇಕು? ಹೇಳೋದು ಬೇಡ. ಇಲ್ಲ, ವಾಟ್ ಇಸ್ ದಿ ಬೆನಿಫಿಟ್? ನೋ, ಲೆಟ್ಸ್ ನಾಟ್. ವಾಟ್ ಇಸ್ ದಿ ಪ್ರಾಫಿಟ್? ಬೇಡ, ಹೇಳೋದು ಬೇಡ ಅಂತ. ಹೇ, ನನಗೆ ಹೊಳಿಲೇ ಇಲ್ಲ ಅಂತಾಳೆ. ಮುಂಚೆ ಯಾಕೆ ಹೊಳಿಲಿಲ್ಲ? ನಿಮ್ಮದೇ ಕಣ್ಣು, ನಿಮ್ಮದೇ ಆ ತಲೆಗೂದಲು ಇದೆ ಅಂದಾಗ ಇವನು ಹೇಳ್ತಾನೆ, ಎಷ್ಟಾದರೂ ಮಗಳ ಪ್ರೀತಿ ಬಂದ್ಬಿಟ್ಟಿದೆ ಅವನಿಗೀಗ. ಶಿ ಲುಕ್ಸ್ ವೆರಿ ಪ್ರೆಟಿ ಡಸಂಟ್ ಶಿ ಅಂತಾನೆ. ಎಷ್ಟು ಚೆನ್ನಾಗಿದ್ದಾಳಲ್ವ ನಮ್ಮ ಮಗಳು? ಹ್ಞೂ, ಚೆನ್ನಾಗಿದ್ದಾಳೆ ಅಂದ ತಕ್ಷಣ ಇವನಿಗೆ ಶುರು ಆಗುತ್ತೆ ಮನಸ್ಸು ಒಳಗಡೆ. ಐ ಥಿಂಕ್ ಇಟ್ಸ್ ಎ ಪಾರ್ಟ್ ಆಫ್ ಮೈ ರೆಟ್ರಿಬ್ಯೂಷನ್ ನ್ಯಾನ್ಸಿ. ಇದು ನೋಡಿದರೆ ನನ್ನ ಜೀವನದ, ನನ್ನ ಶಿಕ್ಷೆಯ ಒಂದು ಭಾಗ ಅನ್ನಿಸ್ತಿದೆ. ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾಳೆ ನೋಡಿ. ಈಗ ನ್ಯಾನ್ಸಿ ಉತ್ತರ ಕೊಡಬೇಕು. ಒಂದು,
ಚೆನ್ನಾಗಿತ್ತ ನಮ್ಮ ಮಾತಾಡಿದ್ದು ಅಂತ ಕೇಳೋದು, ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೇಕು. ಹೆಂಗೆ ಹೇಳೋದು? ಹಾಗೇನಲ್ಲ, ಪರವಾಗಿಲ್ಲ, ಏನೋ ಒಂದು ಹೇಳಬೇಕಲ್ಲ ಸಮಾಧಾನಕ್ಕೆ. ಒಂದು ಸಮಾಧಾನ ಮಾಡಬೇಕು, ಹಾಗೇನಲ್ಲ ಗಾಡ್ಫ್ರೇ ಅನ್ಬೇಕು. ಇಲ್ಲ ಮುಖಕ್ಕೆ ಹೊಡೆದಂಗೆ ಹೌದು ಹಾಗೆ ಆಗಬೇಕು ನಿನಗೇನು ಬೇಕು. ಈ ನಾವೆಲಿಸ್ಟ್ ಎಷ್ಟು ನಯ ನೋಡಿ, ಆರ್ಟಿಸ್ಟ್ರಿ. ನ್ಯಾನ್ಸಿ ವಾಸ್ ಸೈಲೆಂಟ್, ಅಷ್ಟೇ, ಸುಮ್ಮನಿದ್ದಾಳೆ. ಅಂದರೆ ಮೌನಂ ಸಮ್ಮತಿ ಲಕ್ಷಣಂ. ಆದರೆ ಒರಟಾಗಿ ಉತ್ತರ ಕೊಡೋಷ್ಟು ಕ್ರೌರ್ಯ ಇಲ್ಲ ಅವಳಲ್ಲಿ ಅಂತ ಅವಳ ನಿಯಮ ಒಪ್ಪಲ್ವಂತೆ ಅದನ್ನು ಹೇಳೋಕ್ಕೆ. ಇಲ್ಲಪ್ಪ ನಿಂದೇನು ತಪ್ಪಿಲ್ಲ ಅಂತ ಹೇಳೋ ಮಟ್ಟಿಗೆ ಅವಳು ಒಪ್ಪಲ್ಲ. ಅಷ್ಟರ ಮಟ್ಟಕ್ಕೆ ಅಸತ್ಯ ಆಡಲ್ಲ ಅವಳು. ಏನು ಕಠಿಣವಾಗಿದೆ, ಎಂಥ ಗಟ್ಟಿ ಹುಡುಗಿ ನೋಡಿ ಅದು. ಆ ವ್ಯಕ್ತಿತ್ವ ಎಷ್ಟು ಗಟ್ಟಿಯಾದದ್ದು. ನನಗೆ ಒಂದೊಂದ್ಸಲ ಕುಂತಿ ನೆನಪಾಗುತ್ತೆ. ಕುಂತಿನೂ ಹಂಗೆ ಒಂಥರ ಸ್ಟ್ರಾಂಗ್ ಕ್ಯಾರೆಕ್ಟರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಏನು ನಿನ್ನ ಮೆಸೇಜು ಮಕ್ಕಳಿಗೆ ಅಂತ ಕೃಷ್ಣ ಕೇಳಿದರೆ ಅವಳು ಯದರ್ಥಂ ಕ್ಷತ್ರಿಯಾಸೂತೆ ತಸ್ಯ ಕಾಲೋಯಮಾಗತಃ. ಕ್ಷತ್ರಿಯ ಹೆಣ್ಮಗಳು ಮಕ್ಕಳನ್ನ ಯಾವ ಕಾರಣಕ್ಕೋಸ್ಕರವಾಗಿ ಮಕ್ಕಳಿಗೆ ಜನ್ಮ ಕೊಡ್ತಾಳೋ ಅದನ್ನು ಪೂರ್ಣಗೊಳಿಸೋ ಕಾಲ ಬಂದಿದೆ ಅಂತ ಹೇಳು. ಕ್ಷತ್ರಿಯ ಮಕ್ಕಳನ್ನ ಅವಳು ಹಡಿಯೋದು, ಯುದ್ಧದಲ್ಲಿ ಯುದ್ಧ ಮಾಡಿ ಸಾಯಲಿ ಅಂತ ಅಥವಾ ಗೆಲ್ಲಿ ಅಂತ ಹೇಳು ಧರ್ಮರಾಯನಿಗೆ ಎಂದವಳು. ಅಂಥ ಗಟ್ಟಿ ವ್ಯಕ್ತಿತ್ವ ಯಾರ್ದು. ಇವಳು ಅದೇ ಥರ ವ್ಯಕ್ತಿತ್ವವೇ. ಶಿವ ಸೈಲೆಂಟ್. ಅವ ಹೇಳ್ತಾನೆ, ನ್ಯಾನ್ಸಿ, ಒಂದು ಕಾಲದಲ್ಲಿ ನಾನು ಮಗು ಬೇಡ ಅಂದ್ಕೊಂಡೆ. ಆ ಮಗು ಬಂದಿದ್ರೂ ತಗೋಬೋದಿತ್ತಲ್ಲ ಅವತ್ತು. ಮಗು ಇಲ್ಲದೆ ಹೋದರೆ ವಾಸಿ ಅಂದ್ಕೊಂಡೆ. ಇವತ್ತು ನಾನು ಬೇಕು ಅಂದರೆ ಆ ಮಗು ನೀನು ಬೇಡ ಅಂತಿದೆ ನನಗೆ. ಬಹುಶಃ ಇದು ಕೂಡ ನನ್ನ ಶಿಕ್ಷೆಯ ಒಂದು ಭಾಗ ಅಂತ ಕಾಣುತ್ತೆ. ನ್ಯಾನ್ಸಿ ವಾಸ್ ಸೈಲೆಂಟ್. ಮತ್ತು ಅದೇ ಸೈಲೆನ್ಸು ಎಷ್ಟು ಸೂಕ್ಷ್ಮ ಅಂದರೆ ಈ ಕಲೆಯ ನಯಗಾರಿಕೆಯನ್ನು ನಾನು ನೋಡ್ತೀನಿ. ಎಷ್ಟು ಸೂಕ್ಷ್ಮವಾಗಿ ಹೇಳೋಕ್ಕಾಗುತ್ತೆ. ಆ ವ್ಯಕ್ತಿತ್ವಕ್ಕೆ ಅಪಚಾರ ಆಗದೇ ಇರೋ ಹಾಗೆ. ಅದು ಭಾಳ ವ್ಯಕ್ತಿತ್ವಕ್ಕೆ ಅಪಚಾರ ಆಗೋದು ಅಂದರೆ ಹೀಗೆ. ನೀವು ಆ ವ್ಯಕ್ತಿಗೆ ಸ್ವಭಾವ ವಿರುದ್ಧವಾಗಿ ಚಿತ್ರಿಸ್ತಾ ಹೋಗಬಾರ್ದು. ಲಕ್ಷ್ಮಣ ಕೋಪ ಮಾಡಿಕೊಂಡ ಸೀತೆ ಮೇಲೆ, ಅಯ್ಯೋ ನೋಡ್ಕೊ ನೀನು ಭದ್ರೆ, ಹೊರಟೆ, ಇಷ್ಟು ಬೈದ ಮೇಲೆ ನಾನೇ ಹಾಕಿರಲಿ, ಹೊರಟೆ ಅಂದ, ಹೊರಟ. ಅದಕ್ಕೆ ನೀವು ಅವನು ಹೊರಟೆ ಅಂತ ಅಂದ್ಬಿಟ್ಟು ಮರದ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದು ಇರಬಹುದಿತ್ತಲ್ಲ. ಅಂದರೆ ಅದು ಲಕ್ಷ್ಮಣ ಅಲ್ಲ. ಲಕ್ಷ್ಮಣನ ಪಾತ್ರ ಲಕ್ಷ್ಮಣ, ಅವ್ರ ಪಾತ್ರವನ್ನು ಮೀತಿ ಸ್ವಭಾವೋ ದುರತಿಕ್ರಮ, ಅದನ್ನು ಬೀರೋಕೆ ಆಗೋಲ್ಲ. ಆ ವ್ಯಕ್ತಿತ್ವದೊಳಗೇ ಹೆಂಗೆ ತೋರಿಸ್ತಾಳೆ ನೋಡಿ. ದಟ್ಸ್ ವೈ ಐ ಕಾಲ್ ಹರ್ ಎ ಗ್ರೇಟ್ ಆರ್ಟಿಸ್ಟ್. ಸೈಲೆಂಟ್ ಆಗಿದ್ದಾಳೆ. ಅಂದಮೇಲೆ ಒಂದು ಮಾತು ಹೇಳ್ತಾನೆ. ಎಂಥ ರಿಯಲೈಸೇಷನ್ ಇದೆ ನೋಡಿ ಅವನಿಗೆ. ಒಂಥರ ಸಾಕ್ಷಾತ್ಕಾರ ಇದೆ. ಆದರೆ ಕಳ್ಕೊಂಡೆ ಮಗುನ ನಿಜ. ಆದರೆ ನ್ಯಾನ್ಸಿ, ನೀನು ಸಿಕ್ಕಿದೆ ನನಗೆ. ನಿನ್ನ ಜೊತೆ ನೀನು ಸಿಕ್ಕಿದೆ. ನಿನ್ನಂತಹ ಪತ್ನಿ ಸಿಕ್ಕಿದ್ಲು. ಯಾಕಂದರೆ ಅವಳು ಇಡೀ ಮನೆಯೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಹೆಂಗೆ ನಿಲ್ಲಿಸಿದ್ದಾಳೆ ಅಂತಂದರೆ ಭಾಳ ಸ್ವಾರಸ್ಯವಾಗಿ ಹೇಳ್ತಾಳೆ. ಮನೆಯೊಳಗೆ ಬಂದ್ಲಂತ ಇವಳು. ಅವ್ರ ಮನೆಯಲ್ಲಿ ಹೆಂಡದ ಟ್ಯಾಂಕ್ಗಳಿತ್ತು ಮುಂಚೆ, ಟ್ಯಾಂಕರ್ಸ್ ಅಂತ, ಅದೆಲ್ಲ ತುಂಬಿಕೊಂಡಿರೋದು. ಗನ್ನುಗಳು, ಚಾವಟಿಗಳು, ಇವೆಲ್ಲ ಅವ್ರ ಮನೆಯದು. ಅದೆಲ್ಲ ಅಶಿಸ್ತು. ಇವಳು ಬಂದಮೇಲೆ ಆ ಕ್ಯಾಸ್ ಸತ್ತೋಗಿ ಎಷ್ಟೋ ವರ್ಷ ಆಗೋಗಿದೆ. ಇವಳು ಏನು ಮಾಡಿದ್ಲಂತಂದರೆ ಹಿರಿಯರಿಗೆ ಅಗೌರವ ತೋರಿಸಲ್ಲ, ಹಿರಿಯರ ಪದ್ಧತಿಗೆ ಅಗೌರವ ತೋರಿಸಲ್ಲ. ಕ್ಲೀನಾಗಿ ಚೂರು ಧೂಳಿಲ್ಲದೆ ಇರೋ ಹಂಗೆ ಟ್ಯಾಂಕರ್ಡನ್ನೆಲ್ಲ ಇಟ್ಟಿದ್ದಾಳಂತೆ ಮನೆಯಲ್ಲಿ. ಹೆಂಡ ಇಲ್ಲ ಅದರಲ್ಲಿ ಅಷ್ಟೇ. ಆ ವಿಪ್ಪು ಎಲ್ಲ ಜೋಡಿಸಿಟ್ಟಿದ್ದಾಳೆ. ಗನ್ನು, ಬುಲೆಟ್ ಇಲ್ಲ, ಜೋಡಿಸಿಟ್ಟಿದ್ದಾಳೆ. ಅಂದರೆ ಹಂಟಿಂಗ್ ಯಾರು ಹೋಗಲ್ಲ. ಇವು ನಾನು ಹೋಗಿ ಬೇಟೆ ಆಡೋದು, ಆ ದುಷ್ಟ ಚೇಷ್ಟೆಗಳು ಎಲ್ಲ ಬಿಟ್ಟು ಹೋಗಿದೆ. ಆದರೆ ಹಿರಿಯರ ಸತ್ ಸಂಪ್ರದಾಯಕ್ಕೂ ಇರ್ಬೋದು, ಅಪಚಾರ ಮಾಡಬಾರ್ದು. ಆ ಗೌರವಪೂರ್ವಕವಾಗಿ ಉಳಿಸ್ಕೊಂಡು ಮನೆಯನ್ನು ತಿದ್ದಿದ್ದಾಳೆ. ಅಂಥ ಒಂಥರ ಗೃಹಿಣಿ ಗೃಹ ಮುಚ್ಯತೆ ಅಂತ ನೆನ್ನೆ ಹೇಳಿದ್ನಲ್ಲ, ಆ ಥರ. ಅಂಥ ವ್ಯಕ್ತಿತ್ವದವಳು ಮನೇನ ಬದುಕಿಸ್ಬಿಟ್ಟಿದ್ದಾಳೆ, ಮನಸ್ಸನ್ನು ಬದುಕಿಸಿದ್ದಾಳೆ, ಅವನ ಬದುಕನ್ನು ಬದುಕಿಸಿದ್ದಾಳೆ. ಅದಕ್ಕೆ ಹೇಳ್ತಾನೆ ಅವನು, ನ್ಯಾನ್ಸಿ, ಇಷ್ಟೆಲ್ಲ ಮಾಡಿದ್ರೂ ನನಗೆ ನೀನು ಸಿಕ್ಕಿದೆ, ಅದು ನಂಗೆ ದೊಡ್ಡ ಸಂತೋಷ. ಇನ್ನು ಮಗುನೂ ಸಿಕ್ಕಬೇಕಿತ್ತು ಅಂತ ನಾನು ಮಾತಾಡ್ಕೋತೀನಿ. ನನಗೆ ಅರ್ಹತೆ ಇರೋ ಹಾಗೆ ಅಂತ. ಎಂಥ ಮನಸ್ಸಲ್ಲಿ ಹೆಂಗೆ ಇರಬೇಕು ನೋವು ಅವನಿಗೆ. ಅವನು ಹೇಳಿದ, ನನಗೆ ಭಾಳ ಅರ್ಹತೆ ಇರೋ ಹಾಗೆ. ನೋಡ್ರಿ, ಸೆಕೆಂಡ್ ಕ್ಲಾಸ್ ಕೊಟ್ಬಿಟ್ಟಿದ್ದಾರೆ. ಏನೋ ಬರೆದು ಬಂದಾಗ ಫೇಲ್ ಆಗ್ತೀನಿ ಇಂದಿದ್ದು, ಸೆಕೆಂಡ್ ಕ್ಲಾಸ್ ಇದೆಯಲ್ಲ, ಸಂತೋಷ ಪಡು ಅಂತ. ಫಸ್ಟ್ ಕ್ಲಾಸೇ ಕೊಟ್ಟರೆ ಚೆನ್ನಾಗಿತ್ತು. ಅವನು ಅದನ್ನೇ ಹೇಳ್ಕೊತಿರೋದು. ಆ ಆತ್ಮ ಸಾಕ್ಷಾತ್ಕಾರ ಇದೆ ಅವನಿಗೆ. ನಾನು ದೊಡ್ಡ ಯೋಗ್ಯ ಅನ್ನೋ ಹಾಗೆ ಅನ್ಕೋತಿದ್ದೀನಿ. ನಾನು ಮಾಡಿದ ತಪ್ಪಿಗೆಲ್ಲ ಸರಿ ಇದೆ, ಇದೇ ಸರಿ ಅಂತಾನೆ. ಸರಿ, ಇಬ್ಬರು ಅಲ್ಲಿಗೆ ಸಮಾಧಾನ ಮಾಡ್ಕೋತಾರೆ. ಆವಾಗ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲಿಯವರೇ ಒಬ್ಬನ ಮದುವೆ ಆಗ್ತೀನಿ ಅಂದ್ರಲ್ಲ, ಯಾರನ್ನ ಅದು ನ್ಯಾನ್ಸಿ ಅಂತಾನೆ. ಆ ಕುತೂಹಲ ಇದೆ ನೋಡಿ. ಮಗಳು ಅನ್ನೋದು ಒಂದು ಈ ತೀರ ಹೋಗ್ಬಿಟ್ಟಿಲ್ಲ. ಅವನು ಆ ಡಾಲಿ ವಿಂಥ್ರಾಪ್ ಮಗನೇ ಇರಬೇಕು ಅಂತಾಳವಳು. ಯಾರೋ ಅವನ ಗಟ್ಮುಟ್ಟ ಚೆನ್ನಾಗಿದ್ದಾನೆ ಹುಡುಗ ಅಂತ. ಆ ಗಾರ್ಡನಿಂಗ್ ಮಾಡೋಕ್ಕೆ ಬರ್ತಿದ್ದಲ್ಲ, ಅವನೇ ಇರಬೇಕು ಅಂತಾಳೆ. ಸರಿ. ಇಷ್ಟ ಆದಮೇಲೆ ಇವನು ಒಂದು ಮಾತು ಹೇಳ್ತಾನೆ ಡಾಲಿ ವಿಂಥ್ರಾಪ್ಗೆ. ಬಹಳ ಫೇತ್ ಫುಲ್ಲಿ ಎಸ್ಟಾಬ್ಲಿಷ್ಡ್ ಇದು. ಮಗು ಚಿನ್ನನನ್ನೇ ನೆಚ್ಕೊಂಡಿದ್ದೆ, ಚಿನ್ನ ಹೋಯಿತು, ಮಗು ಬಂತು.
ಮಗು ಬಂದ ಮೇಲೆ ಚಿನ್ನ ಬಂದ್ಬಿಡ್ತು. ಮತ್ತೆ ಚಿನ್ನ ಬಂದಾಗ ಮಗು ಹೋಗ್ಬಿಡುತ್ತಾ ಅಂತ ಹೆದರ್ಬಿಟ್ಟೆ. ಆವಾಗ ಏನಾದರೂ ಮಗು ಹೊರಟೋಗಿದ್ರೆ ನಂಗೆ ಮತ್ತೆ ನಂಬಿಕೆ ಹೋಗ್ತಿತ್ತು. ಆದರೆ ಮಗಳು ಹೇಳಿದ್ದಾಳೆ, ಅಪ್ಪ ನಾನಿರೋ ತನಕ ನಿನ್ನ ತಿರ್ಗಾ ಮುರ್ಗ ಆಗಬೇಕು, ನೀನಿರೋ ತನಕ ಅಂತ. ಅವಳು ಹಂಗೆ ಹೇಳಲ್ಲ, ಅಂಟಿಲ್ ಐ ಲಿವ್ ಅಂತಾಳು. ಪಾಪ ನಿನ್ನ ಜೊತೆ ಇರ್ತೀನಿ, ಇನ್ನು ಮಗು ನನ್ನ ಕೈ ಬಿಡಲ್ಲ ಅಂತ ಗೊತ್ತಾಯ್ತಲ್ಲ, ನನ್ನ ನಂಬಿಕೆನೂ ನನ್ನನ್ನು ಕೈ ಬಿಡೋದಿಲ್ಲ ಇನ್ಮೇಲಿಂದ. ನಿನ್ನ ಜೀವನ ಪೂರ್ತಿ ನಾನು ನಂಬ್ತೀನಿ, ಮನುಷ್ಯರನ್ನು, ಜೀವನವನ್ನು, ದೇವರನ್ನು ನಂಬ್ತೀನಿ ಅಂತ. ಆ ಥರ ಒಂದು ಮನಸ್ಸಿಗೆ ಬರುತ್ತೆ. ಜೀವನ ಸರಳವಾಗಿರಬಹುದು, ಅಂತಸ್ತು ಕಡಿಮೆ ಇರಬಹುದು, ಆದರೆ ಆಧ್ಯಾತ್ಮಿಕ ಭಾವನೆ ಕಡಿಮೆ ಇರೋದಿಲ್ಲ. ಅದು ಉನ್ನತವಾದದ್ದೇನೆ. ಆ ಭಾವನೆ ಆಯಿತು ಅಂದ್ಬಿಟ್ಟು ಅದಕ್ಕೆ ಹೇಳ್ತಾನೆ, ಡಾಲಿ ನೀನು ಹೇಳಿದ್ದನ್ನು ಒಪ್ತೀನಿ, ದೇರ್ ಈಸ್ ಡೀಲಿಂಗ್ಸ್ ವಿತ್ ಅಸ್. ಅಂದರೆ ಈ ಜೀವನದಲ್ಲಿ ನಮಗೆ ನ್ಯಾಯ ಸಿಕ್ಕತ್ತೆ. ಚಿನ್ನ ಹೋಗಿದ್ದೇ ಒಳ್ಳೇದಾಯಿತು ಅಂತ. ಚಿನ್ನ ಹೋಗಿದ್ದು ಒಳ್ಳೇದಲ್ಲ, ದೇವ್ರು ಏನು ಮಾಡಿದ್ದಾನೆ ಅಂತ ನಾವು ನೋಡೋದಾದರೆ, ಈಗ ನಿಂಗೆ ಚಿನ್ನ ಬೇಡಪ್ಪ, ಮಗು ಬರಲಿ, ನಿಂಗೆ ಅವಳು ಮದುವೆ ಟೈಮಲ್ಲಿ ವಾಪಸ್ ಕೊಡಿಸ್ತೀನಿ ಡಿಪಾಸಿಟ್, ನಾನು ಕೊಟ್ಟಂಗೆ ಆಗಿದೆ. ಅದು ಕರೆಕ್ಟಾಗಿ ಬಂದಿದೆ. ಅದು ಇಷ್ಟಾದ ಮೇಲೆ ನೋಡಿ, ದುಡ್ಡು ಬಂದಮೇಲೆ ಅವನ ಮನೋಭಾವ ಏನಾಗುತ್ತೆ ಅಂತ ಎಷ್ಟು ಸ್ವಾರಸ್ಯವಾಗಿದೆ. ಎಪ್ಪಿ ಹತ್ರ ಹೇಳ್ತೇನೆ, ಎಪ್ಪಿ ನಾನು ನಿಂಗೆ ಹೇಳಿದ್ದೀನಿ, ನಾವು ಒಂದು ಊರಲ್ಲಿದ್ದೆ, ಅಲ್ಲಿ ನನ್ನ ಕಳ್ಳ ಅಂದ್ಬಿಟ್ರು ಅಂತ. ಆವಾಗ ಹೇಳಿದ್ರು, ನಾನು ಕದ್ದಿರಲಿಲ್ಲ, ಕದ್ದವನು ಬೇರೆಯವನೇ, ಆದರೆ ಆ ದುಡ್ಡನ್ನು ವಾಪಸ್ ಕೊಡು ಅಂದರು. ನಂತರ ಎಲ್ಲಿತ್ತು, ಕೊಡಲಿಲ್ಲ. ಈಗ ದುಡ್ಡು ಸಿಕ್ಕಿದೆ, ವಾಪಸ್ ಕೊಟ್ಟು ಬರೋಣಬ್ಬ ಅಂದ್ಬಿಟ್ಟು ಇಬ್ಬರು ಒಂದು ಸಣ್ಣ ಗಂಟು, ಅಂದರೆ ಆ ದುಡ್ಡಿನ ಗಂಟು ಹಿಡ್ಕೊಂಡು ಪ್ರಯಾಣ ಶುರು. ಇಬ್ಬರು ವಾಕ್ ಮಾಡ್ಕೊಂಡು ಹೋಗ್ತಾರೆ. ಆ ಗುರ್ತು ಹೇಳ್ತಾನೋ, ಇಲ್ಲಿತ್ತು, ಇಲ್ಲಿ ಜೈಲಿತ್ತು, ಜೈಲು ಇಲ್ಲೂ ಇದೆ, ಹೀಗೆ ಮುಂದೆ ಕೇಳ್ಕೊಂಡು ಅವ್ನು ಕೇಳೋಣ ಅಪ್ಪ ಅಂತ. ಅವಳು, ಅಯ್ಯೋ ಅವ್ನು ಚಿಕ್ಕವನಾಗ ಕಾಣಿಸ್ತಾ, ಅವ್ನಿಗೇನು ಗೊತ್ತಿರಲ್ಲ ಬಿಡು ಅಂತ. 30 ವರ್ಷ ಆಗೋಗಿದೆಯಲ್ಲ. ಕರೆಕ್ಟಾಗಿ ಆ ಜಾಗಕ್ಕೆ ಹೋಗ್ತಾರೆ. ಇದೇ ಜಾಗ ಕರೆಕ್ಟು ನೆನಪಿದೆ, ಇಲ್ಲೇ ನಾವು ಬರ್ತಿದ್ವಿ ಅಂತಾನೆ. ನೋಡಿದರೆ ಏನು, ಆ ಚರ್ಚೆ ಇಲ್ಲ. ಆ ಚರ್ಚ್ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಬಂದ್ಬಿಟ್ಟಿದೆ. ಇದನ್ನು ಯಾಕೆ ಹಂಗೆ ಮಾಡ್ತಾಳೆ ಬಹುಶಃ ಅಂತಂದರೆ, ಪ್ರತಿಯೊಂದನ್ನು ತುದಿಲಿ ಚೌಕ ಮಾಡಿಟ್ರೆ ಜೀವನದಲ್ಲಿ ಹಂಗೆ ನಡೆಯೋಲ್ಲ. ಪ್ರತಿಯೊಂದು ಸರ್ಕಲ್ ಆಗಲ್ಲ. ಎಲ್ಲೋ ಒಂದು ಕಡೆ ಏನು ಓಪನ್ ಎಂಡು ಇರುತ್ತೆ. ಅದು ಪೂರ್ಣ ಪರ್ಫೆಕ್ಟಾಗಿರಲ್ವಲ್ಲ. ನಮ್ಮ ಸಿನಿಮಾಗಳಲ್ಲಿ ಮಾತ್ರ ಕಡೆ ಎಲ್ಲರೂ ಬಂದ್ಬಿಟ್ಟು ನಾವೆಲ್ಲ ಒಳ್ಳೆಯವರಾದ್ಮೇಲೆ ಅಂದ್ಬಿಟ್ಟು ಒಂದು ಶುಭ ಬರುತ್ತೆ, ಗ್ರೂಪ್ ಫೋಟೋ ಬಂದ್ಬಿಡುತ್ತೆ. ಇಲ್ಲಿ ಹಂಗೆ ಮಾಡಲ್ಲ ಅವಳು. ನ್ಯಾಚುರಲಾಗಿ ಕಾಣೋ ಹಂಗೆ ಮಾಡ್ತಾಳೆ. ವಾಪಸ್ಸು ಹೋದರೆ ಅಲ್ಲಿ ಏನೂ ಇಲ್ಲ. ಇನ್ನೊಂದು, ಅಲ್ಲಿ ಹೋದರೆ ದುಡ್ಡು ಕೊಡಬೇಕು, ಏನೋ ಮಾಡಬೇಕು, ಅವನು ಒಪ್ಪಿಸ್ಬೇಕು ಅಂತಿದ್ನೋ ಏನೋ, ನಾನು ತಪ್ಪು ಮಾಡಿಲ್ಲ ಅಂತ. ಏನೋ ಇಲ್ಲ ಬಿಡು ಎಪ್ಪಿ, ವಾಪಸ್ ಹೋಗೋಣ ಅಂತ ವಾಪಸ್ ಹೊರಟೋಗ್ತಾರೆ. ವಾಪಸ್ ಹೊರಟೋದ್ಮೇಲೆ ಈಗ ಅವಳ ಮದುವೆ ಆಗಬೇಕು. ಯಾರ್ದು? ಎಪ್ಪಿದು ಮದುವೆ. ಎಪ್ಪಿದು ಏರಾನ್ದು ನಿಜ ಚರ್ಚಲ್ಲಿ. ಆದರೆ ಇಡೀ ಊರೇ ಸಂತೋಷಪಡ್ತಂತೆ. ಅದರಲ್ಲಿ ಊರೇ ಸಂತೋಷಪಡ್ತಂತೆ. ತಮ್ಮನೇ ಮದುವೆ ಅನ್ನೋ ಹಾಗೆ. ಊರಿನವ್ರಿಗೆಲ್ಲ ಔತಣ. ಎಲ್ಲಿಂದ? ರೇನ್ಬೋನಲ್ಲಿ. ಅಲ್ಲಿ ಔತಣಕ್ಕೆ ರೆಡಿ ಮಾಡಿ, ಅಲ್ಲಿ ಜನ ಬರ್ತಾರೆ ಬೇಕಿದ್ರೆ. ಇವರುಗಳು ಮಾತ್ರ, ಮನೆಯವರು ಮಾತ್ರ, ಏರಾನ್, ಎಪಿ, ಮಾರ್ನರ್, ಡಾಲಿ ವಿಂಥ್ರಾಪ್ ಮತ್ತು ಅವಳ ಹಸ್ಬೆಂಡ್ ಅಂದರೆ ಏರಾನ್ ತಂದೆ, ಇಷ್ಟು ಜನ ಮಾತ್ರ ಚರ್ಚಲ್ಲಿ ಮದುವೆಗೆ ಹೋಗೋದು. ಒಳ್ಳೆ ಸೊಗಸಾದ ಜೋಡಿ. ಮದುವೆ ಮುಗಿಸ್ಕೊಂಡು ಹೊರಗೆ ಬರಬೇಕು. ಹೇಗೆ ಮದುವೆ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಇವನ್ನೆಲ್ಲದಕ್ಕೂ ನಿನ್ನ ಗಾಡ್ ಮದರ್ ಕೇಳು, ಡಾಲಿ ವಿಂಥ್ರಾಪ್ ಕೇಳು, ಅವಳು ಹೇಳ್ತಾಳೆ ಅಂತ. ಅವಳು ಒಂದೇ ಕಂಡೀಷನ್ ಹಾಕೋದು, ಎಪಿ ಏನಿಲ್ಲ, ಮದುವೆ ಆಗ್ತೀನಿ, ಆದರೆ ನಾವಿಬ್ಬರು ನಮ್ಮ ಅಪ್ಪನ ಜೊತೆ ಆ ಮನೇಲೇ ಇರ್ತೀವಿ. ಸ್ಟೋನ್ ಪಿಟ್ ಹತ್ರ ನಮ್ಮ ಅಪ್ಪನ ಜೊತೆನೇ ನಾವಿರೋದು, ಆ ಕಾಟೇಜಲ್ಲೇ ಇರೋದು, ಅದೇ ಕಂಡೀಷನ್ನು. ಒಪ್ಕೊಂಡಿದ್ದಾರೆ. ಅದಕ್ಕೆ ಅವನು ಏರಾನ್ ಹೇಳ್ತಾನೆ, ಮಾಸ್ಟರ್ ಮಾರ್ನರ್, ಡೋಂಟ್ ಬಿ ಸ್ಯಾಡ್ ದಟ್ ಯು ಆರ್ ಲೂಸಿಂಗ್ ಎ ಡಾಟರ್, ಯು ಆರ್ ಗೇನಿಂಗ್ ಎ ಸನ್. ನೀನು ಮಗಳನ್ನ ಕಳ್ಕೊಂಡೇನು ದುಃಖ ಪಡಬೇಡ, ಮಗ ಸಿಕ್ಕಿದ್ದಾನೆ ನಿನಗೆ, ನಾನು ಇರ್ತೀನಿ ನಿನ್ನ ಜೊತೆ. ಅಷ್ಟೊತ್ತಿಗೆ ಏನು ಮಾಡಿದ್ದಾನೆ, ಕಲ್ಲುಗಳನ್ನೆಲ್ಲ ತೆಗೆದು, ಅಷ್ಟು ದಿವಸದಿಂದ ತೆಗೆದು ಕ್ಲೀನ್ ಮಾಡಿ ಫಸ್ಟ್ ಕ್ಲಾಸ್ ತೋಟ ಮಾಡಿಟ್ಟಿದ್ದಾನೆ. ಯಾವುದು ಶಿಲಾಮಯವಾಗಿತ್ತೋ ಅವನ ಜೀವನ, ಕಗ್ಗಲ್ಲಾಗಿತ್ತೋ, ನೆನ್ನೆ ನಾವು ಯೋಚನೆ ಮಾಡಿ ಕೆಳಗಡೆ ಹರಿತಿತ್ತೋ ಗುಪ್ತಗಾಮಿನಿಯಾಗಿ ತೊರೆ, ಅದು ಹೊರಗಡೆ ಚಿಂಬಿಟ್ಟಿದೆ. ಮಾನವ ಪ್ರೀತಿ, ದೈವದಲ್ಲಿ ನಂಬಿಕೆ, ಮತ್ತು ಒಳ್ಳೇದು ಮಾಡಬೇಕು ಅನ್ನುವಂತಹ ಒಂದು ಭಾವನೆ. ಒಳ್ಳೆಯದೇ ಅವನು ಮಾಡಿರೋದು. ಊರಿನವ್ರಿಗೆಲ್ಲ ಮೆಚ್ಚುಗೆ. ಅನಾಥ ಮಗುಗೆ ಜೀವನ ಕೊಟ್ಟ ಅವನು ಅಂತ ಅವ್ರ ದೃಷ್ಟಿ. ಅದು ಇವನು ನನಗೆ ಜೀವ ಬಂತು ಅಂತ ಇವನು. ಅವರು ಜೋಡಿ, ಯುವ ಜೋಡಿ ಹೀಗೆ ಬರ್ತಾ ಇದ್ದಾರೆ, ಖುಷಿಯಾಗಿ ಸಂತೋಷವಾಗಿ ಬರ್ತಾ ಇದ್ದರೆ ಪಕ್ಕ ಮನೆಗಳಲ್ಲವರೆಲ್ಲ ಹೊರಗಡೆ ಬಂದು ಕಾಯ್ದಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಮತ್ತು ವಿಶ್ ಮಾಡೋಕ್ಕೆ. ಮಿಸ್ಟರ್ ಮ್ಯಾಸಿ ಅಂತ ನಿಮಗೆ 2 ಸಲ ಬಂದಿದೆ ಮಾತು. ಅವನು ಚರ್ಚಿನ ಪಾದ್ರಿ. ಆ ಪಾದ್ರಿ ಮನೆ ಮುಂದೆ ಬಂದು ಕೂತಿದ್ದಾನೆ ಚೇರಲ್ಲಿ, ಇವ್ರು ಬರ್ತಾರೆ ಅಂತ. ಇವ್ರು ದಾಟ್ಕೊಂಡು ಹೋಗ್ತಾರೆ. ಡಾಲಿ ವಿಂಥ್ರಾಪ್ ಬಂದು ಹೇಳ್ತಾಳೆ, ಮಿಸ್ಟರ್ ಮ್ಯಾಸಿ ಈಸ್ ವೇಟಿಂಗ್ ದೇರ್ ಫಾರ್ ಯು ಚೈಲ್ಡ್. ವೇಟ್ ಮಾಡ್ತಿದ್ದಾನೆ. ಅವನಿಗೆ ಎದ್ದು ಬರೋಕ್ಕಾಗಲ್ಲ,
ಚರ್ಚ್ಗೂ ಬರೋಕ್ಕಾಗಲ್ಲ, ಇನ್ನಿಗೂ ಬರೋಕ್ಕಾಗಲ್ಲ, ಮನೆ ಮುಂದಿದ್ದಾನೆ. ನೀವು ಅವನನ್ನು ಮಾತಾಡಿಸದೆ ಮುಂದೆ ಹೋಗ್ಬಿಟ್ರೆ ಹಿ ವಿಲ್ ಫೀಲ್ ಹರ್ಟ್, ಬಹಳ ನೋವಾಗುತ್ತೆ, ಹೋಗಿ ಮಾತಾಡಿಸಿ ಅಂತ. ಇಬ್ಬರು ಹೋಗಿ ಮಾತಾಡಿಸಿ ಹಿ ವಿಶಸ್ ದೆಮ್ ಆ್ಯಂಡ್ ಹಿ ಟೆಲ್ಸ್ ದೆಮ್, ಮಾರ್ನರ್, ನೀನು ಬಂದ ದಿವಸ ನಾನು ಊರಿನವ್ರಿಗೆ ಹೇಳಿದ್ದೆ, ಇವನು ಕೆಟ್ಟವನಲ್ಲ, ಇವನು ಒಳ್ಳೆಯವನು, ಇವನು ನಮ್ಮ ಊರಲ್ಲಿ ಇರಲಿ ಎಂದಿದ್ದೆ. ನನ್ನ ಮಾತು ಸತ್ಯವಾಯಿತು. ನೀನು ಚಿನ್ನ ಕಳ್ಕೊಂಡಿದ್ರೂ ಮಗುಗೆ ಜೀವನ ಕೊಟ್ಟೆ, ಎಂಥ ಒಳ್ಳೆಯದು, ಅದಕ್ಕೆ ನಿನಗಿಷ್ಟು ಸಂತೋಷ ಇವತ್ತು ಬಂದಿರೋದು ಅಂತ. ಇದನ್ನು ಮುಗಿಸ್ಕೊಂಡು ಅವರೆಲ್ಲ ಏನು ಮಾಡ್ತಾರೆ, ಇದರೊಳಗೆ ಹೋಗ್ತಾರೆ, ಯಾರು ರೈನ್ಬೋಯಿನಲ್ಲಿ ಔತಣಕ್ಕೆ. ಅದೆಲ್ಲ ಔತಣ ಎಲ್ಲ ಮುಗಿದ ಮೇಲೆ ಯಾವಾಗಾದರೂ ಆಗಲಿ ವಾಪಸ್ಸು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ್ದರೆ ಅಲ್ಲಿ ಮುಂಚಿನಂಗೆ ಇಲ್ಲ, ಅದು ಕಲ್ಲು ಎಲ್ಲ ಹೊರಟೋಗಿದೆ, ತೋಟ ಆಗೋಗಿದೆ. ಆ ಏರಾನ್ ಅದನ್ನು ಮಾಡಿದ್ದಾನೆ, ಅವನೇ ಮಾಡಿದ್ದಾನೆ. ಅಂದರೆ ಸಾಂಕೇತಿಕವಾಗೂ ಸರಿಯಾದದ್ದೇನೆ, ನಿಜವಾಗಿಯೂ ಸರಿಯಾದದ್ದೇನೆ ಮಾಡಿದ್ದಾನೆ. ಅದನ್ನು ನೋಡಿಬಿಟ್ಟು ಎಪಿ ಹೇಳ್ತಾಳೆ, ಅಪ್ಪ, ಫಾದರ್, ಈಸ್ ದೇರ್ ಎನಿ ಹೌಸ್ ಆ್ಯಸ್ ಜಾಯ್ಫುಲ್ ಆ್ಯಸ್ ಅವರ್ಸ್? ನಮ್ಮ ಸಚ್ ಎ ಹ್ಯಾಪಿ ಹೋಮ್, ಇಷ್ಟು ಸಂತೋಷದ ಮನೆ ಇನ್ಯಾವುದಾದ್ರೂ ಇದೆಯಾ ಅಂತ. ಅವನು ಖಂಡಿತ ಇಲ್ಲಮ್ಮ, ಅವಳಿದ್ದಾಳೆ, ಏರಾನ್ ಇದ್ದಾನೆ. ಹೀಗಿದ್ದಾಗ ಅವನ ಸಂತೋಷಕ್ಕೇನು ಕಡಿಮೆ. ಹೀಗೆ ಸೈಲಾಸ್ ಮಾರ್ನರ್ನ ಒಂದು ಜೀವನ ನಡೆಯುತ್ತೆ. ಕಥೆಯಾಗಿ ಸರಿ, ಆದರೆ ನೀತಿಯಾಗೂ ನೋಡಬೇಕು. ಎಫ್.ಆರ್. ಲೀವಿಸ್ ಅಂತ ನಾನು ಹೇಳಿದೆ ನಿನ್ನೆ, ಹಿ ಕಾಲ್ಸ್ ಇಟ್ ಎ ಮೈನರ್ ಕ್ಲಾಸಿಕ್. ಯಾಕಂದರೆ ಆ ಕ್ಲಾಸಿಕ್ ಅನ್ನೋದ್ರದ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದರಲ್ಲಿ. ಮಾನವ ಸ್ವಭಾವದ ಚಿತ್ರಣ ಇದೆ, ಒಂದು ಕಡೆ ನೀತಿ ಪಾಠವೂ ಇದೆ. ಅತ್ಯಂತ ದುಷ್ಟತನ ಮಾಡಿದಂಥ ಡನ್ಸ್ಟನ್ ಕ್ಯಾಸ್ ಒಂದು ಸಂಸ್ಕಾರ ಇಲ್ಲದೆ ಕೊಳತು ನಾರಿ ಸಾಯ್ತಾನೆ. ಆದರೆ ಕೆಟ್ಟ ಕೆಲಸ ಮಾಡಿದ್ರೂ ಸದ್ಬುದ್ಧಿ ಇರುವಂತಹ ಗಾಡ್ಫ್ರೇ ಕ್ಯಾಸ್ಗೆ ಒಂದು ಒಳ್ಳೆಯ ಜೀವನ ಸಿಗುತ್ತೆ. ಮತ್ತು ಎಪಿ ನ್ಯೂ ವುಮನ್ ಅಂತಾರೆ, ತನ್ನದೇ ತಾನು ನಿರ್ಧಾರವನ್ನು ತಗೊಳ್ಳುವಂತಹ ಗಟ್ಟಿ ಹೆಣ್ಣಾಗಿ ನಿಂತ್ಕೋತಾಳೆ. ಮಧ್ಯೆ ಸೈಲಾಸ್ ಮಾರ್ನರ್ ಆಘಾತದಿಂದ ನಂಬಿಕೆಯನ್ನು ಕಳ್ಕೊಂಡ್ರೂ ಆ ನಂಬಿಕೆಯನ್ನು ಮತ್ತೆ ಬೆಳೆಸ್ಕೊಂಡು ಪುನಶ್ಚೇತನ ಮಾಡಿಕೊಂಡು ಮನುಷ್ಯ ಸೇವೆಯ ಮೂಲಕ ಪುನಶ್ಚೇತನ ಮಾಡಿಕೊಂಡು ನಂಬಿಕೆ ಬೆಳೆಸ್ಕೋತಾನೆ. ಇಂತಹ ನೀತಿಯನ್ನು ಹೇಳುವಂಥದ್ದು ಅಲ್ಲದೆ ಹೋದರೆ ಇನ್ಯಾವುದನ್ನು ನಾವು ಕ್ಲಾಸಿಕ್ ಅನ್ಬೇಕು. ಜೊತೆಯಲ್ಲಿ ಲೀವಿಸ್ ಇನ್ನೊಂದು ಮಾತು ಹೇಳ್ತಾನೆ. ಹಿ ಯೂಸಸ್ ಎನ್ ಎಕ್ಸ್ಪ್ರೆಷನ್ ಕಾಲ್ಡ್ ಮಾರಲ್ ಸೆಂಟ್ರಾಲಿಟಿ ಅಂತ. ಮಾರಲ್ ಸೆಂಟ್ರಾಲಿಟಿ ಅಂದರೆ ನೀತಿ ಹೇಳ್ದಂಗೆ ಇರಬಾರ್ದು, ಈಸೋಪನ ಕಥೆಯಲ್ಲಿ ಬರೋ ಹಾಗೆ ಸುಳ್ಳನ್ನು ಹೇಳಬಾರ್ದು ಅಂತಲ್ಲ. ಆ ಕಾದಂಬರಿ ಅಥವಾ ಕಾವ್ಯದೊಳಗಿಂದ ನೀತಿ ಅರಳಬೇಕಂತೆ. ಹಾಗೆ ಸಹಜವಾಗೇ ಈ ಕಾದಂಬರಿ ನೀತಿ ಅರಳುತ್ತೆ. ಬಡವರು ಇರಬಹುದು, ಆದರೆ ಅವರಲ್ಲಿ ಮೌಲ್ಯಗಳಿವೆ. ಡಾಲಿ ವಿಂಥ್ರಾಪ್ ಏನೂ ವಿದ್ಯೆ ಇಲ್ಲ ಪಾಪ, ಈ ಅಕ್ಷರವೇ ಗೊತ್ತಾಗಲ್ಲ, ಆದರೆ ಅವಳಲ್ಲಿರೋ ಮೌಲ್ಯ ಬಹಳ ದೊಡ್ಡದು. ಸೈಲಾಸ್ ಮುಗ್ಧ, ಆದರೆ ಅವನ ಯೋಗ್ಯತೆ ದೊಡ್ಡದು. ಆದರೆ ಶ್ರೀಮಂತರಾದವರು ಯುದ್ಧ ನಡೀತಿರ್ಲಿ ಅಂತ ಬಯಸೋರು, ಯಾಕೆಂದರೆ ಗೋಧಿದ ರೇಟ್ ಕಡಿಮೆ ಆಗಿಬಿಡುತ್ತೆ ಅಂತ ಅವರು ದುಷ್ಟ ಬುದ್ಧಿ ಇರೋರು, ಇವರು ಸತ್ವ ಇರೋರು. ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ಈಕೆ ಆ ಗ್ರಾಮಸ್ಥರ ಜೀವನ, ಆ ರೀತಿ ನೀತಿಯನ್ನೆಲ್ಲ ತಿಳ್ಕೊಂಡಿದ್ದವಳು. ಅದರ ಮೂಲಕ ಇವರಲ್ಲಿ ಇರುವಂತಹ ಸತ್ವವನ್ನು ತೋರಿಸಿದ್ದಾಳೆ. ಹೀಗೆ ಜೀವನದ ಸತ್ವವನ್ನು ತೋರಿಸುವಂಥದ್ದು. ಅಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೋ ಸಲ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ನಂಬಿಕೆ ಕಳೆದು ಹೋಗುವಂಥ ಸಂದರ್ಭಗಳು ಬರ್ತವೆ. ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ, ಮನುಷ್ಯನ ಒಳ್ಳೆಯತನದಲ್ಲೇ ನಮ್ಮ ನಂಬಿಕೆ ಹೊರಟೋಗ್ಬಿಡುತ್ತೆ. ಇಂಥದ್ದನ್ನು ಓದಿದಾಗ ನಮಗೆ ಅದು ಮನಸ್ಸನ್ನು ತಟ್ಟಿದಾಗ ನಮಗೆ ಅದರಲ್ಲಿ ಒಂದು ನಂಬಿಕೆ ಬರುತ್ತೆ. ಇಲ್ಲಿ ಒಂದು ಸಣ್ಣ ಘಟನೆ ನೆನಪಾಯಿತು ಕಾದಂಬರಿಲಿ ಬರೋದು, ಆವಾಗ ಹೇಳೋದು ಮರ್ತುಬಿಟ್ಟೆ, ಹೇಳಿಬಿಡ್ತೀನಿ, ಚಪ್ಪಲ ನನಗೆ. ಆ ಮಗು ಬೆಳೀತಿರುತ್ತಲ್ಲ, ಮಗು ಚೇಷ್ಟೆ ಮಾಡ್ತಿರುತ್ತೆ, ವಿಪರೀತ ಚೇಷ್ಟೆ. ಡಾಲಿ ವಿಂಥ್ರಾಪ್ ಹೇಳ್ತಾಳೆ, ನೀನು ಅವಳಿಗೆ ಪನಿಷ್ ಮಾಡಬೇಕು, ಶಿಕ್ಷೆ ಕೊಡಬೇಕು, ಇಲ್ಲದ್ರೆ ಪಾಠ ಕಲಿಯಲ್ಲ ಅಂತ. ಇವನು ನಾನು ಶಿಕ್ಷೆ ಕೊಡಲ್ಲ, ನನ್ನನ್ನು ಪ್ರೀತಿಸೋದನ್ನು ಬಿಟ್ಬಿಟ್ರೆ ಅವಳು, ಇವನು ಯೋಚನೆ ಅಂದ್ಬಿಟ್ಟು ಇಲ್ಲಪ್ಪ ಶಿಕ್ಷೆ ಕೊಡು. ಹೊರಗಡೆ ಓಡೋಡಿ ಹೋಗ್ತಿರ್ತಾಳೆ. ಅದಕ್ಕೊಂದು ಉಪಾಯ ಮಾಡ್ತಾನೆ, ಒಂದು ದೊಡ್ಡದು ಪಟ್ಟಿ ಮಾಡ್ಕೋತಾನೆ, ಅವಳು ಕಾಲಕ್ಕೆ ಕಟ್ಬಿಟ್ಟು ಮಗ್ಗಕ್ಕೆ ಕಟ್ಟಿಟ್ಟಿರ್ತಾನೆ, ಹೋಗಲ್ಲ ಅಂತ. ಅಲ್ಲೇ ಆಟ ಆಡ್ಕೊಂಡಿರ್ತಾಳೆ. ಒಂದಿನ ಅಪ್ಪ ಕತ್ರಿ ಉಪಯೋಗಿಸೋದು ನೋಡ್ತಾಳೆ. ಇದು ಹಿಂಗೆ ಮಾಡಿದ್ರೆ ಕಟಕ್ ಅನ್ನುತ್ತೆ, ಕಟ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಅವನು ಕತ್ರಿ ಮರ್ತಿದ್ದಾಗ ಕಟ್ ಮಾಡ್ಕೊಂಡು ಹೊರಟೋಗುತ್ತೆ. ಇವನು ತನ್ನ ಪಾಡ್ತಾನಿದ್ದಾನೆ, ಎಷ್ಟು ಚೆನ್ನಾಗಿ ಬುದ್ಧಿ ಕಲಿಸ್ಬಿಟ್ಟಿದ್ದೀನಿ ಅಂತ ಹವಾರಿ ಅಂದ್ಕೊಂಡು ಕಣ್ಬಿಟ್ಟು ನೋಡಿದಾಗ ಇಲ್ಲವೇ ಇಲ್ಲ. ಅದು ಬಹಳ ಮುಖ್ಯವಾದ್ದು ಅನ್ನೋಕ್ಕೋಸ್ಕರ ಹೇಳಿದೆ. ತಕ್ಷಣ ಎದೆ ಒಡೆದು ಹೋಗುತ್ತೆ. ಸ್ವಂತ ಮಗಳು ಅಲ್ಲದೆ ಇರ್ಬೋದು, ಆ ಪ್ರೀತಿ ಹೆಂಗೆ ಬಂದ್ಬಿಟ್ಟಿದೆ, ಎದೆ ಒಡೆದು ಹೋಗುತ್ತೆ. ಹುಡ್ಕೊಂಡು ಹೋಗ್ತಾನೆ. ಎಲ್ಲಾದರೂ ಆ ಗುಂಡಿ ಒಳಗೆ ಬಿದ್ದು ಸತ್ತುಬಿಟ್ಟಿದ್ದಾಳೋ ಅಂತ ದುಃಖ. ಸ್ಟೋನ್ ಪಿಟ್ಟೊಳಗೆ, ಅಯ್ಯೋ ನಾನು ಹೆಂಗೆ ನೋಡ್ಕೊಳ್ಳಿಲ್ಲ. ನೋಡ್ಕೊಂಡು ಹೋದರೆ ಆ ಕಡೆ ತುದೀಲಿ
ದೂರ ಹೋಗ್ಬಿಟ್ಟಿದ್ದಾಳೆ. ಅಲ್ಲೊಂದು ಸಣ್ಣ ಗುಂಡಿ ಇದೆ, ನೀರಿರುತ್ತೆ. ಶೂಸನ್ನು ತನ್ನ ಶೂ ತೆಗೆದುಬಿಟ್ಟು ಅದನ್ನು ಬಕೆಟ್ ಥರ ಮಾಡಿ ನೀರು ತುಂಬಿಸೋದು, ಪಕ್ಕಕ್ಕೆ ಹಾಕೋದು ಮಾಡ್ಕೊಂಡು ಆಟ ಆಡ್ಕೊಂಡು ಓಡೋಗಿ ಅವಳನ್ನು ಕಟ್ಕೊಂಡು ಹತ್ತು ಬಿಡ್ತಾನೆ. ಎಪೀ ಎಲ್ಲಿ ಹೋಗಿದ್ದೆ ನೀನು ಅಂತ. ಅವಳಿಗೆ ಅದು ಅರ್ಥ ಆಗೋಲ್ಲ, ಆದರೆ ಇವನಿಗೆ ಅಂತಹ ದುಃಖ. ಅದಕ್ಕೆ ಅವಳು ಹೇಳ್ತಾಳೆ ಇನ್ನು ಶಿಕ್ಷೆ ಮಾಡಬೇಕು ಅಂತ. ತಕ್ಷಣ ಡ್ಯಾಡಿ ಫಾದರ್ ಇಸ್ ಟೀಚಿಂಗ್ ಎ ಲೆಸನ್. ಹಿ ನಗ್ತಾಳವಳು. ಅವಳ ಪ್ರಕಾರ ಇನ್ನೊಂದು ಆಟ ಅಂತ. ನಾವು ಫಾದರ್ ವಿಲ್ ಕೀಪ್ ಯು ಇನ್ ದಿ ಕೋಲ್ ಹೋಲ್. ಇದು ಇದ್ಲನ್ನ ಇಡುವಂಥ ಒಂದು ಗೂಡೊಳಗೆ ಕೂಡ ಹಾಕ್ಬಿಡ್ತೀನಿ. ನಗ್ತಾಳೆ. ಅವಳಿಗೇನು ಗೊತ್ತು, ಅದು ಒಳಗಡೆ ದಬ್ತಾನೆ, ಲಾಕ್ ಮಾಡ್ದಂಗೆ ಮಾಡ್ಲಾ ಅಂತಾನೆ. ಅವಳು ನಗ್ತಿರ್ತಾಳೆ. ಬುದ್ಧಿ ಕಲಿಸ್ಬೇಕು, ಮಾಡ್ಲಾಗ್ತಾನೆ, ಹಾಕ್ಬಿಟ್ಟು ತೆಕ್ಬಿಡ್ತಾನೆ. ಮೈಯೆಲ್ಲ ಕಪ್ಪಾಗಿದೆ. ಇವನಿಗೆ ಕೆಲಸ ಆಯಿತು ಸ್ನಾನ ಮಾಡಿಸೋದು. ಆಮೇಲೆ ಹೇಳ್ತಾನೆ, ಎಪಿ ರಿಮೆಂಬರ್, ತಪ್ಪು ಮಾಡಿದರೆ ಇಫ್ ಯು ಆರ್ ಮಿಸ್ಚಿವಸ್ ಯು ವಿಲ್ ಬಿ ಪುಟ್ ಇನ್ ಬ್ಲ್ಯಾಕ್ ಹೋಲ್ ಅಂತ. ಅಂತಾಳೆ. 10 ನಿಮಿಷ ಆಯಿತು, ಪತ್ತೇನೇ ಇಲ್ಲ. ಅಯ್ಯೋ ಎಲ್ಲೋದ್ಲು ಅಂತ ನೋಡಿದ್ರೆ ಅದರೊಳಗಿಂದ ಎಪಿ ಇನ್ ಬ್ಲ್ಯಾಕ್ ಹೋಲ್ ಅಂತಿದ್ದಾಳೆ ಅವಳು. ಅವಳು ಒಳಗೊಳಗೆ ಕೂತು ಅವನು ಅವ ಅರ್ಥ ಮಾಡಿ ಇವಳಿಗೆ ಪಾಠ ಕಲಿಸೋಕ್ಕಾಗಲ್ಲ, ಪ್ರೀತಿಯಿಂದಲೇ ಕಲಿಸ್ಬೇಕು ಅಂತ ಕಲಿಸ್ತಾನೆ ಅಂತ. ಇರಲಿ, ನೆನಪಾಯಿತು, ಒಳ್ಳೆಯ ಸಂದರ್ಭ, ಹೇಳಲಿಲ್ವಲ್ಲ ಅಂದ್ಕೊಂಡು ಹೇಳಿದೆ ಅಷ್ಟೇ. ಹೀಗೆ ಇಂತಹ ಗ್ರಂಥಗಳು, ಇಂತಹ ನಾವೆಲ್ಸಿಂದ ನಮಗೆ ಸಹಜವಾದ ಮನುಷ್ಯ ಸ್ವಭಾವದೊಂದಿಗೆ ನಂಬಿಕೆಯನ್ನು ಮತ್ತೆ ಸ್ಥಾಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಯಾವುದರಲ್ಲಿಂದ? ಜೀವನ ಪ್ರೀತಿಯಲ್ಲಿ, ಮನುಷ್ಯ ಪ್ರೇಮದಲ್ಲಿ. ಇಂತಹ ಒಂದು ನನಗೆ ತುಂಬ ಆತ್ಮೀಯವಾದ ಆಪ್ತವಾದಂತಹ ಕಾದಂಬರಿ ಇದು. 10 ಸಲ ಈ ಕಥೆ ಹೇಳಿದ್ದೀನಿ ನಾನು. ತುಂಬ ಇಷ್ಟವಾದದ್ದು ನನಗೆ. ಇಂತಹ ಕಥೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮತ್ತು ಡಾಕ್ಟರ್ ಗಣೇಶ್ ಅವರು ಆಡಿರುವಂಥ ಒಳ್ಳೆಯ ಮಾತುಗಳಿಗಂತೂ ನಾನು ಅದು ನನ್ನ ಸೌಭಾಗ್ಯ ಅಂತಲೇ ನಂಬಿದ್ದೇನೆ. ಇಂತಹ ಅನುಭವಿಗಳು ಇರುವಂತಹ ಜಾಗದಲ್ಲಿ, ಸಾಹಿತ್ಯದ ಬಗ್ಗೆ ಸೂಕ್ಷ್ಮತೆ ಇರುವಂತಹ ಜನರ ಮಧ್ಯೆ ಇಂತಹ ಶ್ರೋತ್ರಾನುಕೂಲ್ಯ ಸಿಗೋದಿದೆಯಲ್ಲ, ಅದು ಬಹಳ ಅಪರೂಪದ್ದು, ಎಲ್ಲೂ ಸಿಗೋಲ್ಲ. ಅದು ಇಲ್ಲಿ ಕೇಳುವಂಥದ್ದು ಯಾವ ತಾಳ್ಮೆಯಿಂದ 8 ಗಂಟೆಯಿಂದ ಕೇಳುವಂಥದ್ದು, ಮರ್ತುಬಿಟ್ಟು 8:30 ತನಕ ಮಾಡಿದ್ರೂ ಕೇಳುವಂಥದ್ದು, ಅಂತಹ ಶ್ರೋತೃಗಳು ಸಿಗೋದು ಅದು ಸೌಭಾಗ್ಯವೇ ಸರಿ. ನನಗೆ ಕೊಟ್ಟಿರುವಂಥ ಈ ಅವಕಾಶಕ್ಕೆ ಈ ಸಂಸ್ಥೆಯವರಿಗೆ, ಶ್ರೀರಾಮು ಅವರಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಮತ್ತು ತಮ್ಮೆಲ್ಲರಿಗೂ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ನಮಸ್ಕಾರ.